ನಕ್ಷತ್ರ ಚಿಹ್ನೆ ಗ್ರಾಮ ಪಂಚಾಯಿತಿಗಳ ಮಸೂದೆ 1. ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯ ಸಭಾಪತಿಗಳೇ, ಈ ವಿಧೇಯಕಕ್ಕೆ ಸಂಬಂಧಿಸಿದ ಮಾನ್ಯ ಮಂತ್ರಿಗಳ ಭಾಷಣವನ್ನು ನಾನು ಅತ್ಯಂತ ಕುತೂಹಲದಿಂದ ಕೇಳಿರುವೆ. ಗಂಭೀರವಾಗಿ ಆಸಕ್ತಿಯಿಂದ ಕೇಳಿರುವೆನೆಂದು ಹೇಳಬಹುದು. ಈ ವಿಧೇಯಕ ಬಹಳ ಮಹತ್ವದ್ದಾಗಿದೆ ಎಂಬ ಸತ್ಯಸಂಗತಿಯಲ್ಲಿ ಎರಡು ಮಾತುಗಳಿಲ್ಲವೆಂಬುದು ನನಗೆ ಗೊತ್ತಿದೆ. ನಮ್ಮ ಪ್ರಾಂತದ ಗ್ರಾಮಾಂತರ ಜನತೆಯ ನಾಗರಿಕ ಸೌಲಭ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಸ್ವಾಯತ್ತ ಶಾಸನದ ವಿಷಯವನ್ನು ಈ ವಿಧೇಯಕವು ಒಳಗೊಂಡಿರುವುದಲ್ಲದೆ, ಗ್ರಾಮೀಣ ಜನತೆಯ ಜೀವನ, ಸ್ವಾತಂತ್ರ್ಯ ಹಾಗೂ ಆಸ್ತಿ ಇವುಗಳಿಗೂ ಇದು ಸಂಬಂಧಪಟ್ಟಿದೆ. ವಿಧೇಯಕದಲ್ಲಿರುವ ಇವೆಲ್ಲವುಗಳನ್ನು ನಾನು ಮಾನ್ಯ ಮಾಡುವೆ. ಆದರೆ ಇದರಲ್ಲಿರುವ ವಿಷಯಗಳಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಈ ವಿಧೇಯಕದ ಪರಿಣಾಮಗಳನ್ನು ವಿವರವಾಗಿ ಚರ್ಚೆ ಮಾಡಲು ಮಾನ್ಯ ಮಂತ್ರಿಗಳು ಹೆಚ್ಚು ಕಾಲಾವಕಾಶ ಕೊಡಬೇಕಾಗಿತ್ತೆಂಬುದನ್ನು ನಾನು ಹೇಳದೇ ಇರಲಾರೆ. ವಿಧೇಯಕವನ್ನು ಮಂಡಿಸುವ ಮುನ್ನ 7 ದಿನಗಳ ಅವಧಿ ಬೇಕಾಗುತ್ತದೆ ಎಂಬ ಕಾನೂನಿನ ಅವಶ್ಯಕತೆಯನ್ನು ಮಾತ್ರ ಮಾನ್ಯ ಮಂತ್ರಿಗಳು ಪೂರೈಸಿ ತಮ್ಮಷ್ಟಕ್ಕೆ ತಾವೇ ತೃಪ್ತಿಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಈ ವಿಧೇಯಕವನ್ನು ಕುರಿತು ಚಿಂತನೆ ಮಾಡಲು 7 ದಿನಗಳೇಕೆ, 7 ತಿಂಗಳುಗಳ ಅವಧಿ ಅವಶ್ಯ ಎಂದು ತಿಳಿಯಬಯಸುವೆ. ಈ ವಿಧೇಯಕದಲ್ಲಿರುವ ಅಂಶಗಳನ್ನು ಕುರಿತು ಸಾರ್ವಜನಿಕರ ಅಭಿಪ್ರಾಯವನ್ನು ಕೋರಿ ಒಂದು ಸುತ್ತೋಲೆಯನ್ನು ಈಗಲೂ ಸಹ ಮಾನ್ಯ ಮಂತ್ರಿಗಳು ಹೊರಡಿಸಬಹುದು. ಇದು ಅವರಲ್ಲಿ ನನ್ನ ಪ್ರಾರ್ಥನೆ. ಆದರೆ ಅವರು ಈ ಭಿನ್ನಹವನ್ನು ಮನ್ನಿಸದಿದ್ದರೆ ನನ್ನ ದೃಷ್ಟಿಯಲ್ಲಿ ವಿಚಾರಾರ್ಹವಾದ ಮಹತ್ವದ 2 ವಿಷಯ ತಿಳಿಯಬಯಸುವೆ. ಮಾನ್ಯರೇ, ಈ ಶಾಸನ ರಚನೆಯನ್ನು ಕೈಗೆತ್ತಿಕೊಳ್ಳುವ ಯೋಗ್ಯ ಅಧಿಕಾರ ಇಂದಿಗೂ ಸರ್ಕಾರಕ್ಕಿಲ್ಲ ಎಂಬುದು ನನ್ನ ಮತ. ಇಂದಿನ ಆಡಳಿತ ಪದ್ಧತಿ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಎಂಬುದು ಸರ್ಕಾರಕ್ಕೂ ತಿಳಿದ ವಿಷಯ. ದೋಷಾರೋಪಣೆಯ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳುತ್ತಿಲ್ಲ. ತಮ್ಮ ಮುಂದೆ ಇದ್ದ ಸತ್ಯ ಸಂಗತಿಗಳ ಚಿತ್ರಣವನ್ನು ನಾನು ಕೊಡುತ್ತಿರುವೆ. ಈ ಸರ್ಕಾರದ ಆಡಳಿತದಿಂದಾಗಲಿ ಕಾರ್ಯಗಳಿಂದಾಗಲಿ ಈ ದೇಶದ ಜನತೆಯ ಯಾವ ಪಂಗಡಕ್ಕೂ ಸಮಾಧಾನವಿಲ್ಲ. ಸತ್ಯಸಂಗತಿಯೆಂದರೆ ಈ ದೇಶದಲ್ಲಿ ಶಕ್ತಿಯುತವಾದ ಪಕ್ಷವೊಂದಿದೆ. ಅದು ಇಂದಿನ ಸರ್ಕಾರಕ್ಕೆ ರಾಜ್ಯವಾಳಲು ಇರುವ ನೈತಿಕ ಹಕ್ಕನ್ನು ಸಹ ಒಪ್ಪಿಕೊಳ್ಳಲು, ಮಾನ್ಯ ಮಾಡಲು ಸಿದ್ಧವಿಲ್ಲ. ಮಾನ್ಯರೇ, ನೂತನ ಸಂವಿಧಾನವನ್ನು ಸ್ವೀಕರಿಸುವ ಹೊಸದರಲ್ಲಿ ನಾವಿದ್ದೇವೆ ಎಂಬುದು ನಮಗೆ ಗೊತ್ತಿದೆ. ಜನತೆಯ ನಕ್ಷತ್ರ ಚಿ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಜನತೆ 0 ಹಾಗೂ ಜನತೆಗಾಗಿ ಸರ್ಕಾರವಿರಬೇಕೆಂದು ಭಾರತದ ಸಂವಿಧಾನದ ರಚನೆಯಾಗುತ್ತಿದೆ ಎಂಬುದು ನಮಗೆ ಗೊತ್ತಿದೆ. ಇದೆಲ್ಲದರ ಅರಿವು ನಮಗಿದ್ದುದರಿಂದ 1-2 ವರ್ಷಗಳಲ್ಲಿ ಹೊಸ ಸಂವಿಧಾನವು ಅಸ್ತಿತ್ವ ಪಡೆಯುವುದೆಂದು ಸಮುದಾಯದ ಎಲ್ಲ ವರ್ಗದವರಿಂದ ನಾವು ಬಯಸಿದರೆ ಅದು ನ್ಯಾಯಸಮ್ಮತವೇ ಸರಿ. ಮಾನ್ಯರೇ, ಈ ವಿಚಾರಕ್ಕೆ ಮನ್ನಣೆ ನೀಡಿ ಮಾನ್ಯ ಮಂತ್ರಿಗಳಿಗೆ ಮತ್ತು ಮಂತ್ರಿವರ್ಗದ ಮಾನ್ಯ ಸದಸ್ಯರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ತಾತ್ಕಾಲಿಕ ಸರ್ಕಾರಕ್ಕಿಂತ ಹೆಚ್ಚಿನದೇನೂ ಅಲ್ಲ ಎಂದು ನಾನು ತಿಳಿಯಬಯಸುವೆ. ಮಾನ್ಯರೇ, ತಮ್ಮ ಆಡಳಿತದ ಕ್ಷೇತ್ರಗಳಲ್ಲಿ ಸರ್ವರ ಸಮ್ಮತವಿದೆ ಎಂದು ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಕೈಗೊಳ್ಳುವುದು ತಾತ್ಕಾಲಿಕ ಸರ್ಕಾರಕ್ಕೆ ಶಕ್ಯವಿಲ್ಲ. ಬಹಳವೆಂದರೆ ಮನೆಯ ಯಜಮಾನರು ತನ್ನ ಮನೆಗೆ ಬಂದು ಇರುವವರೆಗೂ ಮಧ್ಯಂತರದಲ್ಲಿ ವಾಸಿಸಲು ಅನುಕೂಲವಾಗುವಂತೆ ಹಲವು ದುರಸ್ತಿಗಳನ್ನು ಮಾಡಿಸಬಹುದು. ಸಂಸತ್ತಿನ ಜೀವನವನ್ನು ಕುರಿತು ಮಾನ್ಯ ಮಂತ್ರಿಗಳಿಗೆ ಒಂದು ಸಾಮ್ಯವನ್ನು ನೆನಪಿಸಿಕೊಡುವೆ. ಸಂಸತ್ತಿನ ಪದ್ಧತಿಯನ್ನು 100 ವರ್ಷಗಳಿಂದ ಅನುಸರಿಸುತ್ತಿರುವ ಇಂಗ್ಲೆಂಡಿನಲ್ಲಿ ಮಂತ್ರಿ ಮಂಡಲವು ಸೋತಾಗ ಪ್ರತಿಪಕ್ಷಕ್ಕೆ ಅಧಿಕಾರದ ಸೂತ್ರ ವಹಿಸಿಕೊಡದೆ, ನೇರವಾಗಿ ರಾಜೀನಾಮೆಯನ್ನು ಸಹ ಕೊಡದೆ ಚುನಾವಣೆಯನ್ನು ಎದುರಿಸಲು ಮನಸ್ಸು ಮಾಡಿದರೆ ಆಗ ಮಂತ್ರಿ ಮಂಡಲವು ಪರಿಣಾಮಕಾರಿಯಾದ ಹಾಗೂ ಮಹತ್ವದ ಯಾವುದೇ ಶಾಸನ ರಚನೆ ಕೈಗೊಳ್ಳಬಾರದೆಂಬುದು ಸಂವಿಧಾನಗ್ರಾಹ್ಯ ಸಂಪ್ರದಾಯವಾಗಿದೆ. ಚುನಾವಣೆ ಪರಿಣಾಮ ಹೊರಬೀಳುವವರೆಗೂ ಆ ಸರ್ಕಾರವು ರಾಜ್ಯದ ಆಡಳಿತವನ್ನು ಮಾತ್ರ ನೋಡಿಕೊಳ್ಳಬಹುದಾಗಿದೆ. ಏಕೆಂದರೆ ಇಂಥ ಸರ್ಕಾರವು ಸ್ವೀಕರಿಸಿದ ಯಾವುದೇ ನಿರ್ಣಯದಿಂದ ಹೊಸ ಸರ್ಕಾರವು ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳಕೂಡದು. ಸಂಸತ್ತಿನ ಸಂವಿಧಾನದ ಇಂಥ ಸಂಪ್ರದಾಯಗಳನ್ನು ಮಾನ್ಯ ಮಂತ್ರಿಗಳು ಅನುಸರಿಸಬಹುದೇ? ನಿರ್ಣಯ ಅವರಿಗೇನೆ ಬಿಟ್ಟುಕೊಡುವೆ. ಮಾನ್ಯರೇ, ಕೇವಲ 7 ದಿನಗಳ ಅವಧಿಯನ್ನಿತ್ತು ಇಷ್ಟು ಆತುರದ ಕ್ರಮವನ್ನು ಮಾನ್ಯ ಮಂತ್ರಿಗಳು ಅನುಸರಿಸುವುದಕ್ಕೆ ಕಾರಣವೇನೆಂಬುದನ್ನು ನಾನು ತಿಳಿಯ. ಇಂಥ ಕ್ರಮ ಕೈಗೊಳ್ಳಬೇಕೆಂದು ಈ ಪ್ರಾಂತದ ಜನತೆಯಿಂದ ಇಷ್ಟು ಒತ್ತಾಯ ಬಂದಿದೆಯೇ? ಇದು ಅತಿ ಅವಶ್ಯವಾಗಿದೆಯೇ? ಇಲ್ಲವೇ ಇದು ಜರೂರಾದ ಬೇಡಿಕೆಯಾಗಿದೆಯೇ? ಇಂಥದು ಯಾವುದೂ ಇಲ್ಲವೆಂದು ನನಗೆ ತೋರುತ್ತದೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ದೇಶದಲ್ಲಿ ಯಾವ ರಾಜಕೀಯ ಪಂಗಡವೂ ಇಂಥ ಕ್ರಮವು ತಮ್ಮ ಪಕ್ಷದ ಬೇಡಿಕೆಯಾಗಿದೆ ಎಂದು ಪ್ರಕಟಿಸಿಲ್ಲ. ಹಿಂದಿನ ವಿಧಾನ ಪರಿಷತ್ತಿನಲ್ಲಿದ್ದ ಲಿಬರಲ್ ಪಕ್ಷದವರು, ಬ್ರಾಹ್ಮಣೇತರ ಪ್ರತಿನಿಧಿಗಳು ಅಥವಾ ಕಾಂಗ್ರೆಸ್ ಸದಸ್ಯರು ಯಾರು ಗ್ರಾಮ ಪಂಚಾಯಿತಿಯನ್ನು ತರುವುದು ತಮ್ಮ ಮೂಲಭೂತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಎಂದು ಭಾವಿಸಿ ಎಂದೆಂದೂ ಇದನ್ನು ಒತ್ತಾಯಿಸಿಲ್ಲ. ಇಂತಹುದು ಇದ್ದರೆ ನನ್ನ ಗಮನಕ್ಕಂತೂ ಇದು ಬಂದಿಲ್ಲ. ಇಂಥ ಕ್ರಮವನ್ನು ಕೈಗೊಳ್ಳಬೇಕೆಂದು ಜನತೆಯ ಆಕ್ರಂದನವಿದ್ದುದು ನನಗೆ ಕಂಡುಬಂದಿಲ್ಲ. 1920ರ ಗ್ರಾಮ ಪಂಚಾಯಿತಿ ಕಾನೂನಿನ ಕಾರ್ಯವನ್ನು ಪರಿಶೀಲಿಸಿ ವರದಿಯನ್ನು ಒಪ್ಪಿಸಬೇಕೆಂದು ನೇಮಕವಾದ ಸಮಿತಿಯು 1925ರಲ್ಲಿ ಪ್ರಕಟಿಸಿದ ವರದಿಯನ್ನು ಓದಿ ನೋಡಿದರೆ ನಿಮಗೇನು ಕಂಡುಬರುವುದು? ಲೆಕ್ಕ ಹಾಕಿ ನೋಡಿದರೆ ನಮ್ಮ ಪ್ರಾಂತದಲ್ಲಿ ಸುಮಾರು 30,000 ಗ್ರಾಮಗಳಿವೆ. ಸ್ವಸಂತೋಷದಿಂದ ಜನತೆ 1920ರ ಕಾನೂನನ್ನು ಜಾರಿಗೆ ತರಬೇಕೆಂದು ಅದನ್ನು ಸ್ವೀಕರಿಸಲಾಯಿತು. ಆದರೆ ಪರಿಣಾಮವೇನಾಯಿತು? ಸಿಂಧಿ ಜನರು ಗ್ರಾಮ ಪಂಚಾಯಿತಿಗಳ ಮಸೂದೆ 1. ಕ್ಯಾನ್ ತಮ್ಮ ಭಾಗದಲ್ಲಿ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪಿಸಲು ಹಿಂದೇಟು ಹಾಕಿದರು. ಹೀಗಾದ್ದರಿಂದ ಸಿಂಧ್ ಪ್ರಾಂತದಲ್ಲಿ ಒಂದು ಗ್ರಾಮ ಪಂಚಾಯತಿ ಈಗ ಕಂಡುಬರುತ್ತಿಲ್ಲ. ನಮ್ಮದೇ ಪ್ರಾಂತದಲ್ಲಿ ಸುಮಾರು 323ರಷ್ಟು ಅಲ್ಪಸಂಖ್ಯೆಯ ಗ್ರಾಮ ಪಂಚಾಯತಿಗಳು ಇವೆ. ಇಲ್ಲಿಯೂ ಸಹ ಜನರ ನಾಗರಿಕ ಜೀವನದ ಬಗ್ಗೆ ದುಃಖದಾಯಕವಾದ ಮಾತು ನಾನು ಹೇಳಬೇಕಾಗುತ್ತದೆ. ಇದೇನೇ ಇರಲಿ, ಗ್ರಾಮ ಪಂಚಾಯತಿ ಸ್ಥಾಪಿತವಾಗಬೇಕೆಂದು ಜನರು ಆತುರರಾಗಿಲ್ಲವೆಂಬುದು ಇದರಿಂದ ತಿಳಿದುಬರುವುದು. ಈ ಹಂತದಲ್ಲಿ ಇನ್ನೂ ಹಲವಾರು ಕಾರಣಗಳನ್ನು ಕೊಡಲು ನನಗೆ ಇಷ್ಟವಿಲ್ಲ. ಆದರೆ ಸ್ಥಳೀಯ ಪ್ರಚಾರಾಧಿಕಾರ ಖಾತೆಯನ್ನು ವಹಿಸಿಕೊಂಡಿರುವ ನನ್ನ ಮಾನ್ಯ ಮಿತ್ರರು ನಮ್ಮ ಸನ್ನಿವೇಶದ ನಿಜವಾದ ವಿವರಣೆಯನ್ನು ಅಂಗೀಕರಿಸುವರೆಂದು ನಾನು ಮನಸಾ ನಂಬಿರುವೆ. ಗ್ರಾಮ ಪಂಚಾಯತಿಗೆ ಅವರು ನ್ಯಾಯದಾನದ ಕಾರ್ಯಾಂಗವನ್ನು ಜೋಡಿಸಿರುವರು. ಗುಳಿಗೆಗೆ ಸಿಹಿ ಹಚ್ಚಿದರೆ ಅದನ್ನು ಕೂಡಲೇ ನುಂಗಲು ಸಾಧ್ಯವಾಗುತ್ತದೆಂಬುದೇ ಇದಕ್ಕೆ ಕಾರಣವೆಂದು ನಾನು ಭಾವಿಸಿರುವೆ. ಈ ವಿಚಾರಗಳ ಹಿನ್ನೆಲೆಯಲ್ಲಿ ಮಾನ್ಯ ಮಂತ್ರಿಗಳು ಈ ವಿಧೇಯಕವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡುವುದು ಹಿತಕರವೆಂದು ನನ್ನ ಅನಿಸಿಕೆ. ಹೀಗೆ ಮಾಡುವುದರಿಂದ ನಮ್ಮ ಪ್ರಾಂತದ ಎಲ್ಲ ಜನರ ಸಂಪೂರ್ಣ ಪ್ರಾತಿನಿಧ್ಯವಿರುವ ಸರ್ಕಾರವು ಇದರ ಗುಣಗಳನ್ನೆಲ್ಲ ಸರ್ವರೀತಿಯಿಂದ ಪರಾಮರ್ಶಿಸಲು ಸಾಧ್ಯವಾಗುವುದು. ಮಾನ್ಯರೇ, ವಿಧೇಯಕದ ಗುಣಗಳನ್ನು ಕುರಿತು ಹೇಳುವಾಗ ಇದರಲ್ಲಿ 2 ಭಾಗ ಮಾಡಬೇಕೆಂದು ನನಗೆ ಅನಿಸುತ್ತದೆ. ಮೊದಲನೆಯ ಭಾಗ ಸ್ಥಳೀಯ ಪ್ರಜಾಧಿಕಾರದ ಅಂಗವಾಗಿ ಗ್ರಾಮ ಪಂಚಾಯತಿಗಳ ಕಾರ್ಯಗಳನ್ನು ಕುರಿತಾಗಿ ಇದ್ದುದು. ಈ ಆಡಳಿತದ ವಿಕೇಂದ್ರೀಕರಣ ನೀತಿ ಧೋರಣೆಗೆ ತತ್ವಶಃ ನನ್ನದೇನೂ ವಿರೋಧವಿಲ್ಲವೆಂದು ಮೊದಲಿಗೆ ಹೇಳಬಯಸುವೆ.
ಈ ಪ್ರಾಂತದ ಸ್ಥಳೀಯ ಮಂಡಳಿಗಳಿಗೆ ಸ್ಥಳೀಯ ಮಂಡಳಿ ಕಾನೂನಿನ ಪ್ರಕಾರ ಕಾರ್ಯಭಾರ ಹೆಚ್ಚಾಗಿರುವವೆಂದು ತೋರಿದರೆ, ಈ ಕಾರಣದಿಂದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದು ಅವುಗಳಿಗೆ ಸಾಧ್ಯವಿಲ್ಲವೆಂದು ಎನಿಸಿದರೆ, ಸ್ಥಳೀಯ ಮಂಡಳಿಗಳ ಹೊರೆಯನ್ನಿಳಿಸುವಂತೆ ಗ್ರಾಮ ಪಂಚಾಯತಿಗಳನ್ನು ಕೂಡಲೇ ಸ್ಥಾಪಿಸಬೇಕು ಎಂದು ನಾನೇ ಹೇಳುವೆ. ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯತಿ ಸ್ಥಾಪಿಸಬೇಕೆಂದು ಇಚ್ಛೆಪಟ್ಟರೆ ಬಹಳಷ್ಟು ಘಾತುಕವಾದ ಪದ್ಧತಿಯತ್ತ ನಾವು ತಿರುಗಿದಂತಾಗುತ್ತದೆಂಬುದು ನನ್ನ ಭಾವನೆ. ನಮ್ಮ ಪ್ರಾಚೀನ ಗ್ರಾಮ ಪಂಚಾಯತಿಯನ್ನು ಅನೇಕರು ಪ್ರಶಂಸಿಸಿದ್ದಾರೆ. ಕೆಲವರಂತೂ ಅವುಗಳನ್ನು ಗ್ರಾಮ ಗಣರಾಜ್ಯ ಎಂದು ಕರೆದಿದ್ದಾರೆ. ಆದರೆ ಅವು ಭಾರತದ ಸಾರ್ವಜನಿಕ ಜೀವನಕ್ಕೆ ವಿಷಕಾರಿಯಾಗಿವೆ ಎಂದು ಸ್ಪಷ್ಟವಾಗಿ ಹೇಳಲು ನಾನು ಎಳ್ಳೆಷ್ಟು ಹಿಂಜರಿಯುವುದಿಲ್ಲ. ಶ್ರೀ ಪೆಸ್ತನ್ ರಹಾಯನ್, ವಕೀಲ. ಪ್ರಶ್ನೆ: ಡಾ. ಬಿ. ಆರ್. ಅಂಬೇಡ್ಕರ್ ರಾಷ್ಟ್ರೀಯತೆಯನ್ನು ಚಿಗುರಿಸುವಲ್ಲಿ ಭಾರತವು ಸೋತಿದ್ದರೆ, ರಾಷ್ಟ್ರೀಯತೆಯ ಚೈತನ್ಯವನ್ನು ನಿರ್ಮಿಸುವಲ್ಲಿ ಭಾರತವು ವಿಫಲವಾಗಿದ್ದರೆ, ಅದಕ್ಕೆ ಪ್ರಮುಖ ಕಾರಣ ನಮ್ಮ ಗ್ರಾಮ ಪದ್ಧತಿಯೇ ಎಂಬುದು ನನ್ನ ಅಭಿಪ್ರಾಯ. ನಮ್ಮ ಗ್ರಾಮ ಪದ್ಧತಿಯು ಸ್ಥಾನೀಯ ವಿಶೇಷತೆಯಿಂದ, ಸ್ಥಾನೀಯ ದೇಶಾಭಿಮಾನದಿಂದ ತುಂಬಿಹೋಗಿದೆ. ಅದು ವಿಶಾಲವಾದ ನಾಗರಿಕ ಜೀವನಕ್ಕೆ ಆಸ್ಪದವನ್ನೇ ಮಾಡಿಕೊಡಲಿಲ್ಲ. ಏನೇನೂ ಇಲ್ಲ. ಪ್ರಾಚೀನ ಗ್ರಾಮ ಪಂಚಾಯತಿಯಲ್ಲಿ ಭಾರತವು ಏಕಜನಾಂಗದ ದೇಶವಾಗದೆಯೇ ಆಳುವ ಪ್ರಭುಗಳಿಗೆ ತೋರಿಸುವ ವಿಧೇಯತೆಯನ್ನುಳಿದು ಸರ್ವೇ ಸಾಮಾನ್ಯವಾದ ಯಾವ ಸಂಬಂಧವೂ ಇರದ ಈ ಗ್ರಾಮ ಸಮುದಾಯಗಳು ಬಿಡಿ ನಡುಗಡ್ಡೆಗಳಾಗಿವೆ. ಮಾನ್ಯರೇ, ಎಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಇದು ನನ್ನೊಬ್ಬನದೇ ಅಭಿಪ್ರಾಯವಾಗಿಲ್ಲವೆಂಬುದು ನನಗೆ ಸಂತೋಷದ ಸಂಗತಿ. 1925ರಲ್ಲಿ ನೇಮಕಗೊಂಡ ಸಮಿತಿಯ ಸದಸ್ಯರೊಬ್ಬರು ಇದೇ ತೆರನಾಗಿ ಹೇಳಿರುವರು. ನನ್ನ ಮಿತ್ರರಾದ ಶ್ರೀ ಆರ್. ಜಿ. ಪ್ರಧಾನ ಅವರ ಟಿಪ್ಪಣಿ ಉಲ್ಲೇಖಿಸುವೆ. ಅದು ಹೀಗಿದೆ: ಈ ಸಮುದಾಯಗಳು ಅತಿಶಯವಾದ ಗ್ರಾಮ ದೇಶಾಭಿಮಾನವನ್ನು ಮತ್ತು ಗ್ರಾಮ ಭಾವನೆಯನ್ನು ಪ್ರೋತ್ಸಾಹಿಸಿದವು. ಇದರಿಂದ ಭಾರತ ಒಟ್ಟಾರೆದಲ್ಲಿಯ ದೇಶದ ಏಕತೆ ಅಥವಾ ಸ್ವಾಭಾವಿಕ ಪ್ರಾದೇಶಿಕ ವಿಭಾಗಗಳಲ್ಲಿರುವ ಜನಾಂಗದ ಏಕತೆ ಇವುಗಳ ಗಟ್ಟಿಯಾದ ನೆಲೆಗಟ್ಟಿನ ಮೇಲೆ ರಚನೆಯಾಗಬೇಕಾಗಿದ್ದ ಶಕ್ತಿಯುತ ಭಾರತೀಯ ರಾಷ್ಟ್ರೀಯತೆಗೆ ಕುಂದು ಬಂದೊದಗಿದೆ. ಶ್ರೀ ಪೆಸ್ತಾನ ಶಹಾಯನ್, ವಕೀಲ. ಶ್ರೀ ಆರ್. ಜಿ. ಪ್ರಧಾನರು ಇತಿಹಾಸಕಾರರೇ. ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲಿ ಇತಿಹಾಸಕಾರರನ್ನು ಮಧ್ಯೆ ತರುವುದು ಅವಶ್ಯವಾಗಿದೆ ಎಂದು ನನಗೆ ಅನಿಸುವುದಿಲ್ಲ. ಇತಿಹಾಸಕಾರರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸಲು ನೀವು ಪರಿಶ್ರಮಿಸುತ್ತಿರುವ ಇಂದಿನ ದಿನಗಳಲ್ಲಿ ಆ ಭಾವನೆಯು ಕರಗಿ ನೀರಾಗುವಂತೆ ಹಾಗೂ ನಾಶವಾಗುವಂತೆ ನಾವು ಏನನ್ನೂ ಮಾಡಕೂಡದು ಎಂಬುದು ನನ್ನ ಮತ. ನನಗೆ ಸಂಬಂಧಪಟ್ಟಷ್ಟು ಹೇಳಿರುವೆ. ಉಳಿದ ವಿಷಯ ಅವರಿಗೆ ಬಿಟ್ಟುಕೊಡಲು ಇಷ್ಟಪಡುವೆ. ನನ್ನ ಮತ್ತೊಂದು ವಿರೋಧವೆಂದರೆ ಪಂಚಾಯತಿಗಳ ಸಂವಿಧಾನದ ಬಗೆಗಿನದು. ಮಾನ್ಯ ಸದಸ್ಯರು ತಿಳಿಸಿದಂತೆ, ಪುರುಷರ ಹಾಗೂ ಸ್ತ್ರೀಯರ ಪ್ರೌಢ ಮತಾಧಿಕಾರ ಅವಲಂಬಿಸಿ ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೆಯುವುದು ಎಂಬುದು ವಿಧೇಯಕದಲ್ಲಿದೆ. ನಾನೊಬ್ಬನೇ ಮಾತನಾಡುವುದಾದರೆ ಇದೆಲ್ಲ ಒಳ್ಳೆಯದೇ ಎಂದು ನಾನು ತಕ್ಷಣ ಹೇಳಬಹುದು. ಆದರೆ ದಲಿತ ವರ್ಗದವರ ಪರವಾಗಿ ಮಾನ್ಯ ಮಂತ್ರಿಗಳಿಗೆ ನಾನು ಹೇಳುವುದಾದರೆ ಪ್ರೌಢ ಮತಾಧಿಕಾರವೊಂದೇ ನಮಗೆ ಸಾಲದು ಎಂದು ನಾನು ನಿಸ್ಸಂಶಯವಾಗಿ ತಿಳಿಸಬಯಸುವೆ. ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತರು ಅಲ್ಪಸಂಖ್ಯಾತರಾಗಿ, ತೀರಾ ಅಲ್ಪಸಂಖ್ಯಾತರಾಗಿ ಇರುವರೆಂಬುದನ್ನು ಮಾನ್ಯ ಮಂತ್ರಿಗಳು ಮರೆತಂತಿದೆ. ವಯಸ್ಕ ಮತಾಧಿಕಾರವು ಸ್ವೀಕೃತವಾಗಿದೆ ಎಂದು ಗ್ರಹಿಸಿದರೆ ಆಗ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಲು ಶಕ್ಯವಿಲ್ಲ. ಆದ್ದರಿಂದ ಈ ಗ್ರಾಮ ಪಂಚಾಯತಿ ಬಂದರೆ ಅಲ್ಪಸಂಖ್ಯಾತರಿಗೆ ವಿಶೇಷ ಪ್ರಾತಿನಿಧ್ಯ ದೊರೆಯಬೇಕೆಂಬುದನ್ನು ನಾನು ಒತ್ತಾಯಿಸಬೇಕಾಗುತ್ತದೆ. ಏನೇ ಇರಲಿ, ದಲಿತರಿಗಂತೂ ವಿಶೇಷ ಪ್ರಾತಿನಿಧ್ಯ ಇದ್ದೇ ಇದೆ. ಉಳಿದವರು ಅವರವರೇ ಹೇಳಬೇಕು. ಮಾನ್ಯರೇ, ಇದು ಜಾತೀಯತೆ ಎಂದು ತಕ್ಷಣವೇ ಎದ್ದು ನಿಂತು ಹೇಳುವ ಸದಸ್ಯರು ಈ ಸದನದಲ್ಲಿದ್ದಾರೆಂಬುದು ನನಗೆ ಗೊತ್ತಿದೆ. ಇದು ಜಾತೀಯತೆ ಎಂಬುದನ್ನು ನಾನು ಒಪ್ಪಿಕೊಳ್ಳುವೆ. ನನ್ನ ಧೋರಣೆಯೇ ಜಾತೀಯತೆಯದು ಆಗುವುದೆಂದು ನನಗೆ ಅನಿಸಿದೆ. ಹೀಗೆ ಹೇಳುವಲ್ಲಿ ನನಗೆ ನಾಚಿಕೆಯಿಲ್ಲ. ಶ್ರೀ ಜೆ. ಬಿ. ಪೆಟಿಚ್, ರಾಷ್ಟ್ರೀಯತೆಗೆ ಇದು ಯೋಗ್ಯವೇ? ಡಾ. ಬಿ. ಆರ್. ಅಂಬೇಡ್ಕರ್: ಓಹೋ, ಯಾಕಾಗಬಾರದು? ಶ್ರೀ ಜೆ. ಬಿ. ಪೆಟಿಚ್: ಇದನ್ನು ಕೇಳಲು ನನಗೆ ಸಂತೋಷವೆನಿಸುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್: ಜಾತೀಯತೆ ಇರದೆ ಭಾರತವು ರಾಜಕೀಯ ಪ್ರಗತಿಪಥದಲ್ಲಿ. ಗ್ರಾಮ ಪಂಚಾಯಿತಿಗಳ ಮಸೂದೆ 1.022 ಮುಂದುವರೆಯಲಾರದೆಂದು ಹೇಳಲೇಬೇಕಾಗಿದೆ. ಜಾತೀಯತೆ ಇರದೆ ಭಾರತಕ್ಕೆ ಸ್ವಾಯತ್ತ ಶಾಸನವಿಲ್ಲ. ಆಕ್ಷೇಪಣೆಯ ಯಾವ ಹೆದರಿಕೆಯಿಲ್ಲದೆ ಈ ಸೂಚನೆಯನ್ನು ನಾನು ಎತ್ತಿ ಹಿಡಿಯುವೆ. ಆದ್ದರಿಂದ ದಲಿತ ವರ್ಗದವರ ಬಗ್ಗೆ ಹೇಳುವುದಾದರೆ, ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲು ದಲಿತರಿಗೆ ವಿಶೇಷ ಪ್ರಾತಿನಿಧ್ಯವು ಪ್ರತಿಯೊಂದು ಸ್ವಾಯತ್ತ ಸಂಸ್ಥೆಯಲ್ಲಿ ಇದೆ ಎಂಬುದು ನನಗೆ ಮನವರಿಕೆಯಾಗದ ಹೊರತು, ಭಾರತದ ಸ್ವಾಯತ್ತ ಶಾಸನದ ತತ್ವವನ್ನು ನಾನು ಎಂದೆಂದೂ ಒಪ್ಪಿಕೊಳ್ಳುವುದಿಲ್ಲ. ಇದು ಇಲ್ಲದಿರುವ ಈ ವಿಧೇಯಕದ ಪ್ರಥಮ ಭಾಗವನ್ನು ನಾನು ಒಪ್ಪಿಕೊಳ್ಳುವುದು ಸಾಧ್ಯವಾಗಲಾರದು. ಮಾನ್ಯರೇ, ನಮ್ಮ ಸಮಸ್ಯೆಯ ಬಗ್ಗೆ ಯೋಚಿಸಲು 1925ರಲ್ಲಿ ಸ್ಥಾಪಿತವಾದ ಸಮಿತಿಯ 2 ಸದಸ್ಯರು ದಲಿತ ವರ್ಗದವರಿಗೆ ವಿಶೇಷ ಪ್ರಾತಿನಿಧ್ಯವಿರಬೇಕೆಂಬ ಮನವಿಗೆ ಅನುಕೂಲರಾಗಿದ್ದಾರೆ. ಶ್ರೀ ಆರ್. ಜಿ. ಪ್ರಧಾನರ ಟಿಪ್ಪಣಿ ಉಲ್ಲೇಖಿಸುವೆ. ಅವರು ಹೇಳಿದುದು ಹೀಗಿದೆ: ಗ್ರಾಮ ಪಂಚಾಯಿತಿಗಳಲ್ಲಿ ದಲಿತ ವರ್ಗದ ಪ್ರತಿನಿಧಿಗಳನ್ನು ನಾಮಕರಣ ಮಾಡಲು ಅವಕಾಶವಿರಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ. ಜಿಲ್ಲಾಧಿಕಾರಿಯಾಗಲಿ ಅಥವಾ ಬಹುವಾಗಿ ಜಿಲ್ಲಾ ಸ್ಥಾನೀಯ ಮಂಡಳಿಯಾಗಲಿ ನಾಮಕರಣ ಮಾಡಬೇಕು. ದಲಿತರ ಪ್ರಾತಿನಿಧ್ಯವಿರಬೇಕೆಂಬ ದೃಷ್ಟಿಯಿಂದ, ಅದಕ್ಕೂ ಹೆಚ್ಚಾಗಿ ದಲಿತರ ಸಾಮಾನ್ಯ ಸ್ಥಿತಿಯ ಮಟ್ಟವನ್ನು ಏರಿಸುವ ಹಾಗೂ ಇನ್ನುಳಿದ ವರ್ಗದವರು ಅವರ ಜೊತೆಗೂಡಿ ಸಮುದಾಯ ಹೊಂದಾಣಿಕೆಯ ಅರಿವನ್ನು ಮೂಡಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಒಬ್ಬ ದಲಿತರಾದರೂ ಇರುವುದು ಅತ್ಯಂತ ಅವಶ್ಯವಾಗಿದೆ. ಆದ್ದರಿಂದ ದಲಿತ ವರ್ಗದವರೊಬ್ಬರು ಆಯ್ಕೆಯಾಗಿರದಿದ್ದ ಕಡೆಯಲ್ಲಿ ಅವರನ್ನು ನಾಮಕರಣ ಮಾಡಬೇಕು. ಮಾನ್ಯರೇ, ನನ್ನ ಮಾನ್ಯ ಮಿತ್ರರಾದ ಶ್ರೀ ಪಿ. ಆರ್. ಚಿಕ್ಕೋಡಿಯವರ ಟಿಪ್ಪಣಿಯನ್ನು ಈಗ ಉಲ್ಲೇಖಿಸುವೆ. ಅವರು ಪ್ರತ್ಯೇಕ ಟಿಪ್ಪಣಿ ಬರೆದದ್ದು. ಅದರಲ್ಲಿ ಅವರು ಹೇಳಿದುದು ಹೀಗಿದೆ: ನಾಮಕರಣದಿಂದಾಗಲಿ ಅಥವಾ ಗ್ರಾಮಗಳಲ್ಲಿ ದಲಿತ ವರ್ಗದ ಕನಿಷ್ಠ 50 ಪ್ರೌಢರಿದ್ದರೆ ಕಾಯ್ದಿರಿಸಲ್ಪಡುವ ಸ್ಥಳಗಳ ಪದ್ಧತಿಯಿಂದಾಗಲಿ ದಲಿತರ ಪ್ರತಿನಿಧಿಗಳಿಗೆ ಪಂಚಾಯತಿಯಲ್ಲಿ ಸ್ಥಳ ದೊರೆಯುವಂತೆ ಏನಾದರೂ ವ್ಯವಸ್ಥೆ ಮಾಡುವುದು ಅವಶ್ಯವೆಂದು ನನಗೆ ಅನಿಸಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಸರ್ವರಿಗೂ ಮುಕ್ತವಾದ ಚುನಾವಣೆಯಲ್ಲಿ ಇವರಾರು ಪ್ರತಿನಿಧಿಯಾಗಿ ಆಯ್ಕೆಯಾಗುವ ಸಂಭವ ತೀರ ಕಡಿಮೆ. ಇತ್ತೀಚೆಗೆ ಇಂಥದೊಂದು ಪ್ರಯತ್ನ ನಿಷ್ಫಲವಾದುದು ನನ್ನ ಗಮನಕ್ಕೆ ಬಂದಿದೆ. ಇದೇ ಸಂದರ್ಭದಲ್ಲಿ ಈ ಸದನದ ಸನ್ಮಾನ್ಯ ಹಿಂದೂ ಸದಸ್ಯರ ಗಮನವನ್ನು ಇತ್ತೀಚೆಗೆ ಘಟಿಸಿದ ಹಲವು ಘಟನೆಗಳ ಬಗ್ಗೆ ಸೆಳೆಯಬಯಸುವೆ. ಹೋದ ತಿಂಗಳ 24ನೇ ದಿನಾಂಕದಂದು ರುಜು ಹಾಕಿದ ದಲಿತರು ಹಾಗೂ ಹಿಂದೂ ಜಾತಿಯವರ ಮಧ್ಯೆ ಉಂಟಾದ ಪುಣೆ ಒಪ್ಪಂದವನ್ನು ಕುರಿತು ನಾನು ಉಲ್ಲೇಖಿಸುತ್ತಿರುವೆ. ಇಲ್ಲಿರುವ ಅನೇಕ ಸದಸ್ಯರು ಆ ಒಪ್ಪಂದದ ಕರಾರುಗಳನ್ನು ಓದಿದ್ದಾರೆಂಬುದು. 138. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2.
ನನ್ನ ತಿಳುವಳಿಕೆ ಒಪ್ಪಂದದ ವಿಭಾಗವೊಂದರ ಬಗ್ಗೆ ತಾವು ಗಮನಿಸಬೇಕೆಂದು ನಾನು ಕೋರುವೆ. ಆ ವಿಭಾಗದಲ್ಲಿ ಎಲ್ಲ ಸ್ಥಾನಿಕ ಸಮಿತಿಗಳಲ್ಲಿ ದಲಿತ ವರ್ಗದವರಿಗೆ ಪ್ರಾತಿನಿಧ್ಯದ ಹಕ್ಕು ಇದೆ ಎಂಬುದು ಸ್ವೀಕರಿಸಲ್ಪಡಬೇಕು ಎಂದು ಒಪ್ಪಿಕೊಳ್ಳಲಾಗಿದೆ. ಆ ಒಪ್ಪಿಗೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು. ಮಾನ್ಯರೇ, ಒಪ್ಪಂದದಲ್ಲಿ ಬಂದಿರುವ ಈ ಅಂಶದ ಬಗ್ಗೆ ಹಿಂದೂ ಸದಸ್ಯರು ಗಮನ ಕೊಡುವರೆಂದು ಹೋದ 21ನೇ ದಿನಾಂಕದ ಮೊದಲು ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಒಪ್ಪಂದದ ಈ ಕರಾರುಗಳಿಗೆ ಹಿಂದೂ ಜನರು ನಿಷ್ಠೆಯಿಂದ ಬದ್ಧರಾಗುವರೆಂದು ನಾನು ನಿಶ್ಚಿತವಾಗಿ ನಂಬಿರುವೆ. ಮಾನ್ಯರೇ, ವಿಧೇಯಕದ 2ನೆಯ ಭಾಗವನ್ನು ಈಗ ನೋಡೋಣ. ಇದನ್ನು ಓದಿದ ಕೂಡಲೇ ಈ ವಿಧೇಯಕವು ಅತ್ತಿಯ ಹಣ್ಣಿನಂತೆ ಇದೆ ಎಂದು ಆರಂಭದಲ್ಲಿಯೇ ಹೇಳುವ ಮನಸ್ಸು ನನ್ನದಾಗಿತ್ತು. ಆದರೆ ವಿಧೇಯಕವನ್ನು ಸಂಪೂರ್ಣವಾಗಿ ಓದಿದ ಮೇಲೆ, ವಿಧೇಯಕದಲ್ಲಿ ಅಡಕವಾಗಿರುವ ಎಲ್ಲ ಅಂಶಗಳನ್ನು ತಿಳಿದುಕೊಂಡ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಿಸಬೇಕಾಯಿತು. ಈ ವಿಧೇಯಕವು ಅತ್ತಿಯ ಹಣ್ಣಿಗಿಂತಲೂ ಕೆಟ್ಟದಾಗಿದೆ ಎಂದು ನನ್ನ ಅನಿಸಿಕೆ. ಕೆಲವೆಡೆ ಕೆಟ್ಟಿದೆ ಎಂದರೆ ಇನ್ನೂ ಹಲವೆಡೆ ಕೊಳೆತು ಹೋಗಿದೆ. ಗ್ರಾಮ ಪಂಚಾಯತಿ ವಿಧೇಯಕದಲ್ಲಿರುವ ನ್ಯಾಯಾಂಗದ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ದಿವಾಗ ಹಾಗೂ ಅಪರಾಧಿಕ ನ್ಯಾಯಗಳನ್ನು ನೋಡಿಕೊಳ್ಳುವಾಗ ವಿಶ್ವಾಸಕ್ಕೆ ಪಾತ್ರವಾಗಬಹುದಾದ ಯೋಗ್ಯ ನ್ಯಾಯಾಂಗದ ಅವಶ್ಯಕತೆಗಳು ಯಾವುವು ಎಂಬುದರ ಬಗ್ಗೆ ಸ್ಥಳೀಯ ಸ್ವಾಯತ್ತ ಶಾಸನ ಖಾತೆಯನ್ನು ವಹಿಸಿಕೊಂಡ ಮಾನ್ಯ ಮಂತ್ರಿಗಳ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ. ಈ ಸದನವನ್ನು ಉದ್ದೇಶಿಸಿ ಮಾತನಾಡುವಾಗ ಆರಂಭದಲ್ಲಿಯೇ ಅವರು ಈ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಬಹುದೆಂದು ನಾನು ಆಶಿಸಿದ್ದೆ. ಆದರೆ ಅವರು ಅದರ ಬಗ್ಗೆ ಮೌನವಾಗಿದ್ದಾರೆ. ದಿವಾಣ ಹಾಗೂ ಅಪರಾಧಿಕ ನ್ಯಾಯ ನಿರ್ವಹಣೆಯ ಕರ್ತವ್ಯಗಳನ್ನು ಕೈಗೊಳ್ಳುವ ಮುನ್ನ ನ್ಯಾಯಾಂಗಕ್ಕೆ 3 ಅವಶ್ಯಕತೆಗಳಿವೆ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುವರೆಂದು ನಾನು ತಿಳಿದಿರುವೆ. ನ್ಯಾಯಾಂಗದಲ್ಲಿರುವವರು ಕಾನೂನು ತರಬೇತಿ ಪಡೆದಿರಬೇಕು, ತಮ್ಮ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿರಬೇಕು ಹಾಗೂ ಅವರ ಸ್ಥಾನ ಸ್ವತಂತ್ರವಾಗಿರಬೇಕು. ಈ 3ನ್ನು ಈ ವಿಧೇಯಕಕ್ಕೆ ಹೊಂದಿಸಿ ಪರಿಶೀಲಿಸೋಣ. ಇದರ ಬಗ್ಗೆ ವಿಧೇಯಕದಲ್ಲಿ ಮಾನ್ಯ ಮಂತ್ರಿಗಳು ಏನು ಹೇಳಿರುವರು? ಅವರ ಹೇಳಿಕೆ ಇಂತಿದೆ: ವಯಸ್ಕ ಮತಾಧಿಕಾರ ಆಧಾರದ ಮೇಲೆ 5 ಅಥವಾ 7 ಸದಸ್ಯರಿರುವ ಪಂಚಾಯತಿಯನ್ನು ಆರಿಸಬೇಕು. ಆ ಸದಸ್ಯರ ಅವಧಿ 3 ವರ್ಷಗಳದ್ದು. ಈ 3 ವರ್ಷಗಳಲ್ಲಿ ಅವರು ಸ್ಥಾನೀಯ ಸ್ವಾಯತ್ತ ಶಾಸನದ ಕಾರ್ಯನಿರ್ವಹಿಸುವರಲ್ಲದೆ ಇದರ ಜೊತೆ ಕೆಲವು ದಿವಾಣೆ ಮತ್ತು ಅಪರಾಧಿಕ ನ್ಯಾಯ ನಿರ್ವಹಣೆಯನ್ನು ಕೈಗೊಳ್ಳುವರು. ಇದಿಷ್ಟು ಈ ವಿಧೇಯಕದಲ್ಲಿ ಅಡಕವಾದ ಅಂಶವಾಗಿದೆ. ಮಾನ್ಯ ಮಂತ್ರಿಗಳಿಗೆ ನಾನು ಕೇಳಬೇಕಾದ ಮೊದಲ ಪ್ರಶ್ನೆ ಇದು: ವಯಸ್ಕ ಮತಾಧಿಕಾರ ಆಧಾರದ ಮೇಲೆ ಚುನಾಯಿತರಾದ ಈ 5 ನ್ಯಾಯಾಧೀಶರ ಕರ್ತವ್ಯಗಳನ್ನು ನಿರ್ವಹಿಸುವುದರ ಬಗ್ಗೆ ಸಾಕಷ್ಟು ನ್ಯಾಯಾಂಗದ ತರಬೇತಿ ಇರುವುದೆಂದು ಮಾನ್ಯ ಮಂತ್ರಿಗಳು ತಿಳಿದಿರುವರೆ? ನ್ಯಾಯ ನಿರ್ಣಯ ಮಾಡುವವರಿಗೆ ನ್ಯಾಯ ನೀಡುವುದರಲ್ಲಿ ಪ್ರಬುದ್ಧತೆ ಇರಬೇಕಾದ ಅವಶ್ಯವಿದೆ. ಅದಕ್ಕೆ ಬಹಳಷ್ಟು ಕಾನೂನು ಜ್ಞಾನವೂ ಬೇಕಾಗುತ್ತದೆ. ಇದಕ್ಕೆ ನಗಬೇಕಾಗಿಲ್ಲ. ಇದು ಗಂಭೀರ ವಿಷಯವಾಗಿದೆ. ದಯವಿಟ್ಟು ಇದನ್ನು ವಿಚಾರಿಸಬೇಕು. ಐ.ಸಿ.ಎಸ್. ಇಂಡಿಯನ್ ಸಿವಿಲ್ ಸರ್ವಿಸ್ ಆದವರು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ತಮಗೆ ಕೆಲವು ಸ್ಥಳಗಳನ್ನು ಮೀಸಲಾಗಿಡ. ಗ್ರಾಮ ಪಂಚಾಯಿತಿಗಳ ಮಸೂದೆ 1 ಬೇಕೆಂದು ಕೇಳಿಕೊಂಡಾಗ ನಾವೆಲ್ಲ ಕುತೂಹಲಿಗಳಾಗುತ್ತೇವೆ. ನಮ್ಮ ವಿರೋಧಕ್ಕೆ ಕಾರಣವಾದರೂ ಏನು? ಈ ವಿರೋಧವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆನಾದರೆ ಅದರ ಕಾರಣ ಹೀಗಿದೆ. ಐ.ಸಿ.ಎಸ್. ಪರೀಕ್ಷೆ ಪಾಸಾದ ಈ ಜನರಿಗೆ ನ್ಯಾಯಾಂಗದ ತರಬೇತಿ ಇರುವುದಿಲ್ಲ. ಅಂಥ ತರಬೇತಿ ಇಲ್ಲದಿದ್ದುದರಿಂದ ಅವರಿಗೆ ನ್ಯಾಯಾಂಗದ ಅಧಿಕಾರಗಳನ್ನು ಒಪ್ಪಿಸುವಂತಿಲ್ಲ. ಆಕ್ಷೇಪಣೆಯಲ್ಲಿಯ ದೂರು ಇದಾಗಿದೆ. ಕೇವಲ ನ್ಯಾಯದಾನ ಮಾತ್ರ ಬೇಕಾಗಿಲ್ಲ, ಆದರೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಬಲ್ಲ ನ್ಯಾಯಾಧೀಶರ ಅವಶ್ಯಕತೆ ಇದೆ. ನಿರಕ್ಷರಿಗಳು, ಅಜ್ಞಾನಿಗಳು, ಮೂಢನಂಬಿಕೆಗಳಿಗೆ ಅಂಟಿಕೊಂಡವರು ಆಗಿರುವ ಇಂಥ ಜನಸಮುದಾಯದಲ್ಲಿ ನ್ಯಾಯಾಧೀಶರ ಕರ್ತವ್ಯಗಳನ್ನು ನಿರ್ವಹಿಸಬಲ್ಲರೆಂದು ನಾವು ನಂಬಬಹುದಾದ 5 ದೊರೆಯಬಹುದೇ ಎಂದು ನಾನು ಮಾನ್ಯ ಮಂತ್ರಿಗಳನ್ನು ಕೇಳಬಯಸುವೆ. ಶ್ರೀ ಎಂ. ಕಾರಭಾರಿ: ನಾವು ಇಷ್ಟು ದೊಡ್ಡರಾಗಿದ್ದೇವೆಯೇ? ಡಾ. ಬಿ. ಆರ್. ಅಂಬೇಡ್ಕರ್: ನನಗೆ ಗೊತ್ತಿಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಇದು ನನ್ನ ಅಭಿಪ್ರಾಯ. ಈ ಜನರಿಗೆ ಅವಶ್ಯಕವಾದ ನ್ಯಾಯಾಂಗ ತರಬೇತಿ ಕೊಡುವುದು ಬೇಕಾಗಿಲ್ಲವೆಂದು ತಿಳಿಯೋಣ. ಆದರೆ ಅವರಲ್ಲಿ ಹಕ್ಕು, ಕರ್ತವ್ಯ, ನ್ಯಾಯ, ಒಳ್ಳೆಯ ಆತ್ಮಸಾಕ್ಷಿ ಇವುಗಳ ಯಥಾಯೋಗ್ಯ ಜ್ಞಾನವನ್ನಾದರೂ ಕನಿಷ್ಠ ಪಕ್ಷ ನಾವು ಅಪೇಕ್ಷಿಸಬಾರದೆ? ಜಾತೀಯತೆಯ ಸಂಪ್ರದಾಯಗಳಿಂದ ಬದ್ಧವಾದ ಒಂದು ಜನತೆ, ಪ್ರಾಚೀನ ಪೂರ್ವಗ್ರಹಗಳಿಂದ ಪೀಡಿತವಾದ ಒಂದು ಜನತೆ, ಜೀವನದಲ್ಲಿ ಸ್ಥಾನಮಾನದ ಸರಿಸಮಾನತೆಯನ್ನು ತಿರಸ್ಕರಿಸಿ ವಿವಿಧ ಮಟ್ಟಗಳ ವಿಚಾರಗಳಿಂದ ಪ್ರಬಲಗೊಂಡ ಒಂದು ಜನತೆ, ಮೇಲ್ದರ್ಜೆಯವರು ಕೆಲವರು ಕೀಳರ್ಜೆಯವರು ಹಲವರು ಎಂದು ಭಾವಿಸುವ ಒಂದು ಜನತೆ, ಇಂಥ ಜನತೆಯಲ್ಲಿ ನ್ಯಾಯದಾನ ನಿರ್ವಹಣೆಯೋಗ್ಯ ವಿಚಾರಣೆಯಿಂದ ಮಾಡಲ್ಪಡುವುದೆಂದು ನಾವು ಅಪೇಕ್ಷಿಸುವುದಾದರೂ ಹೇಗೆ? ಮಾನ್ಯರೇ, ಇಂದಿನ ಸೂಚನೆಗೆ ನನ್ನ ವಿರೋಧವಿದೆ. ನಮ್ಮ ಜೀವವನ್ನು, ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಆಸ್ತಿಪಾಸ್ತಿಯನ್ನು ಇಂಥ ಪಂಚರ ಕೈಯಲ್ಲಿ ಕೊಡುವ ತಮ್ಮ ಅಪೇಕ್ಷೆ ಸೂಕ್ತವಾಗಿಲ್ಲ. ಇದೀಗ ಸದನದಲ್ಲಿ ಇನ್ನೊಂದು ಸೂಚನೆಯನ್ನು ತಿಳಿಸಬಯಸುವೆ. ಪಂಚಾಯತಿಯ ನ್ಯಾಯಾಧೀಶ ಮಂಡಳಿಗೆ ನಿಷ್ಪಕ್ಷಪಾತ ನಿರ್ಣಯವನ್ನು ಕೊಡಲು ಶಕ್ಯವಾಗಿದೆಯೇ? ನಿಜವಾದುದನ್ನು ಇದ್ದ ಹಾಗೆಯೇ ವಿಚಾರಿಸೋಣ. ಪಕ್ಷಪಂಗಡಗಳ ಬದ್ಧ ದ್ವೇಷದಿಂದ ಕೂಡಿಕೊಂಡಿರದ ಯಾವ ಹಳ್ಳಿಯೂ ಇಲ್ಲವೆಂಬುದನ್ನು ಮಾನ್ಯ ಸದಸ್ಯರೆಲ್ಲರೂ ಒಪ್ಪುವರೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು ಇವರ ನಡುವೆ ಜಗಳಗಳಿವೆ. ದಿವಾಣ ಬಹದ್ದೂರ ಡಿ. ಆರ್. ಪಾಟೀಲ: ಅವು ಕೊನೆಯವರೆಗೂ ಇರುವವು. ಡಾ. ಬಿ. ಆರ್. ಅಂಬೇಡ್ಕರ್: ಹಾಗೆಯೇ ಉಳಿದರೆ ಅವು ನಿಮಗೆ ಬಹಳ ಹಾನಿಕರ. ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರರಲ್ಲಿಯೂ ಪಂಗಡಗಳಿವೆ. ಮಾನ್ಯ ಸದಸ್ಯರಾದ ರಾವ ಬಹದ್ದೂರ ಕಾಳೆಯವರು ನನ್ನ ಮಾತು ಕೇಳಿ ನಗುತ್ತಿರುವುದರಿಂದ ನನಗೆ ಗೊತ್ತಿದ್ದ ಅವರದೇ ಜಿಲ್ಲೆಯ ಅಂದರೆ ಸಾತಾರ ಜಿಲ್ಲೆಯ ಒಂದು ಉದಾಹರಣೆಯನ್ನು ಕೊಡಬಯಸುವೆ. ಸಾತಾರ ಜಿಲ್ಲೆಯಲ್ಲಿ ಒಮ್ಮೆ ಬ್ರಾಹ್ಮಣೇತರ ದ್ವೇಷ ವಿಕೋಪಕ್ಕೆ ಹೋಯಿತು. ಆಗ ಸಾತಾರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಬ್ರಾಹ್ಮಣೇತರರು ಬ್ರಾಹ್ಮಣರನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿದರು. ಅದರ ಪರಿಣಾಮವಾಗಿ ಬ್ರಾಹ್ಮಣರಿಗೆ ಕ್ಷೌರ ಮಾಡಿಸಿ 040 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕೊಳ್ಳಲು ಕ್ಷೌರಿಕರಾರು ಸಿಗಲಿಲ್ಲ. ದಿನಸಿ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಿಯವರಿಗೆ ಸಾಮಾನು ಕೊಡಲಿಲ್ಲ. ಅವರ ಸೇವೆಗೆಯಲು ಹಳ್ಳಿಯಲ್ಲಿ ಯಾರೂ ದೊರೆಯುವುದಿಲ್ಲ. ಬ್ರಾಹ್ಮಣ ಗಡ್ಡವನ್ನಾದರೂ ಬೆಳೆಸಬೇಕಾಗಿತ್ತು, ಇಲ್ಲವೇ 7 ಮೈಲು ನಡೆದುಕೊಂಡು ಸಾತಾರಾಗೆ ಹೋಗಬೇಕಾಗಿತ್ತು. ಅದೇ ರೀತಿ ದಲಿತರಿಗೂ ಬ್ರಾಹ್ಮಣೇತರರಿಗೂ ಕಲಹಗಳಿವೆ. ಮಾನ್ಯ ಸದಸ್ಯರೊಬ್ಬರು: ಅವೆಲ್ಲ ಈಗ ಮುಗಿದಿದೆ. ಡಾ. ಬಿ. ಆರ್. ಅಂಬೇಡ್ಕರ್: ಮುಗಿದಿವೆ ಎಂದು ಹೇಳುವುದಕ್ಕಿಂತಲೂ ಸದ್ಯದ ಸಮಾಜ ವ್ಯವಸ್ಥೆಯಲ್ಲಿಯೂ ಅವು ಉಳಿದುಕೊಂಡಿವೆ ಎಂದು ಅನ್ನಬೇಕು. ಒಳಜಗಳ ಹಿಂದೂ ಜನರಲ್ಲಿ ಮಾತ್ರವಲ್ಲ, ಹಿಂದೂ ಮತ್ತು ಮುಸ್ಲಿಮರ ನಡುವೆಯೂ ಜಗಳಗಳಿವೆ. ಈ ಜಗಳಗಳು ಸಾಮಾನ್ಯ ಮಹತ್ವದ್ದಾಗಿರದೆ ಅವು ಗಂಭೀರವಾಗಿವೆ. ವಾತಾವರಣ ಹೀಗಿರುವಾಗ ಚುನಾಯಿತಗೊಂಡ ಪಂಚಾಯತಿಯ ಬೇರೆ ಬೇರೆ ಜಾತಿಗಳ ಹಾಗೂ ಪಂಗಡಗಳ ಜನರಿಗೆ ಸಾಕಷ್ಟು ನಿಷ್ಪಕ್ಷವಾಗಿ ನ್ಯಾಯದಾನ ಮಾಡುವುದು ಸಾಧ್ಯವೇ ಎಂಬುದನ್ನು ಮಾನ್ಯ ಮಂತ್ರಿಗಳು, ಈ ಸದನವು ವಿಚಾರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಕೊಟ್ಟ ಈ ಸೂಚನೆಯನ್ನು ಮಾನ್ಯ ಮಂತ್ರಿಗಳು ಹಾಗೂ ಸದನವು ಗಂಭೀರವಾಗಿ ಆಲೋಚಿಸುವರೆಂದು ನಾನು ತಿಳಿದಿರುವೆ.
ನನ್ನ ಮುಂದಿನ ಪ್ರಶ್ನೆ ಇದಾಗಿದೆ. ಮಾನ್ಯ ಮಂತ್ರಿಗಳು ಕಾರ್ಯರೂಪದಲ್ಲಿ ತರಬೇಕೆಂದಿರುವ ನ್ಯಾಯಾಂಗ ಸ್ವತಂತ್ರವಾದದ್ದು ಹೇಗೆ? ಇದರ ಬಗ್ಗೆ ಅವರ ಸೂಚನೆಯಾದರೂ ಏನಿದೆ? ಅವರ ಹೇಳಿಕೆಯಂತೆ ನ್ಯಾಯಾಂಗ ಚುನಾಯಿತವಾದದ್ದಾಗಿದೆ, ಏಕೆಂದರೆ ಇದೇ ಈ ಮಸೂದೆಯ ಅಭಿಪ್ರಾಯವಾಗಿದೆ. ನ್ಯಾಯದಾನವನ್ನು ನಿರ್ವಹಿಸುವ ಪಂಚಾಯತಿಯು ಗ್ರಾಮದ ವಯಸ್ಕ ಜನರಿಂದ ಆಯ್ಕೆಯಾದದ್ದು. ಜನತೆಯ ವಯಸ್ಕ ಮತದಾನಕ್ಕೆ ತಲೆಬಾಗಿದ ಆ ನ್ಯಾಯಾಧೀಶನು ನ್ಯಾಯ ನಿರ್ಣಯ ಕೊಡುವ ಮುನ್ನ 2 ಬಾರಿಯಾದರೂ ವಿಚಾರಿಸುವುದಿಲ್ಲವೇ? ಮತದಾರನ ಮನಸ್ಸಿಗೆ ನೋವಾಗುವುದೇ ಎಂದು ತನ್ನ ನಿರ್ಣಯ ಕೊಡುವಾಗ ಆಲೋಚಿಸುವುದಿಲ್ಲವೇ? ಮಾನ್ಯ ಮಂತ್ರಿಗಳಿಗೆ ಈ ಪ್ರಶ್ನೆ ಕೇಳಬಯಸುವೆ. ಹಿಂದೂ ಮುಸ್ಲಿಮರ ದಂಗೆಯಾಗಿದೆ ಎಂದು ತಿಳಿಯೋಣ. ಇದು ಪಂಚಾಯತಿ ವಿಚಾರಿಸುವ ವಿಷಯವಾದುದರಿಂದ ಒಬ್ಬ ಮುಸ್ಲಿಮ ಗುನ್ನೆದಾರನನ್ನು ಪಂಚಾಯತಿಗೆ ಕರೆದುಕೊಂಡು ಬರುತ್ತಾರೆಂದು ಭಾವಿಸೋಣ. ಆಗ ಪಂಚಾಯತಿಯಲ್ಲಿ ಆ ಒಬ್ಬ ಹಿಂದೂವಿಗೆ ಮುಸ್ಲಿಮನ ಕಡೆಗೆ ನ್ಯಾಯವಿದೆ ಎಂದು ತೋರಿತೆಂದು ಕಲ್ಪಿಸೋಣ. ಕೆಲವೇ ತಿಂಗಳುಗಳಲ್ಲಿ ಅಥವಾ 1 ವರ್ಷದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾದ ಆ ಹಿಂದೂ ತನ್ನ ಸ್ಥಾನ ಹೋದರೂ ಪರವಾಗಿಲ್ಲವೆಂದು ಮುಸ್ಲಿಮನು ನಿರ್ದೋಷಿ ಎಂದು ಸಾರಲು ಸಾಧ್ಯವೇ? ಇದನ್ನು ಮಾನ್ಯ ಮಂತ್ರಿಗಳು, ಈ ಸದನವು ಯೋಚಿಸಬಹುದೇ? ಆ ಹಿಂದೂ ಏನು ಮಾಡುವನು? ದಿವಾಣ ಬಹದ್ದೂರ ಡಿ. ಆರ್. ಪಾಟೀಲ ಗಲಭೆಯ ವಿಷಯವನ್ನು ವಿಚಾರಣೆಗೆ ತೆಗೆದುಕೊಳ್ಳುವ ಹಕ್ಕು ಪಂಚಾಯತಿಗಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಉದಾಹರಣೆಗೆಂದು ಇದನ್ನು ಹೇಳಿದೆ. ಇದರಂಥ ಬೇರೆ ಅಪರಾಧವಿರಬಹುದು. ಮಾನ್ಯರೇ, ಚುನಾಯಿತನಾದ ನ್ಯಾಯಾಂಗವಿದ್ದುದನ್ನು ನಾನು ಎಲ್ಲಿಯೂ ನೋಡಿಲ್ಲ. ಹಾಗೆ ಚುನಾಯಿತವಾದ ನ್ಯಾಯಾಂಗವಿದ್ದುದು ಅಮೆರಿಕೆಯಲ್ಲಿ ಮಾತ್ರ. ಇದರಿಂದ ಅಮೆರಿಕೆಯ ಕಾಮನ್ವೆಲ್ತ್ ಗ್ರಾಮ ಪಂಚಾಯಿತಿಗಳ ಮಸೂದೆ 1 ಗಳಲ್ಲಿ ನ್ಯಾಯಾಧೀಶರು ಅಗೌರವ ಪಡೆದಿದ್ದರು ಹಾಗೂ ಅಲ್ಲಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪದ ನ್ಯಾಯದಾನ ಎಂಬುದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಮಾನ್ಯ ಸ್ನೇಹಿತರು ನಾವು ಈ ಪ್ರಯೋಗವನ್ನು ನಮ್ಮಲ್ಲಿಯೂ ಮಾಡಬೇಕೆಂಬ ಇಚ್ಛೆಯುಳ್ಳವರಾಗಿಲ್ಲವೆಂದು ನಾನು ನಂಬಿರುವೆ. ಈ ದೃಷ್ಟಿಯಿಂದ ಸದನದ ಬಹಳ ವೇಳೆಯನ್ನು ನಾನು ತೆಗೆದುಕೊಳ್ಳದೆ ನಾನು ಹೇಳಬಯಸುವುದಷ್ಟನ್ನೇ ತಿಳಿಸುವೆ. ವಿಧೇಯಕದ 2ನೆಯ ಭಾಗದಲ್ಲಿರುವ ತತ್ವವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಚುನಾಯಿತ ನ್ಯಾಯಾಂಗದಿಂದ ಪಂಚಾಯತಿಗೆ ದಿವಾಣೆ ಹಾಗೂ ಅಪರಾಧಿಕ ನ್ಯಾಯದಾನ ಅಧಿಕಾರಗಳನ್ನು ಹಸ್ತಾಂತರಿಸುವುದಕ್ಕೂ ನನ್ನ ಅನುಮತಿಯಿಲ್ಲ. ಮಾನ್ಯರೇ, ನಮ್ಮ ಪ್ರಾಂತದಲ್ಲಿ ನಡೆದಿರುವ ವಿದ್ಯಮಾನಗಳನ್ನು, ವಿಶೇಷದಲ್ಲಿ ದಲಿತ ವರ್ಗದವರಿಗೆ ಏನಾಗುತ್ತಿದೆ ಎಂಬುದನ್ನು ಅವಲೋಕಿಸಿದರೆ ನಮಗಷ್ಟೇ ಸಂಬಂಧಪಟ್ಟಂತೆ ಪಂಚಾಯತಿಗಳು ನ್ಯಾಯಾಂಗ ಖಾತೆ ನೋಡಿಕೊಳ್ಳುವುದಕ್ಕೆ ನಮ್ಮ ಸಮ್ಮತಿ ಎಂದೆಂದಿಗೂ ಇಲ್ಲ. ನಮ್ಮದು ತೀರ ವಿಚಿತ್ರವಾದ, ಬಹಳಷ್ಟು ಕರುಣಾಜನಕವಾದ ಸ್ಥಿತಿಯೆಂದೇ ಹೇಳಬೇಕು. ಹಳ್ಳಿಯ ಕೊಂಪೆಯೊಂದರಲ್ಲಿರುವ ಅತಿ ಅಲ್ಪಸಂಖ್ಯಾತರಾಗಿರುವ ಜನ ನಾವು. ಗ್ರಾಮ ಸಮುದಾಯದಲ್ಲಿ ನಾವು ಇದ್ದೇವೆ ಎಂಬ ದೃಷ್ಟಿಯಿಂದ ನಮ್ಮ ಕಡೆ ನೋಡುವುದಿಲ್ಲ. ನಾವು ಹಳ್ಳಿಯಲ್ಲಿ ವಾಸವಾಗಿದ್ದರೂ ನಮ್ಮನ್ನು ಪರಕೀಯರಂತೆ ಇನ್ನುಳಿದ ಸಮುದಾಯದವರು ಕಂಡು ನಮ್ಮ ಪ್ರಗತಿಯನ್ನು ಅಸೂಯೆಯಿಂದ ನೋಡುವರು. ನನ್ನ ಮಾನ್ಯ ಮಿತ್ರರಾದ ಶ್ರೀ ಕಾಮತರು ತಲೆಯಲ್ಲಾಡಿಸುತ್ತಿದ್ದಾರೆ. ಆದ್ದರಿಂದ ನನ್ನಿಚ್ಛೆ ಇರದಿದ್ದರೂ ರಾಜ್ಯ ಸಮಿತಿ ವರದಿಯ ಕೆಲವು ಭಾಗವನ್ನು ನಾನೀಗ ಓದಿ ತೋರಿಸಬೇಕಾಗಿದೆ. ಆ ಸಮಿತಿ ವರದಿಯ 102ನೇ ಪರಿಚ್ಛೇದದಲ್ಲಿ ಗ್ರಾಮಗಳಲ್ಲಿರುವ ದಲಿತ ವರ್ಗದವರ ಪರಿಸ್ಥಿತಿಯನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಸಮಿತಿಯ ಅಭಿಪ್ರಾಯ ಹೀಗಿದೆ. ಸಾರ್ವಜನಿಕ ಪ್ರಯೋಜನಗಳಲ್ಲಿ ದಲಿತ ವರ್ಗದವರಿಗಿರುವ ಹಕ್ಕುಗಳನ್ನು ಅವರಿಗೆ ದೊರಕಿಸಿಕೊಡಬೇಕೆಂದು ನಾವು ಅನೇಕ ಮಾರ್ಗಗಳನ್ನು ಶಿಫಾರಸು ಮಾಡಿದ್ದರೂ ಕಾರ್ಯರೂಪಕ್ಕೆ ಅವುಗಳನ್ನು ತರುವಾಗ ಬಹಳಷ್ಟು ತೊಂದರೆ ಅನೇಕ ದಿನಗಳವರೆಗೆ ಉಳಿಯುತ್ತದೆ ಎಂಬ ಭಯ ನಮಗಿದೆ. ಸಾಂಪ್ರದಾಯಿಕ ವರ್ಗದವರು ಅದರ ವಿರೋಧವಾಗಿ ಬಹಿರಂಗವಾಗಿ ನಡೆಸುವ ಹಿಂಸಾಕೃತ್ಯಗಳ ಭಯ ಮೊದಲನೆಯದು. ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತ ವರ್ಗದವರು ತೀರಾ ಅಲ್ಪಸಂಖ್ಯಾತರು, ಆದರೆ ಸಾಂಪ್ರದಾಯಿಕ ವರ್ಗದವರು ಬಹುಸಂಖ್ಯಾತರಾಗಿದ್ದು, ದಲಿತ ವರ್ಗದವರಿಂದ ವಿರೋಧ ಬಂದಾಗ ಅವರು ಏನೇ ಆದರೂ ತಮ್ಮ ಸ್ಥಾನಮಾನವನ್ನು, ತಮ್ಮ ಬೇಡಿಕೆಗಳನ್ನು ರಕ್ಷಿಸಿಕೊಂಡೇ ತೀರುವರೆಂಬುದನ್ನು ನಾವು ಗಮನಿಸಬೇಕು. ಪೊಲೀಸರ ಕಾರ್ಯಾಚರಣೆಯ ಭಯದಿಂದ ಹಿಂಸಾಚರಣೆಗೆ ಮಿತಿಯೊಂದು ಇದೆಯಾದರೂ ಇಂಥ ಉದಾಹರಣೆ ತೀರ ಕಡಿಮೆ. 2ನೆಯ ತೊಂದರೆ ಎಂದರೆ ಸದ್ಯದ ದಲಿತ ವರ್ಗದವರ ಆರ್ಥಿಕ ಪರಿಸ್ಥಿತಿಯ ಸ್ಥಾನಮಾನದಿಂದ. ನಮ್ಮ ಪ್ರಾಂತದ ಅನೇಕ ದಲಿತ ವರ್ಗದವರಿಗೆ ಆರ್ಥಿಕವಾಗಿ ಸ್ವಾವಲಂಬನವಿಲ್ಲ. ಕೆಲವರು ಸಾಂಪ್ರದಾಯಿಕ ವರ್ಗ ಜನರ ಜಮೀನುಗಳ ರೈತರಾಗಿ ಒಡೆಯರ ಇಚ್ಛೆಯಂತೆ ದುಡಿಯುತ್ತಿದ್ದಾರೆ. ಹಲವರು ಸಾಂಪ್ರದಾಯಿಕ ವರ್ಗದವರಿಂದ ನೇಮಕಗೊಂಡ ಕೂಲಿಯಾಳುಗಳಾಗಿ ಹೊಲದಲ್ಲಿ ಕೆಲಸ ಮಾಡಿ ದೊರಕಿಸಿದ ಕೂಲಿ ಹಣದಲ್ಲಿ ಬದುಕುತ್ತಿದ್ದಾರೆ. ಇನ್ನುಳಿದವರು ಗ್ರಾಮದ ಸೇವೆ ಮಾಡುತ್ತಾ ಸಂಪ್ರದಾಯ ವರ್ಗದವರು ಹಣದ ಬದಲಾಗಿ ನೀಡುವ ಕಾಳುಕಡಿಗಳನ್ನು ಸ್ವೀಕರಿಸಿ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2 ಜೀವಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ದಲಿತ ವರ್ಗದವರು ತಮ್ಮ ಹಕ್ಕುಗಳನ್ನು ಚಲಾಯಿಸಬೇಕೆಂದು ಧೈರ್ಯ ಮಾಡಿದಾಗ ಸಾಂಪ್ರದಾಯಿಕ ವರ್ಗದವರು ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಹೊಲಗಳಿಂದ ದಲಿತರನ್ನು ಒಕ್ಕಲೆಬ್ಬಿಸಿದ, ಕೂಲಿ ಕೆಲಸದಿಂದ ಅವರನ್ನು ಕಿತ್ತು ಹಾಕಿದ, ಗ್ರಾಮ ಸೇವೆಗಾಗಿ ಅವರಿಗೆ ನೀಡುತ್ತಿದ್ದ ನೆರವನ್ನು ನಿಲ್ಲಿಸಿದ ಅನೇಕ ಉದಾಹರಣೆಗಳ ಬಗ್ಗೆ ನಾವು ಕೇಳಿದ್ದೇವೆ. ದಲಿತ ವರ್ಗದವರಿಗೆ ಮೇಲಿಂದ ಮೇಲೆ ಹಾಕುವ ಬಹಿಷ್ಕಾರವು ದೊಡ್ಡ ಪ್ರಮಾಣದಲ್ಲಿಯೇ ಇರುತ್ತದೆ. ಈಗ ದಲಿತರಿಗೆ ಸಾರ್ವಜನಿಕ ರಸ್ತೆಗಳು ಬಂದಾಗಿರುತ್ತದೆ. ಹಳ್ಳಿಯಲ್ಲಿಯ ವ್ಯಾಪಾರಿಯವರಿಗೆ ಜೀವನಾವಶ್ಯಕವಾದ ದಿನಸಿಯನ್ನು ಕೊಡುವುದಿಲ್ಲ. ನಮಗೆ ಗೊತ್ತಿದ್ದಂತೆ ದಲಿತ ವರ್ಗದವರನ್ನು ಸಾಮೂಹಿಕವಾಗಿ ಬಹಿಷ್ಕರಿಸಿದ ಪ್ರಕಟಣೆಗಳಿಗೆ ಹಲವು ಬಾರಿ ಕ್ಷುಲ್ಲಕ ಸಂಗತಿಗಳು ಕಾರಣವಾಗಿವೆ. ಸಾಮಾನ್ಯವಾಗಿ ಹೀಗೆ ಮೇಲಿಂದ ಮೇಲೆ ಸಂಭವಿಸುವುದು ದಲಿತರು ಸಾರ್ವಜನಿಕರಿಗಾಗಿ ಇರುವ ಬಾವಿಯಿಂದ ನೀರು ತೆಗೆದುಕೊಳ್ಳುವ ಹಕ್ಕನ್ನು ಚಲಾಯಿಸಿದಾಗ. ಆದರೆ ದಲಿತ ವರ್ಗದವನೊಬ್ಬ ಜನಿವಾರವನ್ನು ಹಾಕಿಕೊಂಡು, ತುಂಡು ಭೂಮಿಯನ್ನು ಕೊಂಡು, ಒಳ್ಳೆ ಬಟ್ಟೆ ಅಥವಾ ಆಭರಣ ಧರಿಸಿಕೊಂಡು ಇರುವಾಗ ಅಥವಾ ವರನನ್ನು ಕುದುರೆಯ ಮೇಲೆ ಕೂಡಿಸಿ ಸಾರ್ವಜನಿಕ ರಸ್ತೆಯಲ್ಲಿ ಮದುವೆಯ ಮೆರವಣಿಗೆ ಒಯ್ದಾಗ ಅವನನ್ನು ಬಹಿಷ್ಕರಿಸಿದ ಉದಾಹರಣೆಗಳು ಇಲ್ಲದಿಲ್ಲ. ಮಾನ್ಯರೇ, ನಮ್ಮ ಪರಿಸ್ಥಿತಿ ಇದು. ಹಾಗೆ ಹೇಳುವುದಾದರೆ ನಾವೆಲ್ಲ ತುಳಿಯಲ್ಪಟ್ಟ ಜನ. ನಮ್ಮ ಬೇಡಿಕೆ, ನಮ್ಮ ಉದ್ದೇಶ ಈಡೇರಬಾರದೆಂದು ವ್ಯವಸ್ಥಿತವಾಗಿರುವ ಸತತ ಒಳಸಂಚಿನ ಜನರ ಕೈಯಲ್ಲಿ ದಿವಾಣೆ ಹಾಗೂ ಅಪರಾಧಿಕ ನ್ಯಾಯದಾನದ ಅಧಿಕಾರ ಕೊಡಲು ನಾನು ಎಂದೆಂದೂ ಅವಕಾಶ ಕೊಡುವುದಿಲ್ಲ. ಇಂಥದಕ್ಕೆ ನನ್ನ ಒಪ್ಪಿಗೆಯಿಲ್ಲ. ಮಾನ್ಯ ಸದಸ್ಯರೊಬ್ಬರು, ಇಲ್ಲ ಡಾ. ಬಿ. ಆರ್. ಅಂಬೇಡ್ಕರ್, ಇದರೊಳಗೆ ಅಡಕವಾಗಿರುವ ಮಾನ್ಯ ಮಂತ್ರಿಗಳ ಉದ್ದೇಶದ ಬಗ್ಗೆ ನನಗೆ ಸಂಪೂರ್ಣವಾಗಿ ಅನುಕಂಪವಿದೆ. ನಾನು ಸರಿಯಾಗಿ ತಿಳಿದುಕೊಂಡಂತೆ ಅವರ ಉದ್ದೇಶವು ಹಳ್ಳಿಗರಿಗೆ ನ್ಯಾಯದಾನವು ಕಡಿಮೆ ವೆಚ್ಚದಲ್ಲಿ ಆಗಬೇಕು ಮತ್ತು ಸುಲಭವಾಗಿ ಅವರಿಗೆ ನ್ಯಾಯಾಂಗದ ಸಂಪರ್ಕ ಬರಬೇಕು ಎಂಬುದಾಗಿದೆ. ನ್ಯಾಯಾಂಗವನ್ನು ಕೊಡುವಲ್ಲಿ ಅವರ ಆಂತರಿಕ ಉದ್ದೇಶ ಇದೇಯಾಗಿದೆ ಎಂದು ನಾನು ಭಾವಿಸಿರುವೆ. ಹಾಗಿದ್ದರೆ ಇದನ್ನು ಸಾಧಿಸಲು ಬೇರೆ ಒಳ್ಳೆಯ ಉಪಾಯಗಳಿವೆ ಎಂದು ನನ್ನ ಅನಿಸಿಕೆ. ಗ್ರಾಮ ಪಂಚಾಯತಿಗೆ ನ್ಯಾಯಾಂಗದ ಹಕ್ಕು ಕೊಡುವ ಅವಶ್ಯಕತೆಯಿಲ್ಲ. ನಮ್ಮಲ್ಲಿ ನಗರಗಳಲ್ಲಿ ಈಗಾಗಲೇ ಗೌರವ ನ್ಯಾಯಪೀಠ ಮ್ಯಾಜಿಸ್ಟ್ರೇಟ್ ಇದು ಅಸ್ತಿತ್ವದಲ್ಲಿದೆ. ಇದೇ ಪದ್ಧತಿಯನ್ನು ಗ್ರಾಮಾಂತರಗಳಿಗೂ ವಿಸ್ತರಿಸಲು ಸಾಧ್ಯವಿದೆ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಅನುಕೂಲಕರವಾಗುವಂತೆ 2 ರಿಂದ 3 ಮೈಲುಗಳ ಸುತ್ತಳತೆಯಷ್ಟು ಇರುವ ನ್ಯಾಯಾಂಗ ವಿಭಾಗಗಳನ್ನು ಮಾಡಬಹುದಾಗಿದೆ. ಸರ್ಕಾರವು ಆ ವಿಭಾಗದಲ್ಲಿ ನ್ಯಾಯಾಂಗ ಕಾರ್ಯಗಳಿಗಾಗಿ 3 ಅಥವಾ 4 ಜನರನ್ನು ನೇಮಿಸಬೇಕು. ನೇಮಿಸುವುದು ಎಂಬುದಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳುತ್ತಿರುವೆ.
ಈ 3 ಜನ ಒಂದು ದಿನ ಅಪರಾಧಿಕ ದಾವೆಗಳನ್ನು ವಿಚಾರಿಸಲು ಮ್ಯಾಜಿಸ್ಟ್ರೇಟರಾಗಿ, ಮತ್ತೊಂದು ದಿನ ದಿವಾಣಿ ದಾವೆಗಳನ್ನು ವಿಚಾರಿಸುವ ನ್ಯಾಯಾಧೀಶರಾಗಿ ಕುಳಿತುಕೊಳ್ಳಬೇಕು. ಈ ಪದ್ಧತಿಯಿಂದ ನಿಮಗೆ ವಿಶೇಷ ವೆಚ್ಚವಿಲ್ಲದೆಯೇ ನ್ಯಾಯದಾನ, ಸರಳವಾದ ನ್ಯಾಯದಾನ ದೊರಕುತ್ತದೆ. ಅಲ್ಲದೆ ಸ್ಥಾನಿಕ ಪ್ರಭಾವವಿಲ್ಲದ ಸ್ವತಂತ್ರವಾದ ನ್ಯಾಯಾಂಗವು ಚುನಾಯಿತ ಪದ್ಧತಿಯಲ್ಲಿರುವ ದ್ವೇಷಗಳಿಂದ ವಿಮುಕ್ತವಾದ. ಗ್ರಾಮ ಪಂಚಾಯಿತಿಗಳ ಮಸೂದೆ 143 ನ್ಯಾಯಾಂಗವು ನಿಮಗೆ ಲಭಿಸುವುದು. ಮಾನ್ಯರೇ, ಈ ವ್ಯವಸ್ಥೆ ದಾವೆಯ ಅವಶ್ಯಕತೆಗಳನ್ನು ಸಮಾಧಾನಕರವಾಗಿ ಪೂರೈಸುವುದೆಂಬುದು ನನ್ನ ವಿಚಾರವಾಗಿದೆ. ಏನೇ ಇರಲಿ, ಸದ್ಯ ಇದ್ದ ಎಲ್ಲ ಅಂಶಗಳನ್ನು, ವಿಶೇಷವಾಗಿ ತಮ್ಮ ತತ್ವಗಳ ವಿಷಯಗಳೆಂದು ತಿಳಿದ ಅಂಶಗಳನ್ನು ಅಳವಡಿಸಿಕೊಂಡು ಮಾನ್ಯ ಮಂತ್ರಿಗಳು ಈ ವಿಧೇಯಕವನ್ನು ಒತ್ತಾಯಿಸಿದರೆ ನಾನು ಅದನ್ನು ವಿರೋಧಿಸಬೇಕಾಗುವುದೆಂದು ತಿಳಿಯಬಯಸುವೆ. ಚಪ್ಪಾಳೆ. 22 ನಕ್ಷತ್ರ ಚಿಹ್ನೆ ಗ್ರಾಮ ಪಂಚಾಯಿತಿಗಳ ಮಸೂದೆ 2 ಪಂಚಾಯತಿಗಳಲ್ಲಿ ದಲಿತ ವರ್ಗದವರ ನಾಮಕರಣ. ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯ ಸಭಾಪತಿಗಳೇ, ನಮ್ಮ ಪ್ರಾಂತದ 2 ಬಹು ದೊಡ್ಡ ಅಲ್ಪಸಂಖ್ಯಾತರಿಗೆ ನ್ಯಾಯ ದೊರೆಯಬೇಕೆಂಬ ಉದ್ದೇಶದಿಂದ ಸ್ವಲ್ಪ ತಡವಾಗಿಯಾದರೂ ತಂದ ಈ ತಿದ್ದುಪಡಿಗಾಗಿ ಈ ವಿಧೇಯಕಕ್ಕೆ ಸಂಬಂಧಪಟ್ಟ ಮಾನ್ಯ ಮಂತ್ರಿಗಳನ್ನು ಅಭಿನಂದಿಸುತ್ತೇನೆ. ಮಾನ್ಯ ಮಂತ್ರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುವೆನಲ್ಲದೆ ನನ್ನ ಮಾನ್ಯ ಮಿತ್ರರಾದ ಶ್ರೀಮಿತಾ ಅವರು ತಂದ ತಿದ್ದುಪಡಿಯನ್ನು ಅನುಮೋದಿಸುತ್ತೇನೆ. ನಾನು ಇಲ್ಲಿಗೆ ಬರುವ ಮೊದಲು ಸ್ಥಳೀಯ ಪ್ರಜಾಧಿಕಾರ ವಿಭಾಗದ ಮಾನ್ಯ ಮಂತ್ರಿ ಹಾಗೂ ಎದುರಿನ ವಿರೋಧಿ ಪಕ್ಷದ ಆಸನಗಳಲ್ಲಿ ಆಸೀನರಾದ ಮಾನ್ಯ ಮಿತ್ರರು ಇವರ ನಡುವೆ ಏನೇನು ಮಾತುಕತೆ ನಡೆಯಿತೆಂಬುದು ನನಗೆ ಗೊತ್ತಿಲ್ಲ. ಆದರೆ ಸ್ಥಳೀಯ ಪ್ರಜಾಧಿಕಾರ ವಿಭಾಗದ ಮಾನ್ಯ ಮಂತ್ರಿಗಳು ಬರೆದಂತೆಯೇ ಇದ್ದ ತಿದ್ದುಪಡಿಗೆ ತಮ್ಮ ವಿರೋಧವಿಲ್ಲವೆಂದು ಅವರು ಸೂಚಿಸಿದ ಶಬ್ದಗಳಲ್ಲಿಯೇ ತಿದ್ದುಪಡಿ ತಂದರೆ ಯಾವ ಮಾತು ಇಲ್ಲದೆ ವಿರೋಧಿ ಪಕ್ಷದವರು ಸ್ವೀಕರಿಸುವರೆಂದು ನಾನು ಕೇಳಿರುವೆ. ಹೀಗಿರುವಾಗ ನನ್ನ ಮಾನ್ಯ ಮಿತ್ರರಾದ ಶ್ರೀಮಿತಾ ಸೂಚಿಸಿದ ತಿದ್ದುಪಡಿಯನ್ನು ಪ್ರತಿಪಕ್ಷದ ಮಾನ್ಯ ಸದಸ್ಯರು ಒಪ್ಪಿಕೊಳ್ಳುವಲ್ಲಿ ಯಾವ ಅಡಚಣೆಯಿದೆ ಎಂಬುದು ನನಗೆ ಅರ್ಥವಾಗದು. ಮಾನ್ಯರೇ, ನನಗನಿಸಿದಂತೆ ಮಾನ್ಯ ಮಂತ್ರಿ ಮತ್ತು ನನ್ನ ಸ್ನೇಹಿತ ಮಿಥಾ ಅವರ ಸೂಚನೆಗಳಲ್ಲಿ ಅಂಥ ಮಹತ್ವದ ಭೇದ ಕಂಡುಬರುವುದಿಲ್ಲ. ಸ್ಥಳೀಯ ಪ್ರಜಾಧಿಕಾರದ ಮಾನ್ಯ ಮಂತ್ರಿಗಳು ಸಾಮಾನ್ಯವಾದ ಮಾತು ಬಿ. ಎಲ್. ಸಿ. ಡಿಬೇಟ್ಸ್ ಸಂಪುಟ 37 ಪುಟಗಳು 323ರಿಂದ 324 ದಿನಾಂಕ ಫೆಬ್ರವರಿ 10, 1922. ಮಾನ್ಯ ಸರ್ ರುಸ್ತುಂಜೆ ವಕೀಲ ಇವರು ಗ್ರಾಮ ಪಂಚಾಯತಿ ಕಾನೂನಿನ 37(2) ಈ ಅನುಚ್ಛೇದಕ್ಕೆ ಹಳ್ಳಿಯಲ್ಲಿಯ ಗ್ರಾಮ ಪಂಚಾಯತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅತ್ಯಂತ ಯೋಗ್ಯವಾದ ಪ್ರಾತಿನಿಧ್ಯ ದೊರೆಯಬೇಕೆಂಬ ತಿದ್ದುಪಡಿಯೊಂದನ್ನು ಮಂಡಿಸಿದರು. ಈ ತಿದ್ದುಪಡಿಗೆ ಶ್ರೀ ಮಹಮ್ಮದ್ ಸುಲೇಮಾನ್ ಕಾಸಂ ಮಿಥಾ ಕೆಳಗಿನಂತಿರುವ ಮತ್ತೊಂದು ತಿದ್ದುಪಡಿ ತಂದರು. ಮುಸ್ಲಿಮರು ಅಥವಾ ದಲಿತ ವರ್ಗದ ಸದಸ್ಯರು ಹೀಗೆ ಯಾವುದೇ ವರ್ಗದವರಿಗೆ ಸಂಬಂಧಿಸಿರಲಿ, ಜಿಲ್ಲಾಧಿಕಾರಿಯು ಗ್ರಾಮ ಪಂಚಾಯತಿಗೆ ಸಂದರ್ಭಕ್ಕೆ ಸರಿಯಾಗುವಂತೆ ಒಬ್ಬ ಮುಸ್ಲಿಮನನ್ನು ಅಥವಾ ಒಬ್ಬ ದಲಿತ ವರ್ಗದವರನ್ನು ನಾಮಕರಣ ಮಾಡಬೇಕು. ಶ್ರೀ ಮಿಥಾ ಅವರ ಈ ತಿದ್ದುಪಡಿಯನ್ನು ಅನುಮೋದಿಸಲು ಡಾ. ಅಂಬೇಡ್ಕರ್ ಎದ್ದು ನಿಂತರು. ಗ್ರಾಮ ಪಂಚಾಯಿತಿಗಳ ಮಸೂದೆ 2.09% ಗಳಲ್ಲಿ ತಮ್ಮ ತಿದ್ದುಪಡಿ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯಗಳಿಂದ ಗ್ರಾಮ ನ್ಯಾಯಪೀಠಕ್ಕೆ ಸದಸ್ಯರನ್ನು ನೇಮಕ ಮಾಡುವ ವಿಷಯದಲ್ಲಿ ಸ್ವವಿವೇಚನೆಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟು ಜಿಲ್ಲಾಧಿಕಾರಿಗೆ ಹೊಣೆಗಾರಿಕೆಯೊಂದನ್ನು ಹೊರಿಸಬೇಕೆಂಬುದು ಮಾನ್ಯ ಮಂತ್ರಿಗಳ ಇಚ್ಛೆಯಾಗಿದೆ. ಅಲ್ಪಸಂಖ್ಯಾತರು ಯಾರೇ ಇರಲಿ ಎಂಬ ಸಾಮಾನ್ಯ ಮಾತುಗಳಲ್ಲಿ ಆ ಹೊಣೆಗಾರಿಕೆಯನ್ನು ವಿವರಿಸಲು ಅವರು ಬಯಸಿದರು. ನನ್ನ ಮಾನ್ಯ ಸ್ನೇಹಿತರಾದ ಶ್ರೀಮಿಥಾ ಅವರು ಇದಕ್ಕೂ ಒಂದು ಆಡಿ ಮುಂದಿಟ್ಟು, ಜಿಲ್ಲಾಧಿಕಾರಿ ಹೀಗೆ ಮಾಡುವಾಗ ಮುಸ್ಲಿಮರನ್ನು, ದಲಿತ ವರ್ಗದವರನ್ನು ಅವರು ವಿಶೇಷತಃ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದಿದ್ದಾರೆ. ಮಾನ್ಯರೇ, ಸಾಮಾನ್ಯ ಮಾತುಗಳಲ್ಲಿದ್ದ ತಿದ್ದುಪಡಿಯನ್ನು ಸ್ವೀಕರಿಸಿದ ಮಾನ್ಯ ಸದಸ್ಯರು ಈ ತಿದ್ದುಪಡಿಯಲ್ಲಿಯ ವಿಶೇಷ ಮಾತುಗಳಿಗೆ ಏಕೆ ಒಪ್ಪುತ್ತಿಲ್ಲವೆಂಬುದನ್ನು ನಾನು ತಿಳಿಯಲಾರೆ. ಈ ಪ್ರಾಂತದಲ್ಲಿ ಅಲ್ಪಸಂಖ್ಯಾತರಿಲ್ಲವೇ? ಆ ಅಲ್ಪಸಂಖ್ಯಾತರ ಹಿತರಕ್ಷಣೆಯ ಉದ್ದೇಶದಿಂದ ಮಾನ್ಯ ಮಂತ್ರಿಗಳು ಅವಕಾಶ ಕಲ್ಪಿಸಿಕೊಟ್ಟಿಲ್ಲವೇ? ಇವುಗಳ ಬಗ್ಗೆ ವಿರೋಧಿ ಪಕ್ಷದವರು ಏನಾದರೂ ವಿಚಾರಿಸುವರೋ ಇಲ್ಲವೋ? ಅಲ್ಪಸಂಖ್ಯಾತರು ಇದ್ದ ಮೇಲೆ ಒಂದು ಅನುಚ್ಛೇದದಲ್ಲಿ ವಿಶೇಷವಾಗಿ ಅವರನ್ನು ಹೆಸರಿಸಿದರೆ ಏನು ತಪ್ಪಾಗುತ್ತದೆ? ಅಲ್ಪಸಂಖ್ಯಾತರ ರಕ್ಷಣೆಯಾಗಬೇಕೆಂಬ ಸಾಮಾನ್ಯ ತಿದ್ದುಪಡಿ ಸ್ವೀಕೃತವಾದರೆ, ನಮ್ಮ ಈ ಪ್ರಾಂತದಲ್ಲಿನ ವಿಷಯಗಳ ಬಗ್ಗೆ ಇರುವ ನಮ್ಮ ಸಾಮಾನ್ಯ ತಿಳುವಳಿಕೆಯಂತೆ ಪ್ರತಿಯೊಂದು ಹಳ್ಳಿಯಲ್ಲಿ ಬೇರೆ ಅಲ್ಪಸಂಖ್ಯಾತರು ಯಾರೂ ಇಲ್ಲವೆಂದರೂ ದಲಿತ ವರ್ಗದವರು ಹಾಗೂ ಮುಸ್ಲಿಮರಂತೂ ನಿಶ್ಚಿತವಾಗಿ ಇರುತ್ತಾರೆ. ಅನುಚ್ಛೇದದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಹೆಸರುಗಳನ್ನು ಕಾಣಿಸಿದರೆ ವಿರೋಧವೇಕೆ ಬರುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. 1. ನಾವು ನಿಷ್ಠಾವಂತರಾಗಿರೋಣ ಮತ್ತು ವಿಶೇಷ ಹಕ್ಕುಗಳನ್ನು, ವಿಶೇಷ ರಕ್ಷಣೆ ನೀಡುವ ಅವಶ್ಯಕತೆಯನ್ನು ಅನುಚ್ಛೇದದಲ್ಲಿ ಕಾಣಿಸುವ ಕಾರಣವಿಲ್ಲ ಎಂದು ಹೇಳೋಣ. ಇಲ್ಲವೇ ವಿಶೇಷ ರಕ್ಷಣೆಯ ಅವಶ್ಯವಿರುವ ಸಮುದಾಯಗಳಿವೆ ಎಂಬುದನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳೋಣ ಮತ್ತು ವ್ಯಾವಹಾರಿಕವಾಗಿ ರಕ್ಷಣೆ ಬೇಕಾಗುವ ಆ ಸಮುದಾಯಗಳ ಹೆಸರುಗಳನ್ನು ಕಾಣಿಸೋಣ. ರಾವಬಹಾರ ಜಿ. ಕೆ. ಚಿತಳೆ. ಆ ರಕ್ಷಣೆ ಯಾವುದು? ಡಾ. ಬಿ. ಆರ್. ಅಂಬೇಡ್ಕರ್ ಇದ್ದ ಪರಿಸ್ಥಿತಿಯನ್ನು ಎದುರಿಸುವಷ್ಟು ಪ್ರಾಮಾಣಿಕರಾಗಿದ್ದರೆ ಅರ್ಧ ದಾರಿಯಲ್ಲಿಯೇ ನಿಲುಗಡೆಯ ಮನೆಯೂ ಬೇಡ. ಮಾನ್ಯರೇ, ಈ ಹಿಂದೆ ಮಾತನಾಡಿದ ಮಾನ್ಯ ಸದಸ್ಯ ರಾವ ಬಹದ್ದೂರ ಚಿತಳೆಯವರು 2 ಸೂಚನೆಗಳಿಗೆ ಒತ್ತಾಯಪಡಿಸಿದ್ದಾರೆ. ನಮ್ಮ ಮಿತ್ರರಾದ ಶ್ರೀಮಿಥಾ ಅವರು ಸೂಚಿಸಿದ ತಿದ್ದುಪಡಿಯನ್ನು ಸ್ವೀಕರಿಸಿದರೆ ನಾವು ನಮ್ಮ ಶಾಸನವನ್ನೇ ವಿರೂಪಗೊಳಿಸಿದಂತಾಗುತ್ತದೆ ಎಂಬುದು ಮೊದಲನೆಯದು. ಮಾನ್ಯರೇ, ಈ ಕೇಳಿಕೆ ಬಹಳ ತಡವಾಗಿ ಬಂದುದಾಗಿದೆ ಎಂದು ನಮ್ಮ ಮಿತ್ರರಿಗೆ ನೆನಪಿಸುವೆ. ಕೇವಲ ಈ ಪ್ರಾಂತಕ್ಕೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ಪ್ರಾಂತಕ್ಕೂ, ಅಖಂಡ ಭಾರತಕ್ಕೂ ನಾವು ಸಂವಿಧಾನವನ್ನು ರಚಿಸೋಣ. ಆದುದರಿಂದ ಈ ತತ್ವವನ್ನು ಸಾಧ್ಯವಿದ್ದಷ್ಟು ಸ್ಪಷ್ಟವಾದ ಶಬ್ದಗಳಲ್ಲಿ ಸ್ವೀಕರಿಸೋಣ. ಮಾನ್ಯ ಸದಸ್ಯರು ಕೇಳಿ. ಡಾ. ಬಿ. ಆರ್. ಅಂಬೇಡ್ಕರ್ ಇದು ಬಹಳ ತಡವಾಯಿತು. ನಮ್ಮ ಮಾನ್ಯ ಮಂತ್ರಿಗಳು ಈ ಸದನದಲ್ಲಿ ಒತ್ತಾಯಿಸಿದ ಮನವಿಯು ದುಂಡುಮೇಜಿನ ಪರಿಷತ್ತಿನಲ್ಲಿಯೂ ಅನೇಕ ಮಹಾತಿರಥರು ಓವರ್ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು ಸಂಪುಟ -2 ಇದನ್ನು ಕೇಳಿದ್ದರು. ಮಾನ್ಯರೇ, ಅವರೆಲ್ಲ ವಿಷಾದ ಪಡಬೇಕಾಯಿತೆಂಬುದು ನಮಗೆ ಗೊತ್ತಿದೆ. ಅವರು ವಿಷಾದ ಮಾತ್ರ ಪಡಲಿಲ್ಲ, ಸಂವಿಧಾನವನ್ನು ನಾಶ ಮಾಡಬೇಕೆಂಬುವ ಮಟ್ಟಕ್ಕೂ ಮುಟ್ಟಿದರು. ನನ್ನ ವೈಯಕ್ತಿಕ ಅನುಭವದಿಂದ ಹೇಳುವುದಾದರೆ, ದುಂಡುಮೇಜಿನ ಪರಿಷತ್ತು ಮುರಿದು ಬೀಳುವಂತಾದುದಕ್ಕೆ ಈ ಅತಿರಥರ ಪಾಂಡಿತ್ಯ ದೃಷ್ಟಿಯ ಮುಖ್ಯವಾಗಿದೆ. ಮಾನ್ಯರೇ, ಭಾರತವು ಯುರೋಪಲ್ಲ, ಇಂಗ್ಲೆಂಡ್ ಭಾರತವಲ್ಲ. ಕೋಮು ಪದ್ಧತಿಯು ಇಂಗ್ಲೆಂಡಿಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿದೆ. ಆದುದರಿಂದ ಇಂಗ್ಲೆಂಡಿಗೆ ಸರಿಹೊಂದಬಹುದಾದ ರಾಜಕೀಯ ವ್ಯವಸ್ಥೆ ನಮಗೆ ಸರಿಹೊಂದಲಾರದು. ಇದಕ್ಕೂ ಒಂದು ಹೆಜ್ಜೆ ಮುಂದಿಟ್ಟು ನಾನು ತಿಳಿಯಬಯಸುವೆ. ಭಾರತೀಯ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಏನೇ ಅನ್ನಲಿ, ಇನ್ನು ಮುಂದೆ ಬರಲಿರುವ ಭಾರತೀಯ ಸಂವಿಧಾನದಲ್ಲಿ ಯಾವುದಾದರೂ ಒಳ್ಳೆಯ ಅಂಶವಿದ್ದರೆ ಅದು ಜಾತಿಯ ಪ್ರಾತಿನಿಧ್ಯ ತತ್ವವನ್ನು ಅಂಗೀಕರಿಸುವುದರಲ್ಲಿಯೇ ಇದೆ ಎಂಬುದನ್ನು ಸಾರಿ ಹೇಳುವೆ. ಮಾನ್ಯ ಸದಸ್ಯರು ಸರಿಯಾದುದೇ. ಡಾ. ಬಿ. ಆರ್. ಅಂಬೇಡ್ಕರ್
ಹೀಗೆ ನಾನು ಹೇಳುವಲ್ಲಿ ನಾನು ನಾಚಿಕೆ ಪಡಬೇಕಾಗಿಲ್ಲ. ನನಗೆ ಗೊತ್ತಿದೆ, ನಾನು ಮತ್ತು ಹೇಳುತ್ತೇನೆ, ಭಾರತೀಯ ಸಂವಿಧಾನದಲ್ಲಿ ಇದು ಅತ್ಯುತ್ತಮ ಅಂಶಗಳಲ್ಲಿ ಒಂದಾಗುತ್ತದೆ. ನನ್ನ ಪ್ರತಿನಿಧಿ ಯಾರೆಂಬುದರ ಅರಿವು ಇರದೆ ಮತದಾನ ಪೆಟ್ಟಿಗೆಯಲ್ಲಿ ಮತ ಹಾಕುವ ಹಕ್ಕು ಮಾತ್ರ ನನಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿಲ್ಲ, ಅಥವಾ ನನ್ನನ್ನು ಪ್ರತಿನಿಧಿಸುವವರು ಯಾರೂ ಇಲ್ಲವೇ? ಮತದಾನ ಪೆಟ್ಟಿಗೆಯಲ್ಲಿ ಮತ ಹಾಕುವ ಹಕ್ಕು ನನಗಿರಬೇಕಲ್ಲದೆ ನಮ್ಮ ವರ್ಗಕ್ಕೆ ಸಂಬಂಧಿಸಿದ ಕೆಲವು ಸದಸ್ಯರ ಗುಂಪು ಸದನದಲ್ಲಿರಬೇಕು. ಅವರು ವಿಷಯಗಳ ಚರ್ಚೆ ಮಾಡಬೇಕು ಮತ್ತು ಕೆಲವೊಂದು ಸಮಸ್ಯೆ ಬಗೆಹರಿಸುವಲ್ಲಿ ಭಾಗವಹಿಸಬೇಕು. ಇಂಥದೊಂದು ಪದ್ಧತಿ ನನಗೆ ಬೇಕಾಗಿದೆ. ಜಾತಿಯ ಪ್ರಾತಿನಿಧ್ಯ ದುಷ್ಟಕರವಾದುದಲ್ಲವೆಂದು ನಾನು ಹೇಳುವೆ. ಅದೇನೂ ವಿಷಯವಲ್ಲ. ನಮ್ಮ ದೇಶದಲ್ಲಿರುವ ವಿವಿಧ ವರ್ಗದವರಿಗೆ ಸುರಕ್ಷತೆ, ಸಂರಕ್ಷಣೆ ದಯಪಾಲಿಸಲು ಇದೊಂದು ಉತ್ತಮ ವ್ಯವಸ್ಥೆಯಾಗಿದೆ. ಇದು ಸಂವಿಧಾನವನ್ನು ವಿರೂಪಗೊಳಿಸುವುದೆಂದು ನಾನು ಹೇಳಲಾರೆ. ನಾನು ಇದನ್ನು ಡಾ ಎಂ ಕೆ ದೀಕ್ಷಿತ್ ಅಲಂಕಾರ, ಡಾ ಬಿ ಆರ್ ಅಂಬೇಡ್ಕರ್ ಹೌದು, ಇದು ಸಂವಿಧಾನದ ಅಲಂಕಾರ. ನನ್ನ ಮಾನ್ಯ ಮಿತ್ರರು ನ್ಯಾಯಾಂಗಕ್ಕೂ ಈ ತತ್ವವನ್ನು ಸ್ವೀಕರಿಸಬೇಕೆ ಎಂದು ಕೇಳಿದ್ದಾರೆ. ಆಗಲಿ, ನನ್ನ ಮಾನ್ಯ ಸ್ನೇಹಿತರು, ಈಗಿರುವ ನ್ಯಾಯಾಂಗ ಪದ್ಧತಿಯಲ್ಲಿ ಜಾತಿಯ ಪಕ್ಷಪಾತವಿಲ್ಲವೆಂಬುದನ್ನು ತೋರಿಸಿಕೊಡಬಹುದೇ? ಒಬ್ಬ ಬ್ರಾಹ್ಮಣವಾದಿಯಾಗಿ ಇನ್ನೊಬ್ಬ ಬ್ರಾಹ್ಮಣ ಪ್ರತಿಪಾದಿಯಾಗಿರುವ ದಾವೆಯಲ್ಲಿ ಬ್ರಾಹ್ಮಣ ನ್ಯಾಯಾಧೀಶನೊಬ್ಬ ಸಮಸ್ಯೆಗಳನ್ನು ವಿಚಾರಿಸಿ ನ್ಯಾಯನಿರ್ಣಯ ಕೊಡುವಾಗ ನ್ಯಾಯಾಧೀಶನಾಗಿ ಮಾತ್ರ ನಿರ್ಣಯಿಸುತ್ತಾನೆ. ಬಹುಶಃ ಆ ನಿರ್ಣಯವನ್ನು ಅನುಕೂಲಕರವಾಗಿಯೇ ನಾನು ಯೋಚಿಸುವಂತಾಗುತ್ತದೆ. ಆದರೆ ನಮ್ಮಲ್ಲಿ ಅದೆಂಥ ನ್ಯಾಯನೀತಿ ಇದೆ ಎಂಬುದು ನನಗೆ ಗೊತ್ತಿದೆ. ನನ್ನ ಮಾನ್ಯ ಮಿತ್ರರಿಗೆ ಹಾಗೂ ಈ ಸದನಕ್ಕೆ ತಾಳ್ಮೆಯಿದ್ದರೆ ನ್ಯಾಯಾಂಗವು ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿರುವ, ಕಲಂಕಗೊಳಿಸಿರುವ ಅನೇಕ ಕತೆಗಳ ಸುರುಳಿಯನ್ನೇ ಬಿಚ್ಚಬಹುದು. ಗ್ರಾಮ ಪಂಚಾಯಿತಿಗಳ ಮಸೂದೆ 2. ಮಾನ್ಯ ಸದಸ್ಯರು, ಓಹೋ 147. ಹಳ್ಳಿಯ ಜನ ಎಂದೇನೋ ಕರೆಯಿಸಿಕೊಳ್ಳುವ ಆ ಹಳ್ಳಿಯ ಜನ, ಬಳಗದ ಬಂಧನ, ಒಂದೇ ರಕ್ತದ ಬಂಧನ, ಇವುಗಳಿಂದ ನಿಕಟವಾಗಿ ಕೂಡಿಕೊಂಡ ಆ ಹಳ್ಳಿಯ ಜನ ಇನ್ನುಳಿದ ವರ್ಗದವರನ್ನು ರಾಜಕೀಯ ಹಾಗೂ ನ್ಯಾಯಾಂಗಗಳ ಬಲವನ್ನು ಪಡೆದು ಒಳಸಂಚು ಮಾಡುವುದಿಲ್ಲವೆಂಬುದು ನಿಶ್ಚಿತವಿಲ್ಲದ ಕಾರಣ ಇತರ ಜಾತಿಗಳವರ ವಿರುದ್ಧ ತಿದ್ದುಪಡಿಯಲ್ಲಿ ಈ ಅಂಶವನ್ನು ನಾವು ಸೇರಿಸಬೇಕಾಗಿದೆ. ಸಂವಿಧಾನದಿಂದ ದೊರೆಯುವ ಈ ಅವಕಾಶವು ಅತ್ಯುತ್ತಮವೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ನಾನು ನನ್ನ ಮಾನ್ಯ ಸ್ನೇಹಿತರಾದ ಶ್ರೀಮಿಥಾರ ತಿದ್ದುಪಡಿಯನ್ನು ಹೃತ್ಪೂರ್ವಕವಾಗಿ ಅನುಮೋದಿಸುತ್ತೇನೆ. ನಕ್ಷತ್ರ ಚಿಹ್ನೆ ರಾವ ಬಹದ್ದೂರ್ ಆರ್ ಕಾಳ. ಮಾನ್ಯರೇ, ನನ್ನ ಮಾನ್ಯ ಸ್ನೇಹಿತರಾದ ಡಾ ಅಂಬೇಡ್ಕರ್ ಅವರು ನಮ್ಮ ಪ್ರಾಂತದ ನ್ಯಾಯಾಂಗದ ಬಗ್ಗೆ ನುಡಿದ ಟೀಕೆಗಳಿಗೆ ನನ್ನ ವಿರೋಧವಿದೆ. ನಮ್ಮ ನ್ಯಾಯಾಂಗದ ಪ್ರಾಮಾಣಿಕತೆ, ಯಥಾರ್ಥಗಳ ಬಗ್ಗೆ ಅವರು ಪ್ರಶ್ನಿಸಿರುವುದನ್ನು ಕೇಳಿದಾಗ ನನ್ನ ಮನಸ್ಸಿಗೆ ತೀವ್ರ ವೇದನೆಯಾಯಿತು. ಪ್ರಿವಿ ಕೌನ್ಸಿಲ್ದಂತಹ ನ್ಯಾಯಾಧಿಕರಣಕ್ಕೆ ಹೋದಾಗಲೂ ನಮ್ಮ ನ್ಯಾಯಾಂಗ ಪ್ರಥಮ ದರ್ಜೆಯದು ಎಂದು ಅಲ್ಲಿ ಘೋಷಿಸಲಾಗಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ನ್ಯಾಯಾಧಿಕರಣದಲ್ಲಿ ಎಂದರೆ ಪಿವಿ ಕೌನ್ಸಿಲ್ದಲ್ಲಿ ನ್ಯಾಯನಿರ್ಣಯ ನೀಡುವಾಗ ಇಡೀ ಪ್ರಪಂಚದಲ್ಲಿಯೇ ನಮ್ಮ ನ್ಯಾಯಾಂಗ ಅತ್ಯುತ್ತಮವೆಂಬುದನ್ನು ತೋರಿಸಲಾಗಿದೆ. ಮಾನ್ಯ ಸದಸ್ಯರು, ಇಡೀ ಪ್ರಪಂಚದಲ್ಲಿಯೇ. ರಾವ ಬಹದ್ದೂರ್ ಆರ್ ಕಾಳೆ ಹೌದು, ಇಡೀ ಪ್ರಪಂಚದಲ್ಲಿ ನ್ಯಾಯಾಂಗವು ಜಾತಿಯ ಪ್ರಭಾವಕ್ಕೆ ಒಳಗಾಗಿದೆ ಎಂದು ಹೇಳುವುದು ನಿಜವಾಗಿಯೂ ಗಂಭೀರವಾದ ಕಲಂಕವೆಂದು ನಾನು ತಿಳಿಯಬಯಸುತ್ತೇನೆ. ನನಗೆ ಗೊತ್ತಿದೆ ನಮ್ಮ ನ್ಯಾಯಾಂಗ ಎಂಥದು ಎಂಬುದು. ಮೊಕದ್ದಮೆಗಳಲ್ಲಿ ನ್ಯಾಯ ನಿರ್ಣಯಿಸುವಾಗ ಜಾತೀಯತೆಯ ಭಾವನೆಗಳಿಗೆ ಪ್ರಮುಖ ಸ್ಥಾನ. ಹೀಗೆಂದು ನನ್ನ ಮಾನ್ಯ ಸ್ನೇಹಿತ ಡಾ ಅಂಬೇಡ್ಕರ್ ನುಡಿದಾಗ ನನಗೆ ತುಂಬಾ ನೋವಾಯಿತು. ಮೌಲ್ವಿ ಸರ್ ರಫಿಯುದ್ದೀನ್ ಅಹ್ಮದ್ ಇದನ್ನು ಹೇಳಿದವರಾರು? ರಾವ ಬಹದ್ದೂರ್ ಆರ್ ಕಾಳೆ. ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್. ಮೌಲ್ವಿ ಸರ್ ರಫಿಯುದ್ದೀನ್ ಅಹ್ಮದ್ ಅವರು ನಿಮ್ಮ ಭಾವ ಮತ್ತು ಒಬ್ಬ ಹಿಂದೂ. ರಾವ ಬಹದ್ದೂರ್ ಆರ್ ಕಾಳೆ. ನಮ್ಮ ಭಾವ ಎಂದರೇನರ್ಥ? ಅವರು ನನ್ನ ತಂದೆ ಇರಬಹುದು ಅಥವಾ ಮಗನೂ ಇರಬಹುದು. ಈ ಸದನದಲ್ಲಿ ನನ್ನ ಮೇಲೆ ಇಂಥ ದೋಷಾರೋಪಣೆ ಮಾಡುವುದನ್ನು ನಾನು ತಿರಸ್ಕರಿಸುತ್ತೇನೆ. ನನ್ನ ಭಾವ ಇರಲಿ, ತಂದೆ ಅಥವಾ ಮಗನಿರಲಿ. ನಕ್ಷತ್ರ ಚಿಹ್ನೆ ಬಿ ಎಲ್ ಸಿ ಡಿಬೇಟ್ಸ್ ಸಂಪುಟ 37. ಪುಟಗಳು 326ರಿಂದ 327. ದಿನಾಂಕ ಫೆಬ್ರವರಿ 10, 1933. 148. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ನಾನೇನು ಚಿಂತಿಸುವುದಿಲ್ಲ. ವಿಶೇಷಾಧಿಕಾರವುಳ್ಳ ಈ ಸದನದಲ್ಲಿ ತಮ್ಮ ರಕ್ಷಣೆ ಮಾಡಿಕೊಳ್ಳಬೇಕಾದ ನ್ಯಾಯಾಂಗದವರೇ ಇಲ್ಲಿ ಇರದಿರುವಾಗ, ಆ ಇಡೀ ನ್ಯಾಯಾಂಗದ ನಿಂದೆ ಇಲ್ಲಿ ನಡೆಯುತ್ತಿರುವಾಗ ನನಗೆ ಬಹಳ ಕೆಡುಕೆನಿಸುತ್ತದೆ. ನಮ್ಮ ಮಾನ್ಯ ಮಿತ್ರರಾದ ಡಾ ಅಂಬೇಡ್ಕರರಿಗೆ ನ್ಯಾಯಾಂಗದ ಅನುಭವವಾದರೂ ಏನಿದೆ? ಇದ್ದರೂ ಅದು ಸ್ವಲ್ಪ ಅನುಭವ. ಆದರೆ ನನಗೆ 40 ವರ್ಷಗಳ ಅನುಭವವಿದೆ. ಕೆಳಗಿನ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳಲ್ಲಿ ಕೆಳಗಿನಿಂದ ಹಿಡಿದು ಮೇಲಿನ ಎಲ್ಲ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ವಿಚಾರಣೆ ನಡೆಸಿದ ಯಾವ ಮೊಕದ್ದಮೆಗಳಲ್ಲಿಯೂ ಜಾತಿಯ ಪಕ್ಷಪಾತವಾಗಿಲ್ಲವೆಂದು ನಾನು ಎದೆತಟ್ಟಿ ಹೇಳಬಲ್ಲೆ. ಆದ್ದರಿಂದ ನನ್ನ ಮಾನ್ಯ ಮಿತ್ರರ ಸೂಚನೆಯನ್ನು ವಿರೋಧಿಸುತ್ತೇನೆ. ಒತ್ತಾಯ ತರುತ್ತಿರುವ ಡಾ ಅಂಬೇಡ್ಕರ್ ಅವರಂಥ ಜನರ ಮನಸ್ಸು, ಗ್ರಾಮ ನ್ಯಾಯಪೀಠಗಳಲ್ಲಿಯೂ ವಿಶೇಷವಾದ ಒಂದು ವರ್ಗದವರ ಪ್ರಾತಿನಿಧ್ಯವಿರಬೇಕೆಂಬ ಅವರ ಬೇಡಿಕೆಯ ಮನಸ್ಸು ನನಗೆ ಅರ್ಥವಾಗುತ್ತದೆ. ಅದು ಅವರ ಮನೋಭಾವನೆಯನ್ನು ವ್ಯಕ್ತ ಮಾಡುತ್ತದೆ. ಶ್ರೀ ಎಲ್ ಆರ್ ಗೋಖಲೆ, ಪುಣೆ ನಗರ. ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್ ಸದನದಲ್ಲಿದ್ದರು. ಈಗ ಅವರು ಹೊರಗೆ ಹೋಗಿದ್ದಾರೆ ಎಂದು ತಿಳಿದು ನನಗೆ ಖೇದವಾಗುತ್ತದೆ. ವಿರೋಧಿ ಪಕ್ಷದ ಪೀಠಗಳಲ್ಲಿ ಕುಳಿತ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಮಾನ್ಯ ಸದಸ್ಯರು ಗೌರವಯುತವಾದ ಈ ಸದನದಲ್ಲಿ ಅವರ ಸಮ್ಮುಖದಲ್ಲಿಯೇ ನ್ಯಾಯಾಧೀಶರನ್ನು ಹೀಯಾಳಿಸಿದರೂ ಅವರು ಮೌನವ್ರತ ತಾಳಿದುದನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತದೆ. ಶ್ರೀ ಬಿ ಎಸ್ ಕಾಮತ್. ಮಾನ್ಯ ಡಾ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬರುವ ಮುನ್ನ ನಾನು ಹೇಳಲೇಬೇಕಾದ ಒಂದು ವಿಷಯವಿದೆ. ಇಂದು ಮಧ್ಯಾಹ್ನ ಅವರು ಇಲ್ಲಿಂದ ಹೋದುದು ವಿಶೇಷವಾದ ಕೆಲಸವೊಂದರ ಉದ್ದೇಶದಿಂದಲೇ ಅಥವಾ ಅವರ ಸೇವೆ ಅವಶ್ಯವೆಂದು ಅಧಿಸೂಚನೆಯಾಗಿದೆಯೇ? ಅಥವಾ ಈ ಸದನದೊಳಗೆ ಇಂದು ಬಂದುದು ಕಾಕತಾಳೀಯವಾಗಿತ್ತೇ? ಸತ್ಯ ಯಾವುದು ಎಂಬುದರ ಬಗ್ಗೆ ನನ್ನ ಸಂಬಂಧವಿಲ್ಲ. ಸಂಸತ್ತಿನ ಸಂಪ್ರದಾಯವನ್ನು ನಾವು ಗಮನಿಸಿದರೆ, ಇನ್ನೊಂದು ಪಕ್ಷದವರ ಅಭಿಪ್ರಾಯವನ್ನು ಕೇಳಿಕೊಳ್ಳದೆಯೇ ಭಾಷಣಕಾರರು ಕ್ಷಿತಿಜದಲ್ಲಿ ಕಾಣಿಸಿಕೊಳ್ಳುವ ಧೂಮಕೇತುವಿನಂತೆ ಬಂದು ಸದನದಿಂದ ಒಮ್ಮೆಲೆ ಅದೃಶ್ಯರಾಗುವುದು ಹಿತಕರವಲ್ಲವೆಂದು ನನಗೆ ಅನ್ನಿಸುತ್ತದೆ. ಇದು ಸಂಸತ್ತಿನ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಅಲ್ಲಗಳೆದಂತಾಗಿದೆ. ಇದು ರೀತಿರಿವಾಜುಗಳಿಲ್ಲದವರ ರೀತಿ. ನಕ್ಷತ್ರ ಚಿಹ್ನೆ. ಶನಿವಾರ ಫೆಬ್ರವರಿ 11, 1933. ನಕ್ಷತ್ರ ಚಿಹ್ನೆ ರಾವ ಬಹದ್ದೂರ ಜಿ ಕೆ. ಚಿತಳೆ, ಅಹಮ್ಮದನಗರ ಜಿಲ್ಲೆ. ಕ್ರಿಯಾಲೋಪವನ್ನೆತ್ತಿ ಮಾತನಾಡುವಾಗ, ಮಾನ್ಯರೇ, ನನ್ನ ಮಾನ್ಯ ಮಿತ್ರರಾದ ಡಾ ಅಂಬೇಡ್ಕರರು ನಿನ್ನೆ ಬ್ರಾಹ್ಮಣ ನ್ಯಾಯಾಂಗ ವರ್ಗ
ನಕ್ಷತ್ರ ಚಿಹ್ನೆ ಬಿ ಎಲ್ ಸಿ ಡಿಬೇಟ್ಸ್ ಸಂಪುಟ 37 ಪುಟಗಳು 339-40 ದಿನಾಂಕ ಫೆಬ್ರವರಿ 11 1933 ಗ್ರಾಮ ಪಂಚಾಯಿತಿಗಳ ಮಸೂದೆ 2 ವನ್ನು ಹೀಯಾಳಿಸಿ ಮಾಡಿದಂತಹ ಟೀಕೆಗಳನ್ನು 12 ವರ್ಷಗಳಿಂದಲೂ ಪದ್ಧತಿಯು ನಡೆದು ಬರುತ್ತಿದ್ದರೂ ಯಾವುದೇ ಪರಿಷತ್ತುಗಳಲ್ಲಿ ಇಂಥ ಅಭಿಪ್ರಾಯ ವ್ಯಕ್ತವಾದ ಉದಾಹರಣೆಯನ್ನು ನಾನು ಕೇಳಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಒಂದು ವರ್ಗದ ಜನರನ್ನು ಮುಕ್ತವಾಗಿ ಇಲ್ಲಿ ಹೀಯಾಳಿಸುವುದಾದರೆ ಈ ಕಡೆಯವರು ಅಂದರೆ ಬೇರೆ ವರ್ಗದವರು ಅಲ್ಪಸಂಖ್ಯಾತರ ಒಬ್ಬೊಬ್ಬ ಅಧಿಕಾರಿಯನ್ನು ಮುತ್ತಿಗೆ ಹಾಕುವ ಆಂದೋಲನವನ್ನು ಆರಂಭಿಸಬಹುದೆಂಬುದನ್ನು ಮರೆಯಕೂಡದು. ಆದ್ದರಿಂದ ಮಾನ್ಯರೇ, ಇದರ ಬಗ್ಗೆ ಅಧಿಕಾರಯುಕ್ತವಾದ ನಿರ್ಣಯ ಕೊಡುವುದು ಸಂಪೂರ್ಣವಾಗಿ ಅವಶ್ಯವಾಗಿದೆ. ಏಕೆಂದರೆ ಮಂತ್ರಿವರ್ಗದ ಪೀಠದಲ್ಲಿರುವವರು ಅಥವಾ ಸರ್ಕಾರದ ಪೀಠದಲ್ಲಿರುವವರು ಅವರ ಕೈಯಲ್ಲಿಯೇ ಸೇವಕರ ಗೌರವ ಕಾಯ್ದುಕೊಳ್ಳುವುದಿರುವಾಗ ಸಂಪೂರ್ಣವಾಗಿ ಸ್ತಬ್ಧವಾಗಿ ಕುಳಿತುಕೊಳ್ಳುವುದನ್ನು ಕಂಡು ನನಗೆ ನಿಜವಾಗಿಯೂ ನೋವಾಯಿತು. ಮಾನ್ಯ ಶ್ರೀ ಆರ್ ಡಿ ಬೆಲ್ ಮಾನ್ಯರೇ, ಈ ಚರ್ಚೆಯನ್ನು ಇನ್ನು ಮುಂದುವರಿಸುವ ಮೊದಲೇ ನಾವು ಚರ್ಚೆಯನ್ನೇ ಮಾಡುವುದಾದರೆ ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್ ಏನು ಹೇಳಿದ್ದಾರೋ ಅವೇ ಶಬ್ದಗಳನ್ನು ಸದನಕ್ಕೆ ತಿಳಿಸಬೇಕೆಂಬುದು ನನ್ನ ವಿಚಾರವಾಗಿದೆ. ಮೌಲ್ವಿ ಸರ್ ರಫಿಯುದ್ದೀನ್ ಅಹಮ್ಮದ್ ಮಾನ್ಯರೇ, ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್ ಉಪಸ್ಥಿತರಿರುವುದಕ್ಕೆ ಈ ಚರ್ಚೆ ಸಂಬಂಧಿಸಿದೆ. ಆದ್ದರಿಂದ ಅವರು ಸದನದಲ್ಲಿದ್ದಾಗ ಈ ಚರ್ಚೆ ನಡೆಯುವುದು ಸೂಕ್ತವಾಗಿದೆ. ಮಾನ್ಯ ಸಭಾಪತಿಗಳು, ಮಾನ್ಯ ಸದಸ್ಯ ರಫಿಯುದ್ದೀನ್ ಅಹಮ್ಮದ್ ಅವರ ಸೂಚನೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಡಾ ಅಂಬೇಡ್ಕರ್ ಬರುವುದು ಅನಿಶ್ಚಿತವಿರುವಾಗ ಅವರು ಬರುವವರೆಗೆ ಸದನವು ಕಾಯಬೇಕಾಗಿಲ್ಲ. ಆದ್ದರಿಂದ ಅದು ಶಕ್ಯವಾಗುವುದಿಲ್ಲ. ತನ್ಮಧ್ಯೆ ಅವರು ತಮ್ಮ ಭಾಷಣದಲ್ಲಿ ಹೇಳಿದ ಮಾತುಗಳನ್ನು ತದ್ವತ್ತಾಗಿ ನೋಡಿ ಪರಿಶೀಲಿಸೋಣವೆಂದು ನನಗೆ ತೋರುತ್ತದೆ. ಹೀಗೆ ಮಾಡುವುದರಿಂದ ಸದನಕ್ಕೆ ಏನಾದರೂ ನಿರ್ಣಯಿಸಲು ಸಾಧ್ಯವಾಗುತ್ತದೆ. ಓದುವುದು ನಿನ್ನೆ ಹೇಳಿದ್ದನ್ನು ವರದಿ ಮಾಡಿದಂತೆ. ಮಾನ್ಯ ಶ್ರೀ ಆರ್ ಡಿ ಬೆಲ್ ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯ ಡಾ ಅಂಬೇಡ್ಕರ್ ಅವರು ಬೆರಳಚ್ಚು ಪ್ರತಿ ನೋಡಿರಲಿಕ್ಕಿಲ್ಲ. ಆದ್ದರಿಂದ ಮಾನ್ಯ ಸದಸ್ಯ ಶ್ರೀಕಾಮತರಾಗಲಿ ಅಥವಾ ತಾವಾಗಲಿ ವ್ಯಕ್ತಪಡಿಸಿದ ಅಸಮಾಧಾನಕ್ಕೆ ಅವರು ಪೂರ್ಣವಾಗಿ ಭಾಗಿದಾರರೂ ಆಗಲಿಕ್ಕಿಲ್ಲ. ಮಾನ್ಯ ಡಾ ಅಂಬೇಡ್ಕರರು ನಿನ್ನೆಯೂ ಬಂದಿರಲಿಲ್ಲ, ಈ ದಿನ ಬೆಳಿಗ್ಗೆಯೂ ಬಂದಿರಲಿಲ್ಲ. ಇದರಿಂದ ಈ ಮಾತುಗಳನ್ನು ವಿವರಿಸುವ ಅವಕಾಶವೂ ಅವರಿಗೆ ದೊರಕಿಲ್ಲ. ಆಮೇಲೆ ಅವರು ಸರಕಾರಕ್ಕೆ ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಎಂಬುದನ್ನು ಸಮರ್ಥಿಸಿಕೊಂಡರು. ಮಾನ್ಯ ಸಭಾಪತಿಗಳು, ಮಾನ್ಯ ಗೃಹಶಾಖೆಯ ಸದಸ್ಯರು ಹೇಳಿಕೆ ಕೊಟ್ಟುದಕ್ಕೆ ನನಗೆ ಸಂತೋಷವೆನಿಸಿದೆ. ಮಾನ್ಯ ಗೃಹಶಾಖೆ ಸದಸ್ಯರೇ ಸಂಪೂರ್ಣವಾದ ಹೇಳಿಕೆ ಕೊಟ್ಟ ಮೇಲೆ ಇದಕ್ಕೂ ಹೆಚ್ಚಿಗೆ ಈ ಸದನವು ವಿಚಾರಿಸಬೇಕಾಗಿಲ್ಲ. ನಾನೀಗ ಹೇಳುವುದಿಷ್ಟೇ ಇದೆ. ಯಾವುದೇ ಇಲಾಖೆಗೆ ಅಥವಾ ಸೇವೆಗೆ ನಿಜವಾಗಿಯೂ ಇದು ಆಕ್ಷೇಪಣೀಯವಾದುದು, ಅಸಂದೇಯವಾದುದು, ಅನ್ಯಾಯವಾದುದು. ಭಾಷೆಯ ಮೇಲೆ ಪ್ರಭುತ್ವವಿದ್ದ 150 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸದಸ್ಯರು ಅಥವಾ ಭಾಷಣದ ಕೌಶಲ್ಯ ತಮಗಿದೆ ಎಂಬ ವಿಶ್ವಾಸವುಳ್ಳ ಸದಸ್ಯರು ಆವೇಶದಲ್ಲಿ ತಾವು ಎಷ್ಟರಮಟ್ಟಿಗೆ ಮಾತನಾಡಬೇಕಿತ್ತೋ ಅದನ್ನು ಮೀರಿ ಮಾತನಾಡಬಹುದು. ಅನಂತರ ವೇಳೆ ದೊರೆತಾಗ ಅದನ್ನು ಸ್ಮರಿಸಿಕೊಂಡು ಅಸಮಾಧಾನಪಡಬಹುದು. ಮಾನ್ಯ ಗೃಹಶಾಖೆಯ ಸದಸ್ಯರು ತಿಳಿಸಿದಂತೆ ಮಾನ್ಯ ಸದಸ್ಯ ಡಾ ಅಂಬೇಡ್ಕರರು ತಮ್ಮ ಹೇಳಿಕೆಯ ಬೆರಳಚ್ಚು ಪ್ರತಿಯನ್ನು ಇನ್ನೂ ನೋಡಿಲ್ಲ. ಅವರು ಅದನ್ನು ಓದಿದಾಗ ಈ ಸದನಕ್ಕೆ ಅನಿಸಿದಂತೆ ಅವರಿಗೂ ಅನಿಸಬಹುದು, ಅನಿಸಲೇಬೇಕು ಎಂಬುದು ನನಗೆ ಖಾತ್ರಿಯಾಗಿದೆ. ಅತ್ಯಂತ ಗೌರವಾನ್ವಿತ ನ್ಯಾಯಾಂಗದಂಥ ಇಲಾಖೆಯನ್ನು ಸಾರಾಸಗಟಾಗಿ ನಿಂದಿಸುವುದು ಬಹಳಷ್ಟು ಅಸಂಸದೀಯವಾಗಿದೆ ಎಂದು ಮಾನ್ಯ ಸದಸ್ಯರಿಗೆ ಎಚ್ಚರಿಕೆ ಕೊಡಬಯಸುವೆ. ಮಾನ್ಯ ಸದಸ್ಯರು ತಪ್ಪು ಮಾಡಿದ್ದಾರೆಂಬುದು ನನ್ನ ವಿಚಾರವಾಗಿದೆ. ಕ್ರಿಯಾಲೋಪ ಎತ್ತಿದ್ದರಿಂದ ಇದು ಭವಿಷ್ಯದಲ್ಲಿ ಈ ಸದನಕ್ಕೆ ಮಾರ್ಗದರ್ಶನವಾಗಿ ನೆರವಾಗಬಲ್ಲದು. ಸರಕಾರದ ಪರವಾಗಿ ಹಾಗೂ ವಿರುದ್ಧವಾಗಿ ಈ ಸದನದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳಲ್ಲಿ ನಾನು ಸಮಭಾಗಿಯಾಗಿರುವೆ. ಚಪ್ಪಾಳೆ. 23 ನಕ್ಷತ್ರ ಚಿಹ್ನೆ ಗ್ರಾಮ ಪಂಚಾಯಿತಿಗಳ ಮಸೂದೆ 3 ಡಾ ಅಂಬೇಡ್ಕರ್ ಅವರ ಹೇಳಿಕೆ ಓದಿದ ಅವರ ಭಾಷಣ. ಡಾ ಬಿ ಆರ್ ಅಂಬೇಡ್ಕರ್ ಮಾನ್ಯ ಸಭಾಪತಿಗಳೇ, ನನ್ನ ಮಾನ್ಯ ಸ್ನೇಹಿತರಾದ ಶ್ರೀಮಿತಾ ಅವರು ಮಂಡಿಸಿದ ತಿದ್ದುಪಡಿಯ ಸಂದರ್ಭದಲ್ಲಿ ಹೋದ ಶುಕ್ರವಾರ ನಾನು ಮಾತನಾಡುವಾಗ ನನ್ನ ಹೇಳಿಕೆಯಲ್ಲವೆಂದು ಆರೋಪಿಸಲಾದ ವಿಚಾರಗಳನ್ನು ಕುರಿತು ಹೋದ ಶನಿವಾರದಂದು ನನ್ನ ಮಾನ್ಯ ಮಿತ್ರರಾದ ರಾವ ಬಹದ್ದೂರ ಚಿತಲೆಯವರು ಕ್ರಿಯಾಲೋಪ ಎತ್ತಿದ್ದು, ಅದಕ್ಕಾಗಿ ಅರ್ಥ ವಿವರಣೆ ಕೊಡಲು ಈಗ ನನಗೆ ಅನುಮತಿ ಕೊಡಬೇಕಾಗಿ ತಮಗೆ ಪ್ರಾರ್ಥಿಸುತ್ತೇನೆ. ಮಾನ್ಯರೇ, ಈ ಕ್ರಿಯಾಲೋಪವನ್ನೆತ್ತಿದಾಗ ಹೋದ ಶನಿವಾರವೇ ನಾನು ಇಂಥ ವಿವರಣೆ ಕೊಡಲು ಉತ್ಸುಕನಾಗಿದ್ದೆ. ಆದರೆ ನನ್ನ ಭಾಷಣದ ನಕಲು ಪ್ರತಿ ಮತ್ತು ಕ್ರಿಯಾಲೋಪದ ಬಗ್ಗೆ ಮಾನ್ಯ ಸದಸ್ಯರಿಂದ ವ್ಯಕ್ತವಾದ ಹೇಳಿಕೆಯು ನನಗೆ ಕಚೇರಿಯಿಂದ ದೊರೆಯಲಿಲ್ಲ. ಸಭೆಯು ಮುಗಿಯುವುದರೊಳಗಾಗಿ ನನಗೆ ನಕಲು ಪ್ರತಿ ಸಿಗುವುದು ಸಾಧ್ಯವಿಲ್ಲವೆಂದು ತಿಳಿಸಲಾಯಿತು. ಹೀಗಾಗಿ ಇಂದಿನವರೆಗೆ ನನ್ನ ವಿವರಣೆಯನ್ನು ಮುಂದೂಡಬೇಕಾಯಿತು. ನಾನು ಮಾತನಾಡಿದಂತೆ ನಕಲು ಪ್ರತಿ ಸರಿಯಾಗಿದೆ ಎಂಬುದನ್ನು ನಾನು ಅಂಗೀಕರಿಸುವ ಮೊದಲೇ ಕ್ರಿಯಾಲೋಪ ಎತ್ತಿದ್ದಕ್ಕೆ ನನಗೆ ಬಹಳ ಖೇದವಾಗುತ್ತದೆ. ನಿಜವಾದ ಸಂಗತಿಗಳ ಆಧಾರಗಳನ್ನು ಮೊಟ್ಟಮೊದಲು ನಿಶ್ಚಿತ ಮಾಡಿಕೊಳ್ಳದೆಯೇ ಯಾವ ನಿರ್ಣಯವನ್ನು ಕೈಗೊಳ್ಳಬಾರದು. ಇದು ನ್ಯಾಯನಿರ್ಣಯದ ತತ್ವಗಳಲ್ಲಿ ಮೊದಲನೆಯದಾಗಿದೆ ಎಂಬುದನ್ನು ಮಾನ್ಯರೇ ನಾನು ಅತ್ಯಂತ ವಿನಮ್ರನಾಗಿ ತಿಳಿಸಬಯಸುತ್ತೇನೆ. ಇಂಥ ನಿಯಮದ ಲಾಭ ನನಗೆ ದೊರೆಯದಿದ್ದುದಕ್ಕೆ ದುಃಖವೆನಿಸುತ್ತದೆ. ಶುಕ್ರವಾರ ದಿನದಂದು ನನ್ನ ಭಾಷಣವನ್ನು ಮುಗಿಸಿದ ಕೂಡಲೇ ನಾನು ಹೊರಗೆ ಹೋದುದು ಸಂಸತ್ತಿನ ಸಂಪ್ರದಾಯವನ್ನು ಉಲ್ಲಂಘಿಸಿದಂತಾಗಿದೆ. ಆದ್ದರಿಂದ ಇಂಥ ಅವಕಾಶ ಕೇಳುವ ಹಕ್ಕು ನನಗಿಲ್ಲ ಎಂಬ ನನ್ನ ಮಾನ್ಯ ಮಿತ್ರ ಶ್ರೀಕಾಮತರ ವಾದವನ್ನು ಆಧರಿಸಿ ಈ ರೀತಿ ಹೇಳಿಕೆ ಕೊಡಲಾಗಿದೆ. ಸಂಪ್ರದಾಯ ನಿಯಮಗಳನ್ನು ತಿಳಿದುಕೊಳ್ಳಬೇಕಾದರೆ ಮಾನ್ಯ ಸದಸ್ಯ ಶ್ರೀಕಾಮತರಿಂದ ಹಿಡಿದು ಪ್ರತಿಯೊಬ್ಬರೂ ಸಿದ್ಧರಿರಬೇಕು. ನಮಗೆಲ್ಲರಿಗೂ ಗೊತ್ತಿದ್ದಂತೆ ಅವರು ಬಹು ಪ್ರಾಚೀನವಾದ ಗೌರವಯುತವಾದ ರಾಜಕಾರಣಿಗಳ ವ್ಯವಸ್ಥೆಗೆ, ಲಿಬರಲ್ ಗುಂಪಿಗೆ ಸಂಬಂಧಿಸಿದವರು. ಇದಲ್ಲದೆ ಸಂಸದೀಯ ಜೀವನದಲ್ಲಿಯೇ ತಮ್ಮ ಆಯಸ್ಸನ್ನು ಕಳೆದಿರುವವರು. ಆದರೆ ವಿಶೇಷವಾದ ಈ ಸಂದರ್ಭದಲ್ಲಿ ಸಂಸತ್ತಿನ ಸಂಪ್ರದಾಯದ ನಕ್ಷತ್ರ ಚಿಹ್ನೆ ಬಿ ಎಲ್ ಸಿ ಡಿಬೇಟ್ಸ್ ಸಂಪುಟ 37 ಪುಟಗಳು 403 ದಿನಾಂಕ ಫೆಬ್ರವರಿ 13 1933 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿಯಮವು ಸರಿಯಾಗುವುದಿಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ನನ್ನ ತಿಳುವಳಿಕೆಯಂತೆ ತನ್ನ ಭಾಷಣವನ್ನು ಮುಗಿಸಿದ ಮೇಲೆ ಸದಸ್ಯರು ಸದನವನ್ನು ಬಿಟ್ಟು ಹೋಗಬಾರದೆಂದು, ಆದರೆ ಉತ್ತರವನ್ನು ಕೇಳುವವರೆಗೆ ಸದನದಲ್ಲಿಯೇ ಇರಬೇಕೆಂದು ನಿಯಮವಿದೆ. ಇದು ಸದಸ್ಯರೊಬ್ಬರು ತಾವು ಮಾತನಾಡುತ್ತಿರುವಾಗ ಸದನದ ಮತ್ತೊಬ್ಬ ಸದಸ್ಯರನ್ನು ಕುರಿತು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದರೆ ಮಾತ್ರ ಅನ್ವಯಿಸುತ್ತದೆ. ಸಾಮಾನ್ಯವಾಗಿ ಗೊತ್ತಿದ್ದ ಸತ್ಯಸಂಗತಿಗಳನ್ನು ಆಧರಿಸಿ ಸಾಮಾನ್ಯವಾದ ವಾದ ಮಾಡಿದಾಗ ಅಂಥವುಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲವೆಂಬುದು ನನ್ನ ಅಭಿಪ್ರಾಯವಾಗಿದೆ.
ಹಾಗೆ ಎಲ್ಲರಿಗೂ ಈ ನಿಯಮ ಹಚ್ಚಿದರೆ ಚರ್ಚೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸದಸ್ಯ ಪ್ರಶ್ನೆ ಕೇಳುವವರೆಗೆ ಸದಾ ಸದನದಲ್ಲಿರಬೇಕು. ಚರ್ಚೆಯ ಪ್ರತಿಯೊಂದು ಮಾತನ್ನು ಆಲಿಸಬೇಕು ಎಂಬರ್ಥ ಬರುತ್ತದೆ. ನಾನು ಮಾನ್ಯ ಸದಸ್ಯ ಶ್ರೀಕಾಮತರನ್ನಾಗಲಿ ಅಥವಾ ಈ ನಿಮಿತ್ತದಿಂದ ಸದನದಿಂದ ಇನ್ನುಳಿದ ಗೌರವ ಸದಸ್ಯರನ್ನಾಗಲಿ ಪ್ರಶ್ನಿಸುತ್ತಿಲ್ಲ. ಉತ್ತರ ರೂಪವಾಗಿ ನನಗೆ ಅಂದು ಕೇಳುವುದು ಏನೂ ಇದ್ದಿಲ್ಲವಾದ್ದರಿಂದ ನಾನಿಲ್ಲಿ ಉಪಸ್ಥಿತನಾಗಿರುವ ಅವಶ್ಯಕತೆ ಇರಲಿಲ್ಲ. ಇದಲ್ಲದೆ ಅಂದು ನನಗೆ ಬೇರೆ ಕೆಲಸವೂ ಇದ್ದಿತು. ಅಭಿಪ್ರಾಯ ಕೇಳಿಕೊಳ್ಳದೆಯೇ ನಿಂದನೆ ಮಾಡಕೂಡದು ಎಂಬ ನಿಯಮದ ಲಾಭ ನನಗೆ ದೊರಕಿಲ್ಲ. ಇದಕ್ಕೆ ಕಾರಣ ನಾನು ಪೂರ್ಣಾವಧಿಯ ಸದಸ್ಯನಲ್ಲ ಹಾಗೂ ನಾನಿಲ್ಲಿ ಉಪಸ್ಥಿತನಿರುವುದರ ಬಗೆಗಿನ ಅನಿಶ್ಚಿತತೆ ಸದನದಲ್ಲಿ ವ್ಯಕ್ತವಾದ ಈ ಅಭಿಪ್ರಾಯಕ್ಕೆ ನಾನು ತಲೆಬಾಗುವೆ. ಅನಿಯಮಿತತನವು ಬಹುಶಃ ನನ್ನಲ್ಲಿ ಸ್ವಲ್ಪಮಟ್ಟಿಗೆ ಜಾಸ್ತಿಯಾಗಿರಬಹುದು. ಉಪಯುಕ್ತತೆಯ ದೃಷ್ಟಿಯಿಂದ ತೂಗಿದಾಗ ಈ ಸದನದಲ್ಲಿ ಅಥವಾ ಹೊರಗಡೆ ನಾನು ಸಾಧಿಸಲು ಸಾಧ್ಯವಾದ ಕಾರ್ಯಗಳು ಕಡಿಮೆ ಮಟ್ಟದವೂ ಆಗಿಲ್ಲವೆಂದು ಹೇಳಬೇಕಾಗುತ್ತದೆ. ನಾನು ನಿಯಮಿತವಾಗಿ ಇರುವೆನೋ ಅಥವಾ ಇಲ್ಲವೋ ಎಂಬುದು ಪ್ರಶ್ನೆಯಲ್ಲ. ಆದರೆ ನನ್ನ ಅಭಿಪ್ರಾಯದಂತೆ ನಾನು ಮಾತನಾಡುತ್ತಿರುವಾಗಲೇ ಮಾನ್ಯ ಸದಸ್ಯರು ಈ ವಿಷಯವನ್ನೇಕೆ ಕೇಳಬಾರದು? ವಿರೋಧಿಸಬೇಕೆಂದಿರುವ ಮಾನ್ಯ ಸದಸ್ಯರು ಪದ್ಧತಿಯ ಉಲ್ಲಂಘನೆಯಾದ ಕೂಡಲೇ ಸಭಾಪತಿಗಳ ಗಮನ ಸೆಳೆಯುವುದು ನನಗೆ ಗೊತ್ತಿದ್ದಂತೆ ಕ್ರಿಯಾಲೋಪ ಎತ್ತುವುದು ಸರಿಯಾದ ರೀತಿಯಾಗಿದೆ. ಇದೀಗ ಅಸಂತೋಷಗೊಂಡ ಪಂಗಡವು ಆ ಸಮಯದಲ್ಲಿ ಏನೂ ಮಾಡದೆ ರಾತ್ರಿಯೆಲ್ಲ ನಿದ್ದೆ ಮಾಡಿ ಮರುದಿನ ಬೆಳಿಗ್ಗೆ ಯಾವ ನೋಟಿಸನ್ನು ಕೊಡದೆ ತನ್ನ ಅಳಲನ್ನು ತೋಡಿಕೊಂಡು ಆಮೇಲೆ ಅಪರಾಧಿಯೇ ನ್ಯಾಯಾಲಯದ ಕಟಕಟೆಯಲ್ಲಿ ಇಲ್ಲವೆಂದು ಹೇಳುವುದು ಬಹಳ ಆಶ್ಚರ್ಯದ ಸಂಗತಿಯಾಗಿದೆ. ನಾನು ಮಾತನಾಡುತ್ತಿರುವಾಗ ತಕ್ಷಣ ಮಾನ್ಯ ಸದಸ್ಯರು ಕ್ರಿಯಾಲೋಪವನ್ನು ಎತ್ತಿದರೆ ಅದು ಯೋಗ್ಯವಾದ ಪದ್ಧತಿಯಾಗುತ್ತಿತ್ತು ಅಥವಾ ನೋಟಿಸು ಕೊಡುವುದು ಉಚಿತವಾಗಿರುತ್ತಿತ್ತು. ಈ ಕ್ರಿಯಾಲೋಪದ ಬಗ್ಗೆ ತಿಳಿಸುವುದಾದರೆ ನಾನು ಮಾತನಾಡಿದಂತೆಯೇ ಸರಿಯಾಗಿ ನಕಲು ಪ್ರತಿ ಇಲ್ಲವೆಂದು ಹೇಳಲೇಬೇಕು. ಸಂಪೂರ್ಣವಾಗಿ ನ್ಯಾಯಾಂಗವನ್ನೇ ನಾನು ನಿಂದಿಸಬೇಕು ಎಂಬರ್ಥದಲ್ಲಿ ಇದೀಗ ನಕಲು ಪ್ರತಿ ಬಂದಿದೆ. ಆದರೆ ನಿಜವಾಗಿ ಅದು ನನ್ನ ಇಚ್ಛೆಯೂ ಆಗಿಲ್ಲ, ಉದ್ದೇಶವೂ ಆಗಿಲ್ಲ. ನಕಲು ಪ್ರತಿ ಹೀಗಿದೆ: ಬ್ರಾಹ್ಮಣವಾದಿ ಮತ್ತು ಬ್ರಾಹ್ಮಣ ಪ್ರತಿವಾದಿ ಇದ್ದರೆ ಬ್ರಾಹ್ಮಣ ನ್ಯಾಯಾಧೀಶರು ಸಮಸ್ಯೆಗಳನ್ನು ವಿಚಾರಿಸಿ ನ್ಯಾಯದಾನ ಮಾಡುವಾಗ ನ್ಯಾಯಾಧೀಶನಾಗಿ ಮಾತ್ರ ನಿರ್ಣಯಿಸುತ್ತಾನೆ ಇತ್ಯಾದಿ. ಗ್ರಾಮ ಪಂಚಾಯಿತಿಗಳ ಮಸೂದೆ 3. ಇದು ತಪ್ಪು. ಮೊಕದ್ದಮೆಯಲ್ಲಿ ಬ್ರಾಹ್ಮಣರು ಪಕ್ಷಗಾರರಾಗಿ ಇರುವುದರ ಬಗ್ಗೆ ನಾನು ಹೇಳಿಲ್ಲ. ಬ್ರಾಹ್ಮಣ ಹಾಗೂ ಬ್ರಾಹ್ಮಣೇತರರು ಪಕ್ಷಗಾರರಾಗಿ ಇರುವ ಮೊಕದ್ದಮೆಯ ಬಗ್ಗೆ ನಾನು ಮಾತನಾಡಿದ್ದೆ. ಇದಲ್ಲದೆ ನ್ಯಾಯಾಧೀಶನಾಗಿ ಮಾತ್ರ ನಿರ್ಣಯಿಸುತ್ತಾನೆ. ಈ ಶಬ್ದಗಳಲ್ಲಿ ಮೊದಲು ಬರಬೇಕಾದ ಜಾತೀಯತೆಯ ಪಕ್ಷಪಾತವಿಲ್ಲದೆ ಎಂಬ ಪದಗಳು ಲುಪ್ತವಾಗಿವೆ. ಎರಡನೆಯದಾಗಿ ಮಿತಿಯಿರಬೇಕಾದ ಮಹತ್ವವಾದ ನ್ಯಾಯಾಂಗವು ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿದೆ. ಹೊಲೆಗೆಡಿಸಿದೆ ಎಂಬ ಪದಗಳು ವಾಕ್ಯದಲ್ಲಿ ಬಿಡಲ್ಪಟ್ಟಿವೆ. ನಾನು ಹೇಳಿದ್ದು ಇಂಥ ವಿಷಯಗಳಲ್ಲಿ ನ್ಯಾಯಾಂಗವು ತನ್ನ ಸ್ಥಾನವನ್ನೇ ದುರುಪಯೋಗಪಡಿಸಿಕೊಂಡಿದೆ, ಹೊಲೆಗೆಡಿಸಿದೆ ಎಂಬುದಾಗಿದೆ. ನನ್ನ ಹೇಳಿಕೆಯಲ್ಲಿಯ ಈ ತಪ್ಪುಗಳನ್ನು ತಿದ್ದಿದರೆ ಸಾರಾಸಗಟಾಗಿ ನ್ಯಾಯಾಂಗವನ್ನು ನಿಂದಿಸುವ ಉದ್ದೇಶವು ನನ್ನದಿರಲಿಲ್ಲವೆಂಬುದು, ಸಂಪೂರ್ಣವಾಗಿ ನ್ಯಾಯಾಂಗದ ನೀತಿಯ ಬಗ್ಗೆ ಯಾವುದೇ ನಿರ್ಣಯ ಕೊಡುವ ಇಚ್ಛೆ ನನ್ನದಾಗಿರಲಿಲ್ಲವೆಂಬುದು ತಾನಾಗಿಯೇ ತಿಳಿಯುವುದು. ಎರಡನೆಯದಾಗಿ ನ್ಯಾಯಾಂಗ ಖಾತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ರಾಹ್ಮಣರ ಬಗ್ಗೆ ವಿರೋಧಾಭಿಪ್ರಾಯವನ್ನು ವ್ಯಕ್ತ ಮಾಡುವ ಉದ್ದೇಶವೂ ನನಗಿರಲಿಲ್ಲ. ಇನ್ನು ಮುಂದುವರೆದು ಹೇಳುವುದಾದರೆ ನಾನು ಬ್ರಾಹ್ಮಣ ನ್ಯಾಯಾಧೀಶರ ಬಗ್ಗೆ ಮಾತನಾಡಿದಾಗ ಅವರನ್ನು ನಿಂದಿಸಬೇಕೆಂದೇ ವಿಶೇಷವಾಗಿ ಅವರನ್ನು ಪ್ರತ್ಯೇಕಿಸಿ ಹೇಳುವ ದೃಷ್ಟಿ ನನಗಿರಲಿಲ್ಲ. ವಿಷಯವನ್ನು ನಾನು ಸಾಮಾನ್ಯವಾಗಿ ಚರ್ಚೆ ಮಾಡುತ್ತಿರುವಾಗ ಉದಾಹರಣೆಗೆಂದು ಮಾತ್ರ ಬ್ರಾಹ್ಮಣರನ್ನು ತೆಗೆದುಕೊಂಡೆ. ನನ್ನ ಭಾಷಣದ ಕೊನೆಯ ಭಾಗವನ್ನು ಪರಿಶೀಲಿಸಿದಾಗ ನಿಜವಾದ ಈ ಸಂಗತಿಯು ನಿಮಗೆ ಸ್ಪಷ್ಟವಾಗುವುದು. ನನ್ನ ವಾಕ್ಯರಚನೆಯಲ್ಲಿ ಯಾವುದನ್ನು ವಿಶೇಷತಃ ಹೆಸರಿಸದೆ ನ್ಯಾಯಾಂಗದಲ್ಲಿ ಸಾಮಾನ್ಯವಾದ ಸಂಗತಿಗಳ ಬಗ್ಗೆ ಹೇಳಿರುವೆ. ಆದುದರಿಂದ ಒಟ್ಟಾಗಿ ನ್ಯಾಯಾಂಗವನ್ನು ನಿಂದಿಸುವುದು ಅಥವಾ ವಿಶೇಷವಾಗಿ ಯಾರನ್ನಾದರೂ ದೂರುವುದು ನನ್ನ ವಾದದ ಉದ್ದೇಶಕ್ಕೆ ಸಂಪೂರ್ಣವಾಗಿ ಅನಾವಶ್ಯಕವಾಗಿದ್ದೆಂಬುದು ಮಹತ್ವದ್ದಾಗಿದೆ. ನ್ಯಾಯಾಂಗದಲ್ಲಿ ಜಾತೀಯತೆಯ ಪಕ್ಷಪಾತ ಇದೆಯೋ ಇಲ್ಲವೋ ಎಂದು ಮಾನ್ಯ ಸದಸ್ಯರಾದ ರಾವ ಬಹದ್ದೂರ ಚಿತಲೆಯವರು ಎತ್ತಿದ ಪ್ರಶ್ನೆಗೆ ನಾನು ಅಂದು ಉತ್ತರಿಸುತ್ತಿದ್ದೆ. ನಮ್ಮ ಸಾಮಾಜಿಕ ಪದ್ಧತಿಯ ಪರಿಣಾಮವಾಗಿ ಜಾತೀಯತೆಯ ಪಕ್ಷಪಾತದಿಂದ ನಾವು ಬದುಕಬೇಕಾದುದು ಅವಶ್ಯವಾಗಿದೆ ಎಂಬುದು ಅವರಿಗೆ ನನ್ನ ಉತ್ತರವಾಗಿದೆ. ನಾನು ಬ್ರಾಹ್ಮಣ ನ್ಯಾಯಾಧೀಶನೆಂದು ಉದಾಹರಣೆ ಕೊಟ್ಟೆ, ಏಕೆಂದರೆ ಉತ್ತರ ಕೊಡಬೇಕಾಗಿದ್ದ ನನ್ನ ವಿರೋಧಿ ವ್ಯಕ್ತಿ ಬ್ರಾಹ್ಮಣರಿದ್ದರು. ಅದೇ ನನ್ನ ಎದುರಾಳಿ ಬ್ರಾಹ್ಮಣೇತರರಿದ್ದರೆ ಇಲ್ಲವೇ ಮುಸ್ಲಿಮರಿದ್ದರೆ ನಾನು ಅವರ ಜಾತಿಯನ್ನೇ ಹೆಸರಿಸಲು ಅನುಮಾನಿಸುತ್ತಿರಲಿಲ್ಲ. ಮಾನ್ಯರೇ, ಜಾತಿಯ ಮೊಕದ್ದಮೆಗಳಲ್ಲಿ ಜಾತಿಯ ಪಕ್ಷಪಾತವು ನ್ಯಾಯಾಂಗ ಕಾರ್ಯಗಳಲ್ಲಿ ಕಂಡುಬರುತ್ತಿದೆ ಎಂಬ ನನ್ನ ಆರೋಪವು ಅನುಚಿತ ಹೇಳಿಕೆ ಎಂದು ತಾವು ಭಾವಿಸುತ್ತಿರೋ ಹೇಗೆ ಎಂಬುದು ನನಗೆ ತಿಳಿಯದು. ಅದನ್ನು ತಮಗೂ ಹಾಗೂ ಸದನಕ್ಕೂ ಬಿಟ್ಟುಕೊಡುವೆ. ನಾನು ಹೇಳುವುದಿಷ್ಟೇ ಇದೆ. ದಂಡ ಪ್ರಕ್ರಿಯಾ ಸಂಹಿತೆಯೂ ಸಹ ಸ್ವೀಕರಿಸಿದ ಸಿದ್ಧಾಂತವೂ ಇದಾಗಿದೆ. ನ್ಯಾಯಾಧೀಶರ ಪಕ್ಷಪಾತ ಗಮನಿಸಿ ಪಕ್ಷಗಳು ವರ್ಗಾವಣೆ ಕೇಳಿದರೆ ಪರವಾನಗಿ ಕೊಡಬಹುದೆಂದು ದಂಡ ಪ್ರಕ್ರಿಯಾ ಸಂಹಿತೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾದ ವಿಭಾಗವೂ ಇದೆ. ಮೊಕದ್ದಮೆಯೊಂದರಲ್ಲಿ ಆಸಕ್ತಿಯ ಹೊಂದಿದ ನ್ಯಾಯಾಧೀಶನೊಬ್ಬ ಅಂಥ ಮೊಕದ್ದಮೆಯನ್ನು ವಿಚಾರಣೆಗೆ ತೆಗೆದುಕೊಳ್ಳಕೂಡದೆಂಬ ಅಂಶವು ದಂಡ ಪ್ರಕ್ರಿಯಾ ಸಂಹಿತೆಯಲ್ಲಿ ಇದೆ. ಎರಡನೆಯದಾಗಿ ಈ ಅಭಿಪ್ರಾಯವನ್ನು ಅಂದರೆ 154 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ನ್ಯಾಯಾಂಗದಲ್ಲಿ ಪಕ್ಷಪಾತವಿದೆ ಮತ್ತು ಜಾತಿಯ ಸಮಸ್ಯೆಗಳಿರುವಾಗ ಜಾತಿಯ ಪಕ್ಷಪಾತವನ್ನು ನ್ಯಾಯಾಂಗ ತೋರಿಸಬಹುದು ಎಂಬುದನ್ನು ವಿಧೇಯಕದಲ್ಲಿಯೇ ಅಂಗೀಕರಿಸಲಾಗಿದೆ. ಗ್ರಾಮ ರಾಜ್ಯವೆಲ್ಲ ಚುನಾಯಿಸಲ್ಪಟ್ಟ ಪಂಚಾಯತಿಯಾಗಿರಬೇಕೆಂಬ ತತ್ವವನ್ನು ಮೂಲತಃ ಆಧರಿಸಿಕೊಂಡು ಈ ವಿಧೇಯಕವನ್ನು ತಂದುದಾಗಿದೆ ಎಂಬುದು ಎಲ್ಲ ಮಾನ್ಯ ಸದಸ್ಯರಿಗೆ ಗೊತ್ತಿರಬೇಕು. ವಿಧೇಯಕದ ಪ್ರಥಮ ವಾಚನದಲ್ಲಿ ನ್ಯಾಯಾಂಗದ ರಚನೆಯಾಗುವುದು ಯೋಗ್ಯ ತತ್ವವಲ್ಲವೆಂದು ನಾನು ವಾದಿಸಿದ್ದೆ. ಅದರ ಪರಿಣಾಮವಾಗಿಯೇ ನ್ಯಾಯಾಂಗವು ನೇಮಿಸಲ್ಪಡಬೇಕು ಎಂಬ ಬದಲಾವಣೆ ಬಂದಿರಬೇಕೆಂದು ನನ್ನ ನಂಬಿಕೆ. ಮಾನ್ಯರೇ, ಈ ಸಂಗತಿಯೇ ಜಾತೀಯತೆಯ ಪಕ್ಷಪಾತವಿದೆ ಎಂಬುದನ್ನು ಸೂಚಿಸುತ್ತದೆಂದು ನನ್ನ ಭಾವನೆ. ಕೊನೆಯದಾಗಿ ಕ್ರಿಯಾಲೋಪ ಎತ್ತಿದ ಮಾನ್ಯ ಸದಸ್ಯರು ಸಹ ಅವರ ಭಾಷಣದಲ್ಲಿ ಬಂದ ಕ್ರಿಯಾಲೋಪದ ಬಗ್ಗೆ ನಾನು ಹೇಳುವುದನ್ನು ಗಮನಿಸಬೇಕು. ಅವರು ಮಾನ್ಯ ಗೃಹಮಂತ್ರಿಗಳು ನನ್ನನ್ನು ತಿರಸ್ಕರಿಸದಿದ್ದರೆ ಎಂದು ಅಭದ್ರವಾದ ಶಬ್ದಗಳನ್ನು ನುಡಿದು ಬೆದರಿಕೆ ಹಾಕಿರುವರು. ಮಾನ್ಯ ಸದಸ್ಯರು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದ ವೈಯಕ್ತಿಕ ಅಧಿಕಾರಿಗಳ ಮೇಲೆ ದಾಳಿ ಮಾಡಬಹುದೆಂಬ ಬೆದರಿಕೆಯೂ ಇದೆ. ನಾನು ಉಲ್ಲೇಖಿಸಿದ ನಿಜವಾದ ಸಂಗತಿಗಳ ಸತ್ಯಾಸತ್ಯತೆಗಳನ್ನು ಖಾತ್ರಿ ಮಾಡಿಕೊಳ್ಳದೆ ಅವರು ಕಾರ್ಯಾಚರಣೆಯ ಕಾರ್ಯಕ್ರಮ ಹಾಕಿಕೊಳ್ಳಲಾರರು. ನಾನು ಹೇಳಿದ ಮಾತುಗಳ ಬಗ್ಗೆ ಮಾನ್ಯ ಸದಸ್ಯರು ನೊಂದುಕೊಂಡಿರದೆ ನಾನು ಉಲ್ಲೇಖಿಸಿದ ಉದಾಹರಣೆಯ ಬಗ್ಗೆ ಅವರ ಮನ ನೊಂದಿದೆ. ಮುಸ್ಲಿಮನೊಬ್ಬನ ಇಲ್ಲವೇ ಬ್ರಾಹ್ಮಣೇತರನೊಬ್ಬನ ಉದಾಹರಣೆ ಕೊಟ್ಟಿದ್ದರೆ ಅವರು ಕ್ರಿಯಾಲೋಪವನ್ನು ಎತ್ತುತ್ತಲೇ ಇರಲಿಲ್ಲ. ಬಹುಶಃ ಆಗ ನನ್ನನ್ನು ವಿಪುಲವಾಗಿ ಪ್ರಶಂಸಿಸುತ್ತಿದ್ದರು. ನನ್ನ ಹೇಳಿಕೆ ಇದಿಷ್ಟೇ. ಫೆಬ್ರವರಿ 13, 1933 ರಂದು ಡಾ. ಅಂಬೇಡ್ಕರ್ ತಮ್ಮ ಹೇಳಿಕೆ ಕೊಟ್ಟ ಮೇಲೆ ಮಾನ್ಯ ಸಭಾಪತಿಗಳು ಡಾ. ಅಂಬೇಡ್ಕರರ ಟೀಕೆಯ ಮಾತುಗಳನ್ನು ಅರ್ಥವಿಸಿ ಹೇಳಿದರು. ಸದನದ ನಡವಳಿಕೆಗಳನ್ನು, ಭಾಷಣದ ಗುಣಾವಗುಣಗಳನ್ನು ವಿವರಿಸಿದರು. ಅನಂತರ ಹೀಗೆ ಮುಕ್ತಾಯ ಮಾಡಿದರು.
ಇದಕ್ಕೂ ಹೆಚ್ಚಿಗೆ ನಾನು ಹೇಳುವುದೇನೂ ಇಲ್ಲ. ಮಾನ್ಯ ಸದಸ್ಯರು ನೀಡಿದ ಸ್ಪಷ್ಟೀಕರಣವನ್ನು ನಾವು ಸ್ವೀಕರಿಸಬೇಕು. ಅಖಂಡ ನ್ಯಾಯಾಂಗವನ್ನು ಸಾಮಾನ್ಯವಾಗಿ ನಿಂದಿಸುವುದು ಅವರ ಮನಸ್ಸಿನಲ್ಲಿರದೆ, ನ್ಯಾಯಾಂಗದ ನ್ಯಾಯಾಲಯಗಳಲ್ಲಿಯೇ ಜಾತಿಯ ಪಕ್ಷಪಾತ ಕಂಡುಬಂದ ಹಲವು ಉದಾಹರಣೆಗಳಿವೆ ಎಂಬುದನ್ನು ಎತ್ತಿ ತೋರಿಸುವುದು ಅವರಿಗೆ ಉದ್ದೇಶವಾಗಿದ್ದಿತು. 24. ನಕ್ಷತ್ರ ಚಿಹ್ನೆ ಗ್ರಾಮ ಪಂಚಾಯಿತಿಗಳ ಮಸೂದೆ 4. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ಅರ್ಥ ವಿವರಣೆಗಾಗಿ ನಾನು ಒಂದು ಮಾತು ಹೇಳಬಹುದೇ? ತಾವು ಮಾತನಾಡಿದ್ದು ನನಗೆ ಸರಿಯಾಗಿ ಅರ್ಥವಾಗಿಲ್ಲ. ವಿಧೇಯಕದ ಪ್ರಥಮ ವಾಚನ ನಡೆದಾಗ ಪ್ರಶ್ನೆಯನ್ನು ಎತ್ತಿರದಿದ್ದರೆ ಅಥವಾ ದ್ವಿತೀಯ ವಾಚನದ ಸಮಯದಲ್ಲಿ ಆ ವಿಷಯ ಬಿದ್ದು ಹೋಗಿದ್ದರೆ ಅದೇ ವಿಷಯವನ್ನು ಕುರಿತು ವಿರೋಧಿಸಲು ಮಾನ್ಯ ಸದಸ್ಯರಿಗೆ ಅವಕಾಶವಿಲ್ಲ ಎಂದು ತಮ್ಮ ಹೇಳಿಕೆ ಇರಬೇಕಾಗಿ ನನ್ನ ನಂಬಿಕೆ. ಇದು ಸರಿಯೇ? ದ್ವಿತೀಯ ವಾಚನದಲ್ಲಿ ಆ ಸಮಸ್ಯೆಯನ್ನು ಎತ್ತಿರದಿದ್ದರೆ ಅಥವಾ ನಿರ್ದಿಷ್ಟ ವಿಷಯದ ಬಗ್ಗೆ ನಿರ್ದಿಷ್ಟ ವ್ಯಕ್ತಿಯೊಬ್ಬರು ಇಲ್ಲವೇ ಅಲ್ಪಸಂಖ್ಯಾತರೊಬ್ಬರು ಪ್ರಶ್ನಿಸಿ ಸೋತಿದ್ದರೆ ಅದೇ ವಿಷಯದ ಸಲುವಾಗಿ ವಿಧೇಯಕದ ತೃತೀಯ ವಾಚನ ನಡೆದಾಗ ವಿಧೇಯಕವನ್ನು ವಿರೋಧಿಸಕೂಡದು. ಮಾನ್ಯರೇ, ನನ್ನ ವಿವರಣೆ ಸರಿಯಿದೆಯೇ? ಮಾನ್ಯ ಸಭಾಪತಿ: ಇಲ್ಲ. ಕೆಲವು ದಿನಗಳ ಹಿಂದೆ ಅಧಿವೇಶನದಲ್ಲಿ ಮೊದಲ ಬಾರಿ ಇಂಥ ಪ್ರಸಂಗ ಒದಗಿದಾಗ ನಾನು ನಿರ್ಣಯವನ್ನು ಕೊಟ್ಟಿರುವೆ. ಆಗ ಮಾನ್ಯ ಸದಸ್ಯರು ಸದನದಲ್ಲಿ ಇರಲಿಲ್ಲ. ಮಾನ್ಯ ಸದಸ್ಯರ ಅನುಕೂಲಕ್ಕಾಗಿ ನಾನು ಪುನಃ ಅದನ್ನು ವಿವರಿಸುವೆ. ಒಂದು ವಿಧೇಯಕಕ್ಕೆ 3 ವಾಚನಗಳು ಇರುವವೆಂಬುದು ಮಾನ್ಯ ಸದಸ್ಯರು, ಸಂವಿಧಾನದ ನ್ಯಾಯವಾದಿಗಳು ಆಗಿದ್ದ ಅವರಿಗೆ ಚೆನ್ನಾಗಿ ಗೊತ್ತಿರಲು ಸಾಕು. ವಿಧೇಯಕದ ಮೊದಲ ಹಂತದಲ್ಲಿ ಎಂದರೆ ಪ್ರಥಮ ವಾಚನದಲ್ಲಿ ವಿಧೇಯಕದ ತತ್ವಗಳನ್ನು ಮಾತ್ರ ಕುರಿತು ಚರ್ಚೆಯಿರುತ್ತದೆ. ಅನಂತರ ಆಯ್ಕೆ ಸಮಿತಿಗೆ ವಿಧೇಯಕವನ್ನು ಒಪ್ಪಿಸಿದ್ದರೆ, ಆಯ್ಕೆ ಸಮಿತಿಯಿಂದ ಬಂದ ವಿಧೇಯಕವನ್ನು ಪರಿಶೀಲಿಸುವ ಅವಕಾಶ ಸದನಕ್ಕೆ ಇದೆ. ಅಥವಾ ವಿಧೇಯಕವನ್ನು ಆಯ್ಕೆ ಸಮಿತಿಗೆ ಕಳಿಸಿಕೊಡದಿದ್ದರೆ, ದ್ವಿತೀಯ ವಾಚನದಲ್ಲಿ ಖಂಡಾನುಖಂಡವಾಗಿ ವಿಧೇಯಕವನ್ನು ಎತ್ತಿಕೊಂಡಾಗ ಬದಲಾವಣೆ ಮಾಡಬಹುದಾಗಿದೆ. ಮಾನ್ಯ ಸದಸ್ಯರು ಏನು ಬದಲಾವಣೆ ಮಾಡಬೇಕೆಂದಿರುವರೋ ಅವೆಲ್ಲವುಗಳನ್ನು ದ್ವಿತೀಯ ವಾಚನದಲ್ಲಿಯೇ ತೆಗೆದುಕೊಳ್ಳಬೇಕು. ಇದೀಗ ನಮ್ಮ ಮಾನ್ಯ ಸದಸ್ಯರಂತಹ ಇತರ ಹಲವು ಮಾನ್ಯ ಸದಸ್ಯರಿರಬಹುದು. ವಿಧೇಯಕದ ದ್ವಿತೀಯ ವಾಚನ ಕಾಲಕ್ಕೆ ಅವರು ಸಂಪೂರ್ಣವಾಗಿ ಉಪಸ್ಥಿತರಿರಲಿಕ್ಕಿಲ್ಲ. ತೃತೀಯ ವಾಚನದ ಹೊತ್ತಿಗೆ ಅವರು ಇರುವರು. ಪ್ರಥಮ ವಾಚನ ಮುಗಿದು ದ್ವಿತೀಯ ವಾಚನದಲ್ಲಿ ಖಂಡಾನುಖಂಡವಾಗಿ ಪರಿಶೀಲಿಸುವ ಘಟ್ಟದಲ್ಲಿ ವಿಧೇಯಕದ ಸ್ವರೂಪವನ್ನು ಎಲ್ಲಿಯಾದರೂ ಬದಲಿಸಿದ್ದರೆ ಆಗ ಅವರು ವಿಧೇಯಕವನ್ನು ವಿರೋಧಿಸಬಹುದು ಹಾಗೂ ಅವರು ಆಕ್ಷೇಪಣೆಯನ್ನು ವ್ಯಕ್ತಮಾಡಬಹುದು. ತಮ್ಮ ಆಕ್ಷೇಪಣೆಯಿರುವ ಹಲವು ಅಂಶಗಳು ದ್ವಿತೀಯ ವಾಚನದಲ್ಲಿ ಸೇರ್ಪಡೆಯಾಗಿದ್ದರೆ ಅವುಗಳನ್ನು ನಕ್ಷತ್ರ ಚಿಹ್ನೆ ಬಿ. ಎಲ್. ಸಿ. ಡಿಬೇಟ್ಸ್ ಸಂಪುಟ 37 ಪಟಗಳು 2197-93 ದಿನಾಂಕ ಮಾರ್ಚ್ 24, 1933 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಎತ್ತಿ ತೋರಿಸಿ ಅವರು 3ನೆಯ ಘಟ್ಟದ ತೃತೀಯ ವಾಚನದಲ್ಲಿ ವಿರೋಧಿಸಬಹುದು. ನಾನು ಹೇಳಿದುದು ಇಷ್ಟೇ. ಹೀಗಾಗದಿದ್ದರೆ 3 ಘಟ್ಟಗಳಿಗೆ ಯಾವ ಮಹತ್ವವೂ ಇಲ್ಲ. ಮಾನ್ಯ ಸದಸ್ಯರು ಪ್ರತಿಯೊಂದು ಘಟ್ಟದಲ್ಲಿ ಅದನ್ನೇ ವಿರೋಧಿಸುತ್ತಾ ಹೋಗಬಹುದು. ಆದ್ದರಿಂದ ಪ್ರಥಮ ವಾಚನದಲ್ಲಿ ತತ್ವಗಳಿಗೆ, ದ್ವಿತೀಯ ವಾಚನದಲ್ಲಿ ವಿವರಗಳಿಗೆ, ತೃತೀಯ ವಾಚನದಲ್ಲಿ ವಿಧೇಯಕದಲ್ಲಿ ಬಂದಿರುವ ಆಕ್ಷೇಪಣೆಯಿರುವ ವಿವಿಧ ಬದಲಾವಣೆಗಳಿಗೆ ಮಾನ್ಯ ಸದಸ್ಯರು ಸೀಮಿತವಾಗಿರಬೇಕು. ನಾನಿತ್ತ ನಿರ್ಣಯ ಇದಾಗಿದೆ. ತೃತೀಯ ವಾಚನವನ್ನು ವಿರೋಧಿಸುವುದಕ್ಕೆ ನಾನು ಯಾವ ಮಾನ್ಯ ಸದಸ್ಯರಿಗೂ ಅಡ್ಡಿಯಾಗುವುದಿಲ್ಲ. ಉದಾಹರಣೆಗಾಗಿ ಮಾನ್ಯ ಸದಸ್ಯ ರಾವ್ ಸಾಹೇಬ ಕುಲಕರ್ಣಿ ಅವರನ್ನೇ ತೆಗೆದುಕೊಳ್ಳೋಣ. ಅವರು ಅನೇಕ ತಿದ್ದುಪಡಿಗಳನ್ನು ಸೂಚಿಸಿದ್ದರು. ಆದರೆ ಅವೆಲ್ಲ ಬಿದ್ದು ಹೋದವು. ಮತ್ತೆ ಅವರು ತಮ್ಮ ಸೂಚನೆಗಳ ಆಧಾರದ ಮೇಲೆಯೇ ತೃತೀಯ ಸೂಚನೆಗಳು ಸ್ವೀಕರಿಸಲ್ಪಡಲಿಲ್ಲ, ಇಲ್ಲವೇ ಗಮನಕ್ಕೆ ತೆಗೆದುಕೊಳ್ಳಲ್ಪಡಲಿಲ್ಲ ಎಂಬ ಕಾರಣಗಳಿಂದ ಅವರು ವಿಧೇಯಕವನ್ನು ವಿರೋಧಿಸಿರುವರು. ತಮ್ಮ ದೃಷ್ಟಿಯಿಂದ ವಿಧೇಯಕ ತೃಪ್ತಿಕರವಾಗಿಲ್ಲವೆಂಬುದೇ ತೃತೀಯ ವಾಚನವನ್ನು ಅವರು ವಿರೋಧಿಸುವುದರ ಕಾರಣವಾಗಿದೆ. ಇದೇ ರೀತಿಯಾಗಿ ಮಾನ್ಯ ಸದಸ್ಯರು ತಿದ್ದುಪಡಿ ಸೂಚಿಸಿರಲಿ ಬಿಡಲಿ 3ನೆಯ ವಾಚನವನ್ನು ವಿರೋಧಿಸಬಹುದಾಗಿದೆ. ಆದರೆ ದ್ವಿತೀಯ ವಾಚನದಲ್ಲಿ ಆಗಿರುವ ಅಥವಾ ಆಗದಿರುವ ಬದಲಾವಣೆಗಳಿಗೆ ಮಾತ್ರ ಅವರು ಸೀಮಿತರಾಗಿರಬೇಕಾಗುತ್ತದೆ ಮತ್ತು ಅವರು ಪ್ರಥಮ ವಾಚನಕ್ಕೆ ಸಂಬಂಧಪಟ್ಟಂತೆ ಮಾತನಾಡಕೂಡದು. ಪ್ರಥಮ ವಾಚನದ ಘಟ್ಟದಲ್ಲಿ ಸಮಯೋಚಿತ ವೇಳೆಯನ್ನು ಕೊಟ್ಟಿರುವಾಗ ಸಾಮಾನ್ಯ ತತ್ವಗಳನ್ನು ಕುರಿತಾಗಿ ಪುನಃ ಅದೇ ಚರ್ಚೆ ಮಾಡಕೂಡದು. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ತಮ್ಮ ಹೇಳಿಕೆಗಳು ವಾದದ ಉಪಯುಕ್ತತೆ ಬಗ್ಗೆ ಇದ್ದು ಅವು ವಿಷಯದ ಅಂಶಗಳಿಗೆ ಸಂಬಂಧಿಸಿಲ್ಲವೆಂಬುದು ನನ್ನ ಭಾವನೆ. ಇದನ್ನು ನಾನು ಬೇರೆ ರೀತಿಯಾಗಿ ಹೇಳುವೆ. ನಿದರ್ಶನವೆಂದು ನನ್ನ ವಿಷಯವನ್ನೇ ತೆಗೆದುಕೊಳ್ಳೋಣ. ಕೆಲವು ತತ್ವಗಳನ್ನು ಅನುಸರಿಸಿ ನಾನು ವಿಧೇಯಕವನ್ನು ವಿರೋಧಿಸುವೆ. ಯಾವ ತತ್ವಗಳನ್ನು ಈ ವಿಧೇಯಕ ಅವಲಂಬಿಸಿದೆಯೋ ಅವು ತಪ್ಪಾಗಿವೆ ಎಂದು ನನ್ನ ಹಾಗೂ ನನ್ನಂಥ ವಿಚಾರಗಳಿರುವ ಮಾನ್ಯ ಸದಸ್ಯರ ವಿರುದ್ಧವಾಗಿ ಸದನದಲ್ಲಿಯ ಬಹುಸಂಖ್ಯಾತರಿಂದ ಈ ವಿಧೇಯಕವು ಬಂದಿದೆ ಎಂದು ನಾನು ಹೇಳುತ್ತೇನೆ. ಪ್ರಥಮ ವಾಚನದಲ್ಲಿ ಈ ವಿಧೇಯಕವು ಬಂದಿದೆ ಎಂದು ನಾನು ಹೇಳುತ್ತೇನೆ. ಪ್ರಥಮ ವಾಚನದಲ್ಲಿ ನಾನು ಯಾವ ತತ್ವಗಳನ್ನು ವಿರೋಧಿಸಿದನೋ ಅವು ಹಾಗೆಯೇ ಉಳಿದುಕೊಂಡಾಗ ತೃತೀಯ ವಾಚನದಲ್ಲಿ ವಿರೋಧಿಸಲು ಬರುವುದಿಲ್ಲವೇ? ಮಾನ್ಯ ಸಭಾಪತಿಗಳು: ಇಲ್ಲ, ನನ್ನ ನಿರ್ಣಯ ಆ ರೀತಿಯದಾಗಿದೆ. ಮಾನ್ಯ ಸದಸ್ಯರು ಹಾಗೆ ಮಾಡಲು ಸಾಧ್ಯವಿಲ್ಲ. ಅಂಥ ಹಕ್ಕು ಅವರಿಗಿಲ್ಲ. ಏಕೆಂದರೆ ತೃತೀಯ ವಾಚನಕ್ಕಿಂತ ಮೊದಲೇ ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್ರ ಇದಕ್ಕೂ ಸ್ವಲ್ಪ ಮುಂದೆ ಹೋಗೋಣ. ವಿಧೇಯಕದ ದ್ವಿತೀಯ ವಾಚನದಲ್ಲಿ ಪುನಃ ನನಗೆ ಸೋಲಾಯಿತು ಹಾಗೂ ಸದನವು ಮೂಲ ತತ್ವಗಳನ್ನುಳಿಸಿಕೊಂಡು ಮುಂದೆ ಸಾಗಿತು ಎಂದು ತಿಳಿಯೋಣ. ಆಗ ನಾನು ವಿರೋಧಿಸಿದ ಅಂಶಗಳು ವಿಧೇಯಕದಲ್ಲಿ ಇನ್ನೂ ಉಳಿದುಕೊಂಡಿವೆ ಎಂಬ ಆಧಾರದಿಂದ ವಿಧೇಯಕದ ತೃತೀಯ ವಾಚನವನ್ನು ಆಕ್ಷೇಪಿಸಲು ನನಗೆ ಆಗುವುದಿಲ್ಲವೇ? ಗ್ರಾಮ ಪಂಚಾಯಿತಿಗಳ ಮಸೂದೆ 4.082 ಮಾನ್ಯ ಸಭಾಪತಿಗಳು: ಇಲ್ಲ, ನನ್ನ ನಿರ್ಣಯಕ್ಕೆ ನಾನು ಬದ್ಧನಾಗಿರುವೆ. ಅವರಿಗೆ ಹಾಗೆ ಮಾಡಲು ಬರುವುದಿಲ್ಲ. ಏಕೆಂದರೆ ಸದನದಲ್ಲಿ ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಮಾಡಿದ್ದಾರೆ. ಸದನದ ಬಹುಸಂಖ್ಯಾತರು ಅವುಗಳನ್ನು ತಿರಸ್ಕರಿಸಿದ್ದಾರೆ. ಈಗ ನಾವು ವಿಧೇಯಕದ ತೃತೀಯ ವಾಚನದ ಘಟ್ಟದಲ್ಲಿದ್ದೇವೆ. ಹೀಗೆ ಇಲ್ಲವಾದರೆ 3 ಘಟ್ಟಗಳಿಗೆ ಏನೂ ಮಹತ್ವವಿರುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ತಮ್ಮ ನಿರ್ಣಯ ಇದೇ ಆಗಿದ್ದರೆ ಎಲ್ಲ ಘಟ್ಟಗಳಲ್ಲಿಯೂ ವಿಧೇಯಕವನ್ನು ವಿರೋಧಿಸಿದ ಅಲ್ಪಸಂಖ್ಯಾತರಿಗೆ ವಿಧೇಯಕದ ವಿರುದ್ಧ ಮತ ನೀಡುವುದೊಂದೇ ಬಾಕಿಯಾಗಿ ಉಳಿಯುತ್ತದೆ. ಬಹುಸಂಖ್ಯಾತರು ವಿಧೇಯಕ ಒಳ್ಳೆಯದು ಎಂದು ನಿರ್ಣಯಿಸಿದರೆ ಹಾಗೂ ಅಲ್ಪಸಂಖ್ಯಾತರು ಅದನ್ನು ವಿರೋಧಿಸಿದರೆ ಅಲ್ಪಸಂಖ್ಯಾತರ ಆಕ್ಷೇಪಣೆ ನಮೂದಾಗದೆ ಉಳಿಯುವ ಪ್ರಸಂಗ ಒದಗಬಹುದು. ಮಾನ್ಯ ಸಭಾಪತಿಗಳು: ಇದು ಸಂಪೂರ್ಣವಾಗಿ ಸತ್ಯ. ತೃತೀಯ ವಾಚನದ ವಿರುದ್ಧ ಮತ ಚಲಾಯಿಸುವ ಹಕ್ಕು ಅಲ್ಪಸಂಖ್ಯಾತರಿಗೆ ಇದ್ದೇ ಇದೆ. ಅವರು ಮತದಾನ ಪಡೆಯಬಹುದು ಹಾಗೂ ವಿಧೇಯಕದ ವಿರುದ್ಧ ಮತ ನೀಡಬಹುದು. ಆದರೆ ಪ್ರಥಮ ವಾಚನದಲ್ಲಿ ನಿರ್ಧರಿಸಲ್ಪಟ್ಟ ವಿಷಯಗಳ ಬಗ್ಗೆ ಮನಃ ಚರ್ಚೆ ಮಾಡುವುದೆಂದರೆ ಅದು ತಪ್ಪಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ತಮ್ಮ ಸೂಚನೆಯು ನಿಜವಾಗಿಯೂ ನಮ್ಮ ಹಕ್ಕು ನಿರಾಕರಿಸಲ್ಪಟ್ಟಿವೆ ಎಂಬರ್ಥವನ್ನು ಕೊಡುವುದಿಲ್ಲ.
ಮಾನ್ಯ ಸಭಾಪತಿಗಳು, ಇಲ್ಲ, ಇದು ಸರಿಯಿದೆ. 25. ನಕ್ಷತ್ರ ಚಿಹ್ನೆ ಸ್ಥಳೀಯ ಮಂಡಳಿಗಳ ಕಾಯ್ದೆ ತಿದ್ದುಪಡಿ ಮಸೂದೆ. ಡಾ. ಬಿ. ಆರ್. ಅಂಬೇಡ್ಕರ್, ಮಾನ್ಯ ಸಭಾಪತಿಗಳೇ, ಪುಣೆ ಒಪ್ಪಂದಕ್ಕೆ ರುಜು ಮಾಡಿದ ಮೇಲೆ ಪ್ರತ್ಯೇಕ ಮತದಾನದ ಬಗ್ಗೆ ವಿಚಾರ ವಿನಿಮಯ ಮಾಡುವ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ನ್ಯಾಯಾಲಯದ ಹೊರಗಡೆಯೇ ಇದ್ದೇನೆ. ಆದ್ದರಿಂದ ವಿಧೇಯಕದಲ್ಲಿ ಅವಕಾಶ ಮಾಡಿಕೊಟ್ಟಿರುವ ವಿವಿಧ ಅಲ್ಪಸಂಖ್ಯಾತರಿಗೆ ಯೋಜಿಸಿರುವ ಪ್ರಾತಿನಿಧ್ಯ ರೀತಿಯನ್ನು ಕುರಿತು ವಿಧೇಯಕದಲ್ಲಿರುವ ಅಂಶಗಳ ಬಗ್ಗೆ ನಾನು ವಿವೇಚಿಸುವುದಿಲ್ಲ. ಸಂಯುಕ್ತ ಇಲ್ಲವೇ ಪ್ರತ್ಯೇಕ ಮತದಾನದಂಥ ಜಟಿಲ ಸಮಸ್ಯೆಯನ್ನು ನಾನು ಯಾವ ದೃಷ್ಟಿಯಿಂದ ನೋಡುವೆನೆಂದು ಹೇಳಿದರೆ ಬಹುಶಃ ಅದು ಯೋಗ್ಯವಾಗಬಹುದು. ಮಾನ್ಯರೇ, ನನ್ನ ಮನೋರೀತಿ ಇತರನಾಗಿದೆ. ವಿವಿಧ ಅಲ್ಪಸಂಖ್ಯಾತರ ಸಲುವಾಗಿ ಸಂಯುಕ್ತ ಮತದಾನವೇ ಇದ್ದರೆ ಅದರ ಪರಿಣಾಮ ಏನಾಗಬಹುದು? ನನಗೆ ಹೀಗೆ ತೋರುವುದು, ಈ 5 ವರ್ಷಗಳಲ್ಲಿ ಚುನಾವಣೆ ಬಂದಾಗ ಹಿಂದೂ ಹಾಗೂ ಮುಸ್ಲಿಂ ಇಬ್ಬರೂ ಕೂಡಿ ಒಂದೇ ಮತದಾನ ಸ್ಥಳಕ್ಕೆ ಹೋಗುವರು ಅಷ್ಟೇ. ಸಂಯುಕ್ತ ಮತದಾನ ಪದ್ಧತಿಯಿಂದ ಹೆಚ್ಚಿನ ಇತರೆ ಪರಿಣಾಮ ಏನಾಗಬೇಕು ಎಂಬುದು ನನಗೆ ತಿಳಿಯದು ಅಡ್ಡಿಬರುವುದು. ಇನ್ನುಳಿದ 5 ವರ್ಷಗಳ ಬಗ್ಗೆ ಮಾತನಾಡಲು ದಯವಿಟ್ಟು ಪರವಾನಗಿ ಕೊಡಿ. ಚುನಾವಣೆಗಳಿಲ್ಲದಿರುವಾಗ ಮುಸ್ಲಿಂ ಸಮುದಾಯವು ಕೇವಲ ಉದಾಹರಣೆಗಾಗಿ ಹೀಗೆ ಹೆಸರಿಸಿರುವೆ ಪ್ರತ್ಯೇಕವಾಗಿ ತಮ್ಮದೇ ಸ್ಥಳಗಳಲ್ಲಿ ವಾಸಿಸುವಲ್ಲಿ ವಿಶ್ವಾಸವಿಡುವರು. ಸಂಯುಕ್ತ ಮತದಾನದ ಪರಿಣಾಮವಾಗಿ ಮುಸ್ಲಿಂ ಮತ್ತು ಹಿಂದೂಗಳು ಒಂದೇ ಚಾಳದಲ್ಲಿ ವಾಸಿಸಲು ಬರುವರೆಂದು ನನಗನಿಸುವುದಿಲ್ಲ. ಸಂಯುಕ್ತ ಮತದಾನದ ಪರಿಣಾಮವಾಗಿ ಮುಸ್ಲಿಮರು ಮತ್ತು ಹಿಂದೂಗಳಲ್ಲಿ ಅಂತರ್ಜಾತೀಯ ವಿವಾಹಗಳಾಗುವವೆಂದು ನನಗೆ ತೋರುವುದಿಲ್ಲ. ಸಂಯುಕ್ತ ಮತದಾನದ ಪರಿಣಾಮವಾಗಿ ಹಿಂದೂ ಮತ್ತು ಮುಸ್ಲಿಮರು ಜೊತೆಗೂಡಿ ಊಟ ಮಾಡುವರೆಂದು ನನಗೆ ಅನಿಸುವುದಿಲ್ಲ. ಮಾನ್ಯರೇ, ಏಕತೆಯನ್ನು ಸಾಧಿಸಬೇಕೆಂಬ ಇಚ್ಛೆ ನಮಗಿದ್ದರೆ ಹಿಂದೂ ಮತ್ತು ಮುಸ್ಲಿಮರು ಮತದಾನ ಪೆಟ್ಟಿಗೆಗೆ ಬರುವ ಅದೊಂದೇ ದಿನವನ್ನು ಆ ದಿನವೂ ಎಷ್ಟೇ ಪವಿತ್ರವಾಗಿದ್ದರೂ ಯೋಜಿಸಿದರೆ ಅದು ಸಾಧ್ಯವಿಲ್ಲವೆಂದು ಸಂದರ್ಭದಲ್ಲಿ ನಾನು ಬುದ್ಧಿಪೂರ್ವಕವಾಗಿ ತಿಳಿಸಬಯಸುವೆ. ಏಕತೆಯನ್ನು ತರಲು ಹಲವು ಉಪಾಯಗಳನ್ನು ಯೋಜಿಸುವುದು ನಿಜವಾಗಿಯೂ ನಮ್ಮ ಉದ್ದೇಶವಾಗಿದ್ದರೆ ನಾವು ಮಾಡಬೇಕಾದುದು ಸಾಮಾಜಿಕ ಬಂಧನಗಳನ್ನು ಕಡಿದೊಗೆಯಬೇಕಾಗಿದೆ. ಈ ವಿಷಯದಲ್ಲಿ ಹಿಂದೂ ಸಮುದಾಯವೇ ಮುಂದಾಳುತನ ವಹಿಸಬೇಕು, ಏಕೆಂದರೆ ಅದು ಪ್ರತ್ಯೇಕವಾದ ಸಮುದಾಯವಾಗಿದೆ. ಇನ್ನುಳಿದ ಸಮುದಾಯಗಳು ಪ್ರತ್ಯೇಕ ಜೀವನ ಸಾಗಿಸುವುದಕ್ಕೆ ಮುಖ್ಯ ಕಾರಣ ಹಿಂದೂಗಳು ಹೊಂದಿದ ಕೆಲವೊಂದು ಆಸಕ್ತಿಗಳು ತಮ್ಮದೇ ಎಂದು. ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್, ಸಂಪುಟ 2, ಪುಟಗಳು 326-29, ದಿನಾಂಕ ಜನವರಿ 18, 1938. ಸ್ಥಳೀಯ ಮಂಡಳಿಗಳ ಕಾಯ್ದೆ ತಿದ್ದುಪಡಿ ಮಸೂದೆ. 1. ತಿಳಿದುಕೊಂಡಿರುವುದು, ಇದರಲ್ಲಿ ಹಿಂದೂ ಸಮುದಾಯದ್ದೇ ಸಂಪೂರ್ಣ ತಪ್ಪು ಇದೆ. ಆದುದರಿಂದ 5 ವರ್ಷಗಳಿಗೋ ಅಥವಾ 3 ವರ್ಷಗಳಿಗೋ ಕಾರ್ಯರೂಪದಲ್ಲಿ ಬರುವ ಒಂದೇ ಒಂದು ದಿನಕ್ಕಾಗಿ ಯೋಜನೆಯೊಂದನ್ನು ತಂದು ಈ ಸಮಸ್ಯೆಯನ್ನು ಹಗುರಾಗಿ ಸ್ವೀಕರಿಸಿದರೆ ಏನೂ ಉಪಯೋಗವಿಲ್ಲವೆಂದು ನಾನು ಮನಸಾ ಹೇಳಬಯಸುವೆ. ಇದರಿಂದ ಏನೂ ಪ್ರಯೋಜನವಿಲ್ಲ. ಇದರಿಂದ ಯಾವ ಪರಿಣಾಮವೂ ಕಂಡುಬರುವುದಿಲ್ಲ. ನೀವು ಪ್ರಯೋಗಿಸಿ ನೋಡಬಹುದು. ನನ್ನ ಮುಸ್ಲಿಮ ಬಾಂಧವರಿಗೆ ಹಿಂದೂಗಳೊಡನೆ ಒಂದಾಗುವ ಇಂಥ ಸುಯೋಗ ದೊರೆಯಲಿ ಹಾಗೂ ವಿಶೇಷವಾದ ರಕ್ಷಣೆಯಿಂದ 2 ಸಮುದಾಯಗಳು ಪ್ರತ್ಯೇಕವಾಗಿ ಇರದಿರುವ ಅವಕಾಶ ದೊರೆಯಲಿ ಎಂದು ಪ್ರಾರ್ಥಿಸುವೆ. ಪಣೆ ಒಪ್ಪಂದಕ್ಕೆ ನಾನು ರುಜು ಹಾಕಿರುವುದರಿಂದ ಪ್ರತ್ಯೇಕ ಮತದಾನ ಪದ್ಧತಿಗೆ ಈಗ ನಾನು ವಕಾಲತ್ತು ವಹಿಸಲಾರೆ. ನಾನೀಗ ವಿಧೇಯಕದ ಬೇರೆ ಅಂಶಗಳನ್ನು ಕುರಿತು ಹೇಳುವ, ವಿಧೇಯಕವು ಈಗಿರುವುದಕ್ಕಿಂತಲೂ ಹೆಚ್ಚಿನ ಘಟ್ಟವನ್ನು ತಲುಪಿದೆ ಎಂದು ನಾನು ನಿಶ್ಚಿತವಾಗಿ ಪ್ರಪ್ರಥಮವಾಗಿ ಹೇಳಬಲ್ಲೆ. ಆದರೂ ವಿಧೇಯಕದಲ್ಲಿ ತಥ್ಯವಿದೆ ಎಂದು ನನಗೆ ತೋರುವುದಿಲ್ಲ. ಅದು ಖಾಲಿ ಚಿಪ್ಪಿನಂತೆ ಆಗಿದೆ. ಅದರೊಳಗೆ ಏನೂ ಇಲ್ಲ. ಸ್ಥಳೀಯ ಮಂಡಳಿಗಳ ಮನ ವ್ಯವಸ್ಥೆಯ ಬಗ್ಗೆ ಏನು ಮಾಡಬೇಕು ಎಂಬುದರ ಸೂಚನೆಗಳಿರುವ ಮಾನ್ಯ ಮಂತ್ರಿಗಳ ಭಾಷಣವೊಂದನ್ನು ಬಿಟ್ಟರೆ ಈಗಿದ್ದಂತೆ ಈ ವಿಧೇಯಕದಿಂದ ನಮಗೆ ನಿಜವಾಗಿಯೂ ಏನೂ ತಿಳಿದುಬರುವುದಿಲ್ಲ. ಇದನ್ನು ಅಥವಾ ಅದನ್ನು ಕುರಿತು ನಿಯಮಗಳನ್ನು ಮಾಡಲು ಸರ್ಕಾರಕ್ಕೆ ಅಧಿಕಾರ ಕೊಡಲಾಗುವುದು ಎಂಬುದು ಮಾತ್ರ ವಿಧೇಯಕದಿಂದ ತಿಳಿದುಬಂದಿದೆ. ಆಕ್ಷೇಪಣೆಗಳ ಹಾಗೂ ಕಾರಣಗಳ ಹೇಳಿಕೆಯನ್ನು ಈ ವಿಧೇಯಕಕ್ಕೆ ಜೋಡಿಸದಿದ್ದರೆ ವಿವಿಧ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಅವಕಾಶದ ಬಗ್ಗೆ ಸರ್ಕಾರವು ಯಾವ ತತ್ವ ಅನುಸರಿಸುವುದೆಂಬುದು ನಮಗೆ ಗೊತ್ತಾಗುತ್ತಿರಲಿಲ್ಲ. ಪ್ರಶ್ನೆಗಳು ಸಂವಿಧಾನಾತ್ಮಕ ಪ್ರಶ್ನೆಗಳೇ ಆಗಿವೆ ಎಂದು ನಾನು ಹೇಳಬಯಸುವೆ. ಸಾಮಾನ್ಯ ಶಾಸನವನ್ನು ಕಾರ್ಯರೂಪದಲ್ಲಿ ತರುವುದು ಇಲ್ಲಿನ ಪ್ರಶ್ನೆಯಲ್ಲ, ಏಕೆಂದರೆ ನಿಯಮಗಳನ್ನು ಮಾಡಿ ತನ್ನ ನೀತಿಯನ್ನು ಸರ್ಕಾರವು ಪಾಲಿಸಬೇಕು ಎಂಬುದು ಇದೀಗ ರೂಢಿಯಾಗಿದೆ. ಅಷ್ಟೇಕೆ ಇದು ಸ್ವೀಕೃತವೂ ಆಗಿದೆ. ಸರ್ಕಾರವು ಕಾರ್ಯ ಮಾಡಬೇಕೆಂದು ನಮಗಿರುವ ಅಧಿಕಾರಿಗಳ ಕೆಲ ಅಂಶವನ್ನು ಸರ್ಕಾರಕ್ಕೆ ಕೊಟ್ಟಿರುತ್ತೇವೆ. ನಮಗಿರುವ ಕರ ಹೇರುವ ಅಧಿಕಾರದಲ್ಲಿ ಕೆಲವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಚುನಾಯಿತ ಪ್ರಾತಿನಿಧ್ಯವನ್ನು ತರುವ ಅಧಿಕಾರವನ್ನು ಅವರಿಗೆ ಒಪ್ಪಿಸಿದ್ದೇವೆ. ಇದು ಸಂವಿಧಾನಾತ್ಮಕ ಪ್ರಶ್ನೆಯಾಗಿರುವುದರಿಂದ ಎಲ್ಲ ವಿವರಗಳು ಈ ಸದನದಲ್ಲಿ ನಿರ್ಣಯವಾಗಬೇಕು ಹಾಗೂ ಈ ವಿವರಗಳನ್ನು ಕಾರ್ಯಾಂಗದ ಸ್ವಇಚ್ಛೆಗೆ ಬಿಡುಕೊಡದು ಎಂದು ನಾನು ಅತ್ಯಂತ ವಿನಮ್ರತೆಯಿಂದ ಕೇಳಿಕೊಳ್ಳುವೆ. ಭಾರತ ಸರ್ಕಾರದ ಕಾನೂನನ್ನೇ ಉದಾಹರಣೆಗೆಂದು ತೆಗೆದುಕೊಳ್ಳೋಣ. ಈ ನಮ್ಮ ವಿಧೇಯಕದಲ್ಲಿ ಏನು ಹೇಳಿದೆ? ನಮ್ಮ ವಿಧೇಯಕವು ಮತದಾನ ಪ್ರಾತಿನಿಧ್ಯ ದೊರಕಬೇಕಾದ ಸಮುದಾಯಗಳು, ಚುನಾವಣಾ ಕ್ಷೇತ್ರಗಳು, ಮತದಾನ ಮಾಡುವ ಪದ್ಧತಿ ಇವುಗಳನ್ನು ಕುರಿತು ಹೇಳುತ್ತದೆ. ಅದೇ ಭಾರತ ಸರ್ಕಾರದ ಕಾನೂನನ್ನು ನೋಡಿರಿ. ಅದರಲ್ಲಿ ಏನಿದೆ? ಅಲ್ಪಸಂಖ್ಯಾತರ ಅಭ್ಯರ್ಥಿಗಳ ಸಂಖ್ಯೆಯನ್ನು ಕಾರ್ಯಾಂಗದ ಸ್ವಇಚ್ಛೆಗೆ ಬಿಟ್ಟುಕೊಟ್ಟಿದೆಯೇ? ಚುನಾವಣಾ ಕ್ಷೇತ್ರಗಳ ವಿಭಜನೆಯನ್ನು ಕಾರ್ಯಾಂಗದ ಸ್ವಇಚ್ಛೆಗೆ ಬಿಟ್ಟುಕೊಡಲಾಗಿದೆಯೇ? ಅಂಥದೇನೂ ಇಲ್ಲ. ಅದು ಮಾಡಿದ್ದಾದರೂ ಏನೆಂದರೆ ಭಾರತ ಸರ್ಕಾರದ ಕಾನೂನಿನ ಒಂದಂಶವೇ ಆದ ಭಾರತ ಮಂಡಲದ ಕೌನ್ಸಿಲ್ ಆದೇಶಗಳಾದುದರಿಂದ ಅದು ಭಾರತ ಸರ್ಕಾರದ ಕಾನೂನು ಆಗಿದೆ. ಸಂವಿಧಾನದ ಸಂಗತಿಗಳನ್ನು ಓಎಲ್ಒ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಯಾವ ರೀತಿಯಾಗಿ ಮಾಡಬೇಕೋ ಹಾಗೆಯೇ ಆ ಸಂಗತಿಗಳನ್ನು ನೋಡಿಕೊಳ್ಳುವುದು ಅವಶ್ಯವಿದೆ. ಇತರೆ ವಿಷಯಗಳಲ್ಲಿ ಈ ವಿಧೇಯಕಕ್ಕೆ ಸಂಬಂಧಿಸಿದ ಮಾನ್ಯ ಮಂತ್ರಿಗಳಿಂದ ಪ್ರಥಮವಾಗಿ ನಾನು ತಿಳಿದುಕೊಳ್ಳಬೇಕಾದುದು ಹೀಗಿದೆ. ಉದ್ದೇಶ ಹಾಗೂ ಕಾರಣಗಳನ್ನು ನೀಡುವ ಹೇಳಿಕೆಯಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ವಿವಿಧ ಅಲ್ಪಸಂಖ್ಯಾತರಿಗೆ ಸ್ಥಾನಗಳನ್ನು ಹಂಚಲಾಗುವುದು ಎಂದು ಅವರು ಗೌರವಯುತವಾಗಿ ತಿಳಿಸಿರುವರು. ನಾನು ಅವರಿಗೆ ಕೃತಜ್ಞನಿರುವೆ. ವಿವಿಧ ಅಲ್ಪಸಂಖ್ಯಾತರಿಗೆ ಸ್ಥಾನಗಳನ್ನು ಹಂಚಿಕೊಡುವ ತತ್ವ ಅವರದ್ದಾಗಿದ್ದರೆ ಆ ತತ್ವವನ್ನು ವಿಧೇಯಕ ಪರಿಚ್ಛೇದದ ವಿಭಾಗದಲ್ಲಿಯೇ ಏಕೆ ಒಳಗೂಡಿಸಬಾರದೆಂಬುದನ್ನು ನಾನವರಿಗೆ ಕೇಳಬೇಕಾಗಿದೆ. ಉದ್ದೇಶಗಳು ಹಾಗೂ ಕಾರಣಗಳು ಇವುಗಳ ಹೇಳಿಕೆಯಲ್ಲಿ ತಿಳಿಸಿದ ತತ್ವದ ಲಾಭ ನಮಗೆ ಸಿಕ್ಕೇ ಸಿಗುವುದೆಂಬ ಭರವಸೆಯಲ್ಲಿದೆ. ನಮಗೆ ದಾನವು ಬೇಕಾಗಿಲ್ಲ, ನಮಗೆ ನಮ್ಮ ಹಕ್ಕುಗಳು ಬೇಕಾಗಿವೆ. ಅವುಗಳನ್ನು ಕಾರ್ಯಾಂಗದ ಸ್ವಇಚ್ಛೆಗೆ ನಾವು ಬಿಟ್ಟುಕೊಡಲಾರೆವು. ಕಾನೂನಿನಲ್ಲಿ ನಿಶ್ಚಿತವಾಗಿ ಅದನ್ನು ಕಾಣಿಸಬೇಕಾಗಿದೆ. ಚುನಾವಣಾ ಕ್ಷೇತ್ರದ ವಿಭಾಗದ ಪ್ರಶ್ನೆಯು ವಾಸ್ತವಿಕವಾಗಿ ನಮಗೆ ಸಂಬಂಧಪಟ್ಟ ಎರಡನೆಯ ವಿಷಯವಾಗಿದೆ. ನನ್ನ ಮಾನ್ಯ ಮಿತ್ರರು ಶಾಸಕರಾಗಿ ಬರದೇ ಇರುವುದರ ಬಗ್ಗೆ ನನಗೆ ಬಹಳ ಕಾಳಜಿಯಿದೆ. ಈ ಮಂಡಲಗಳ ಘಟನೆಯನ್ನು ಕುರಿತು ಚುನಾವಣಾ ಕ್ಷೇತ್ರದಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸಲಾಗುವುದು ಎಂಬುದನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ.
ಅದು ಏಕಸದಸ್ಯ ಚುನಾವಣಾ ಕ್ಷೇತ್ರವಾಗುವುದೋ ಅಥವಾ ಬಹುಸದಸ್ಯ ಚುನಾವಣಾ ಕ್ಷೇತ್ರವಾಗುವುದೋ? ಉದ್ದೇಶಗಳು ಹಾಗೂ ಕಾರಣಗಳು ಇವುಗಳ ಹೇಳಿಕೆಯಲ್ಲಿ ಇದರ ಬಗ್ಗೆ ಏನೇನೂ ತಿಳಿಸಿಲ್ಲ. ಹಾಗೇಕೆ? ಕಾರ್ಯಾಂಗವು ಇನ್ನು ಮುಂದೆ ಏಕಸದಸ್ಯ ಚುನಾವಣಾ ಕ್ಷೇತ್ರವನ್ನು ಅನುಸರಿಸುವುದಾದರೆ ಅದು ನಮಗೆ ಗೊತ್ತಾಗಬೇಕು. ಏಕೆಂದರೆ ಈ ವಿಧೇಯಕಕ್ಕೆ ಪರವಾಗಿ ಮತ ನೀಡಬೇಕೋ ಅಥವಾ ವಿರೋಧಿಸಿ ಮತ ನೀಡಬೇಕೋ ಎಂಬುದನ್ನು ಆದ್ದರಿಂದ ನಿರ್ಣಯಿಸಬೇಕಾಗಿದೆ. ಅದಿನ್ನೂ ನಿರ್ಣಯವಾಗಿಲ್ಲ. ನನಗೆ ಬಹಳ ಕಾಳಜಿ ಇರುವ ಮೂರನೆಯ ವಿಷಯವೆಂದರೆ ಮತದಾನ ಪದ್ಧತಿಯ ಪ್ರಶ್ನೆ. ಮತದಾನವು ಸಾಮುದಾಯಿಕ ಪದ್ಧತಿಯಿಂದಲೋ ಅಥವಾ ವರ್ಗೀಕೃತ ಪದ್ಧತಿಯಿಂದಲೋ? ಇದೂ ಸಹ ವಿಧೇಯಕದಲ್ಲಿ ಸ್ಪಷ್ಟವಾಗಿಲ್ಲ. ಈ ಎಲ್ಲಾ ಸಂಗತಿಗಳ ಬಗ್ಗೆ ಸದನದಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ತಿಳಿಸಬೇಕು. ನಾನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಮಾನ್ಯ ಮಂತ್ರಿಗಳು ಉತ್ತರಿಸುವರೆಂದು, ನಮ್ಮ ಹಕ್ಕುಗಳು ನಮಗೆ ಗೊತ್ತಾಗಬೇಕೆಂದು, ನಾನು ಹೇಳಿದ ತತ್ವಗಳನ್ನು ವಿಧೇಯಕದಲ್ಲಿಯೇ ಅಳವಡಿಸುವರೆಂದು ಆಶಿಸುವ. ಈ ವಿಧೇಯಕದಲ್ಲಿ ಪ್ರತಿಯೊಂದು ನಿಯಮಗಳಿಂದಲೇ ಆಗಬೇಕೆಂದಿದೆ. ಆದರೆ ಕಾರ್ಯಾಂಗವು ನಿಶ್ಚಿತವಾಗಿ ಏನು ಮಾಡಬೇಕಾಗಿದೆ ಎಂಬುದು ಗೊತ್ತಾಗಲು ಮಾನ್ಯ ಮಂತ್ರಿಗಳು ಸದನದಲ್ಲಿ ಈ ನಿಯಮಗಳನ್ನು ಸಹ ಸೂಚಿಸಿಲ್ಲ. ಕೊನೆಗೆ ಇದಿಷ್ಟನ್ನಾದರೂ ಈ ವಿಧೇಯಕವನ್ನು ಕುರಿತು ಮಾಡಬಹುದಾಗಿದೆ. ನಾನು ಹೇಳಿದ್ದನ್ನೇ ಪುನರುಚ್ಚರಿಸುವ ಮನಸ್ಸಿಲ್ಲ. ನಾನು ಕೇಳಿದ ವಿಷಯ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಸಂವಿಧಾನಾತ್ಮಕ ಪ್ರಶ್ನೆಯಾಗಿದೆ ಎಂದೇ ನಾನು ತಿಳಿದಿರುವೆ. ಕೆಲವೊಂದು ವಿಷಯಗಳಲ್ಲಿ ಕಾನೂನು ರೀತ್ಯ ಅಧಿಕಾರ ಹೊಂದಿ ಕರಗಳನ್ನು ಹೇರಿ ಶಿಕ್ಷಿಸುವ ಅಧಿಕಾರವನ್ನು ಸಹ ಪಡೆದ ಸ್ಥಳೀಯ ಪ್ರಾಧಿಕಾರಕ್ಕೆ ಸಂವಿಧಾನಾತ್ಮಕ ಮಂಜೂರಾತಿ ನೀಡುವ ಪ್ರಶ್ನೆ ಇದಾಗಿದೆ. ಕಾರ್ಯಾಂಗಕ್ಕೆ ಈ ಅಧಿಕಾರಗಳನ್ನು ಕೊಡುವ ಮೊದಲು ಕಾರ್ಯಾಂಗದವರು ಕೇಳಿಕೊಂಡಂತೆ ನಾವು ವಹಿಸಿಕೊಟ್ಟ ಅಧಿಕಾರಗಳನ್ನು ಅವರು ಹೇಗೆ ಉಪಯೋಗಿಸಿಕೊಂಡಿರುವರೆಂಬುದನ್ನು ಈ ಸದನಕ್ಕೆ ತಿಳಿಸಬೇಕು. ಇದರ ಬಗ್ಗೆ ಕಾರ್ಯಾಂಗವು ಒಪ್ಪಿಕೊಳ್ಳಬೇಕು. ಈ ಘಟ್ಟದಲ್ಲಿ ನಾನು ಹೇಳುವ ಮಾತು ಇದಿಷ್ಟೇ ಆಗಿದೆ. 26. ನಕ್ಷತ್ರ ಚಿಹ್ನೆ ಸ್ಥಳೀಯ ಮಂಡಳಿಗಳ ಕಾಯ್ದೆ ತಿದ್ದುಪಡಿ ಮಸೂದೆ 2. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ತಮಗೆ ಸಲ್ಲಿಸಿರುವ ವರದಿಯ ಮೇಲಿಂದ ತಿದ್ದುಪಡಿ ಸೂಚಿಸಿದವರು ಈ ವಿಭಜನೆಯನ್ನೇ ಮತದಾನ ಮಾಡಿರುವರೇ ಎಂಬುದನ್ನು ತಮಗೆ ಕೇಳ ಬಯಸುವೆ. ಮಾನ್ಯ ಶ್ರೀ ಬಿ. ಜಿ. ಖೇರ್ ಒಬ್ಬರು ಯಾವ ವಿಶೇಷ ರೀತಿಯಲ್ಲಿ ಮತದಾನ ಮಾಡಿರುವರೆಂಬುದನ್ನು ತಿಳಿದುಕೊಳ್ಳಲು ಮಾನ್ಯ ಸದಸ್ಯರಿಗೆ ಅಧಿಕಾರವಿದೆಯೇ ಎಂಬುದನ್ನು ನಾನು ತಿಳಿಯಬಹುದೇ? ಡಾ. ಬಿ. ಆರ್. ಅಂಬೇಡ್ಕರ್ ಸದಸ್ಯರು ಯಾವ ರೀತಿ ಮತದಾನ ಮಾಡಿದ್ದಾರೆ ಎಂಬುದು ಬರೀ ಸದನಕ್ಕೆ ಅಲ್ಲದೆ ಸಾರ್ವಜನಿಕರಿಗೂ ಸಹ ಗೊತ್ತಾಗಬೇಕೆಂದೇ ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಮಾನ್ಯ ಸಭಾಪತಿ, ಒಬ್ಬ ಮಾನ್ಯ ಸದಸ್ಯರ ಮಾಹಿತಿಗಾಗಿ ಮತದಾನ ಮಾಡಿದವರ ಎಲ್ಲ ಹೆಸರುಗಳನ್ನು ನಾನು ಓದಬೇಕೆಂಬುದನ್ನು ಎಂದು ನಿರೀಕ್ಷಿಸಬಾರದು. ಡಾ. ಬಿ. ಆರ್. ಅಂಬೇಡ್ಕರ್ ತಿದ್ದುಪಡಿ ಸೂಚಿಸಿದ ಮಾನ್ಯ ಸದಸ್ಯರು ಯಾವ ಕಡೆಗೆ ಮತದಾನ ಮಾಡಿದರೆಂಬುದನ್ನು ತಿಳಿದುಕೊಳ್ಳುವ ಹಕ್ಕು ಈ ಸದನಕ್ಕಿದೆ. ಏಕೆಂದರೆ ವಿಶೇಷತಃ ಸದಸ್ಯನೊಬ್ಬ ಸದನವನ್ನು ಹೀಯಾಳಿಸಿರುವನೋ ಹೇಗೆ ಎಂಬುದನ್ನು ಈ ಸದನಕ್ಕೆ ತಿಳಿದುಕೊಳ್ಳುವ ಹಕ್ಕು ಇದೆ ಎಂದು ನಾನು ಹೇಳಬಹುದಾಗಿದೆ. ಮಾನ್ಯ ಸಭಾಪತಿಗಳು, ಮಾನ್ಯ ಸದಸ್ಯ ಡಾ. ಅಂಬೇಡ್ಕರ್ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ನಾನು ಹೆಸರನ್ನು ತಿಳಿಸುವ ಮೊದಲು ಇದ್ದ ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸುವೆ. ತಿದ್ದುಪಡಿ ತೆಗೆದುಕೊಂಡು ಬಂದವರು ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರು. ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರ ಇರಕೂಡದೆಂದು ಅವರು ತಿದ್ದುಪಡಿ ತಂದರು. ಅಂಥದೇ ತಿದ್ದುಪಡಿಯನ್ನು ಮಾನ್ಯ ಸದಸ್ಯ ಶ್ರೀ ಚುಂದ್ರಿಗಾರ ಅವರು ತಂದರು. ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕೆಂಬ ವಿಧೇಯಕದೊಳಗಿನ ಸೂಚನೆಯನ್ನು ತೆಗೆದುಹಾಕಬೇಕು ಹಾಗೂ ಅದೇ ಸಮಯಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ಎಂಬುದು ಅವರ ಉದ್ದೇಶವಾಗಿದ್ದಿತು. ಆದ್ದರಿಂದ ವಿಶೇಷವಾಗಿ ಈ ಉದಾಹರಣೆಯಲ್ಲಿ ಏನಾಗಿತ್ತು ಎಂದರೆ ಈ ಇಬ್ಬರು ಸದಸ್ಯರ ತಿದ್ದುಪಡಿಗಳು ರೂಪದಲ್ಲಿ, ಶಬ್ದಗಳಲ್ಲಿ ಒಂದೇ ಆಗಿದ್ದರೂ ಇಬ್ಬರ ಉದ್ದೇಶವು ಬೇರೆ ಬೇರೆ ತೆರನಾಗಿದ್ದಿತು. ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರ ತಿದ್ದುಪಡಿ ಚರ್ಚೆಗಾಗಿ ಕೈಗೊಂಡುದು ಒಂದು ಆಕಸ್ಮಿಕ. ಇದರಿಂದ ಮಾನ್ಯ ಸದಸ್ಯ ಶ್ರೀ ಚುಂದ್ರಿಗಾರ ಅವರಿಗೆ ತಮ್ಮ ತಿದ್ದುಪಡಿಯನ್ನು ಮಂಡಿಸಲು ಶಕ್ಯವಾಗಲಿಲ್ಲ. ಮಾನ್ಯ ಸದಸ್ಯ ಶ್ರೀ ಚುಂದ್ರಿಗಾರರ ತಿದ್ದುಪಡಿ ಮಂಡಿತವಾಗಿದ್ದರೆ ಮಾನ್ಯ ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂಪುಟ 2 ಪಟಗಳು 501 ರಿಂದ 502 ದಿನಾಂಕ ಜನವರಿ 22, 1938 162 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸದಸ್ಯ ಶ್ರೀ ಫಡ್ಕೆಯವರ ತಿದ್ದುಪಡಿಯನ್ನು ಮಂಡಿಸಲು ಆಸ್ಪದವಿರಲಿಲ್ಲ. ಅಂದರೆ ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರಿಗೆ ಯಾವ ಕಠಿಣ ಪ್ರಸಂಗವು ಒದಗಿದೆಯೋ ಅದು ಮಾನ್ಯ ಸದಸ್ಯ ಶ್ರೀ ಚುಂದ್ರಿಗಾರ ಅವರಿಗೆ ಬರುತ್ತಿತ್ತು. ಈ ವಿವರಣೆಯನ್ನು ತಮಗೆ ಕೊಟ್ಟ ಮೇಲೆ ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರು ಮತದಾನ ಮಾಡಿದ್ದಾರೋ ಹೇಗೆ, ಮತದಾನ ಮಾಡಿದ್ದರೆ ಅನುಕೂಲವಾಗಿಯೇ ಪ್ರತಿಕೂಲವಾಗಿಯೇ ಎಂಬುದನ್ನು ನಾನು ವಿಭಜನೆಯಲ್ಲಿಯ ಪಟ್ಟಿಯನ್ನು ಪರಿಶೀಲಿಸಿ ಹೇಳುವೆ. ಶ್ರೀ ಇಸ್ಮಾಯಿಲ್ ಐ ಚುಂದ್ರಿಗಾರ ಮಾನ್ಯರೇ, ತಪ್ಪು ಕಲ್ಪನೆಯನ್ನು ನಾನು ದೂರ ಮಾಡಬಹುದಷ್ಟೇ. ನನ್ನ ತಿದ್ದುಪಡಿಯನ್ನು ನಾನು ಮಂಡಿಸಲಿಲ್ಲವೆಂದು ಹೇಳುವುದು ತಪ್ಪು. ಮಾನ್ಯರೇ, ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರು ಅವೇ ಶಬ್ದಗಳಲ್ಲಿ ಒಂದು ತಿದ್ದುಪಡಿಯನ್ನು ಆಗಲೇ ಮಂಡಿಸಿರುವುದರಿಂದ ನನ್ನದು ಅನವಶ್ಯಕವೆಂದು ತಾವು ನಿರ್ಣಯ ನೀಡಿದಿರಿ. ಮಾನ್ಯ ಸಭಾಪತಿಗಳು, ಮಾನ್ಯ ಸದಸ್ಯ ಶ್ರೀ ಚುಂದ್ರಿಗಾರರು ತಮ್ಮ ತಿದ್ದುಪಡಿಯನ್ನು ಮಂಡಿಸಲು ನಿರಾಕರಿಸಿದರು ಅಥವಾ ತಮ್ಮ ತಿದ್ದುಪಡಿ ಮಂಡಿಸಲು ಆಸಕ್ತರಿರಲಿಲ್ಲ ಎಂಬುದು ನನ್ನ ಅರ್ಥವಲ್ಲ. ಅವರು ಮಂಡಿಸಲು ಆಸಕ್ತರಿದ್ದರು. ಆದರೆ ಅನೇಕ ಸದಸ್ಯರಿಂದ ಒಂದೇ ರೀತಿಯ ತಿದ್ದುಪಡಿ ಮಂಡಿಸುವುದಾದರೆ ಅವುಗಳಲ್ಲಿ ಅನುಕೂಲಕ್ಕಾಗಿ ಒಂದೇ ಒಂದು ತಿದ್ದುಪಡಿಯನ್ನು ತೆಗೆದುಕೊಳ್ಳುವುದು ಈ ಸದನದ ಪರಿಪಾಠವಾಗಿದೆ. ಮಾನ್ಯ ಶ್ರೀ ಚುಂದ್ರಿಗಾರರು ನಿರಾಕರಿಸಿದರು ಎನ್ನುವುದು ತಪ್ಪು. ಈಗ ಮಾನ್ಯ ಸದಸ್ಯ ಶ್ರೀ ಫಡ್ಕೆಯವರು ತಿದ್ದುಪಡಿಯನ್ನು ಮಂಡಿಸಿದರೂ ಪುನಃ ನಾನು ಹೇಳುವೆ, ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ತೊಡೆದುಹಾಕಬೇಕೆಂಬ ಉದ್ದೇಶದಿಂದ ಅವರ ಮೊದಲ ತಿದ್ದುಪಡಿ ಬಿದ್ದು ಹೋದುದರಿಂದ ಹಾಗೂ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಮುಂದುವರೆದದ್ದರಿಂದ ವಿರುದ್ಧವಾಗಿ ಮತದಾನ ಮಾಡಿರುವರು. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಮತ್ತೊಂದು ಪ್ರಶ್ನೆ ಕೇಳಲು ಬಯಸುವೆ. ತಿದ್ದುಪಡಿ ಸೂಚಿಸಿದ ಮಾನ್ಯ ಸದಸ್ಯರು ತಮ್ಮದೇ ತಿದ್ದುಪಡಿಯ ವಿರುದ್ಧವಾಗಿ ಮತದಾನ ಮಾಡುವ ಸ್ವಾತಂತ್ರ್ಯವಿದೆಯೇ ಎಂಬುದರ ಬಗ್ಗೆ ತಮ್ಮ ನಿರ್ಣಯ ಕೊಡಬೇಕಾಗಿ ಕೇಳಿಕೊಳ್ಳುವೆ. ಮಾನ್ಯ ಸಭಾಪತಿಗಳು, ಇದು ತಾವಾಗಿಯೇ ತಿಳಿದುಕೊಳ್ಳಬೇಕಾದ ವಿಷಯವೆಂದು ನನಗೆ ತೋರುತ್ತದೆ. ಕೊನೆಯವರೆಗೂ ಒಬ್ಬರು ತಮ್ಮ ಮನಸ್ಸನ್ನು ಬದಲಿಸಲು ಸ್ವತಂತ್ರರು. ನನಗೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ ನನಗೆ ಬಹಳ ಅಸಮಾಧಾನವಾಗಿದೆ. ಆದರೂ ಈ ಗುಂಪಿನವರ ಆಶೆಗಳನ್ನು ಸರ್ಕಾರದಲ್ಲಿ ಪ್ರಭಾವ ಬೀರುವಂತೆ ಮಾಡಲೇಬೇಕಾಗಿತ್ತೆಂಬುದನ್ನು ನಾನು ಹೇಳದೇ ಇರಲಾರೆ. ಮಾನ್ಯ ಮಿತ್ರ ಶ್ರೀ ಗಾಯಕವಾಡರು ಮಂಡಿಸಿದ ತಿದ್ದುಪಡಿಯನ್ನು ಸ್ವೀಕರಿಸಿದ್ದರೆ ಯಾರಿಗೂ ನೋವಾಗುತ್ತಿರಲಿಲ್ಲ, ದೇಶದ ಹಿತಾಸಕ್ತಿಗಳಿಗೆ ಕುಂದು ಬರುತ್ತಿರಲಿಲ್ಲ. ಬಹುಸಂಖ್ಯಾತರ ನಕ್ಷತ್ರ ಸ್ಥಳೀಯ ಮಂಡಳಿಗಳ ಕಾಯ್ದೆ ತಿದ್ದುಪಡಿ ಮಸೂದೆ 2 ಬೆಂಬಲದಿಂದ ಸರ್ಕಾರವು ತನ್ನ ಅಧಿಕಾರವನ್ನು ದಬ್ಬಾಳಿಕೆಯ ರೀತಿಯಲ್ಲಿ ಉಪಯೋಗಿಸುತ್ತಿರುವ ಈ ಸಂಗತಿಯಿಂದ
ನಮಗುಂಟಾದ ಅಸಮಾಧಾನವನ್ನು ವ್ಯಕ್ತಮಾಡಲೇಬೇಕೆಂದು, ಒಂದು ಗುಂಪಾಗಿ ನಾವು ಹೊರಗೆ ಹೋಗಬೇಕೆಂದು ಹಾಗೂ ಮುಂದಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಾರದೆಂದು ನಾವು ನಿರ್ಧರಿಸಬೇಕಾಗುತ್ತದೆ. ಮಾನ್ಯ ಶ್ರೀ ಬಿ. ಜಿ. ಖೇರ್, ಮಾನ್ಯ ಸದಸ್ಯರು ಡಾ. ಅಂಬೇಡ್ಕರ್ ನನಗೆ ಸ್ವಲ್ಪ ಮಾತನಾಡಲು ಅವಕಾಶ ಕೊಡುವರೆಂದು ಆಶಿಸುವೆ. ಜಾತಿ ಅಥವಾ ಪಂಗಡಗಳ ಬಗ್ಗೆ ಯಾವುದೇ ಚಿಕ್ಕ ವಿಷಯವಿರಲಿ ಒಮ್ಮೆಲೆ ಜನ ಸಿಡಿದೇಳುವುದು ನಮ್ಮ ದೇಶದಲ್ಲಿಯ ಅನುಭವದ ಮಾತು. ಇದು ಅತಿ ದುಃಖದಾಯಕವಾದುದು. ನಮ್ಮ ಭಾಷೆಯಲ್ಲಿರುವ ಅಸ್ಪೃಶ್ಯ ಎಂಬ ಪದವನ್ನು ಚಾಲ್ತಿಯಿಂದ ತೆಗೆದುಹಾಕಬೇಕೆಂದು ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡುತ್ತಲಿದೆ ಎಂಬುದು ಸ್ವತಂತ್ರ ಲೇಬರ್ ಪಂಗಡದ ನಾಯಕರಾದ ಮಾನ್ಯ ಸದಸ್ಯರಿಗೆ ಗೊತ್ತಿದೆ. ಅಸ್ಪೃಶ್ಯ ಎಂಬ ವಿಚಾರವೇ ಅತಿ ನೋವಾಗುವಂಥ ಸಂಬಂಧಗಳನ್ನು ನಿರ್ಮಿಸುವುದಲ್ಲದೆ ಇದು ಹಿಂದುತ್ವಕ್ಕೆ ಒಂದು ಕಲಂಕವೆಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ಕೇವಲ ಹೆಸರನ್ನು ಬದಲಿಸುವುದರಿಂದ ನಮ್ಮ ಗುರಿಯನ್ನು ಸಾಧಿಸುವಂತಾಗುವುದಿಲ್ಲವೆಂಬ ಮಾನ್ಯ ಸದಸ್ಯ ಶ್ರೀ ಗಾಯಕವಾಡರ ಅಭಿಪ್ರಾಯಕ್ಕೆ ನನ್ನ ಒಪ್ಪಿಗೆಯಿದೆ. ನಮ್ಮ ಗುರಿಯ ಸಾಧನೆಯ ದಿಶೆಯಲ್ಲಿ ಇಂದಿನ ಪರಿಚ್ಛೇದ ಒಂದು ಪ್ರಯತ್ನವಾಗಿದೆ. ಅಸ್ಪೃಶ್ಯತೆ ಹೋಗಬೇಕೆಂದು ನಾವು ಮತ್ತೊಂದು ಪದವನ್ನು ಪ್ರಯೋಗಿಸಿದೆವು. ಪರಿಶಿಷ್ಟ ವರ್ಗ ಎಂದು ಕರೆಯಬೇಕೆಂದೆವು. ಆದರೆ ಅದು ಇಂಗ್ಲಿಷ್ ಪದ ಶೆಡ್ಯೂಲ್ ಕ್ಲಾಸ್ ಎಂಬುದರ ಅನುವಾದವಾಗುತ್ತದೆ. ಮರಾಠಿ ಭಾಷೆಯಲ್ಲಿ ಪರಿಶಿಷ್ಟ ವರ್ಗ ಎಂಬ ಪದಪ್ರಯೋಗ ಬಹಳ ಅನುಚಿತವಾಗುತ್ತದೆ. ಇಂಗ್ಲಿಷ್ನಲ್ಲಿದ್ದ ಶೆಡ್ಯೂಲ್ ಕ್ಲಾಸ್ ಎಂಬುದರ ಬದಲು ಸರಿಸಮಾನವಾದ ಪದವನ್ನೇ ಉಪಯೋಗಿಸಿದರೆ ಪರಿಶಿಷ್ಟ ವರ್ಗ ಎಂಬುದನ್ನು ಸ್ವೀಕರಿಸಬೇಕು. ಏಕೆಂದರೆ ವರ್ಗ ಎಂಥದು ಎಂಬರ್ಥವನ್ನು ಸೂಚಿಸುವ ಬದಲಿ ಪದ ಇದೊಂದೇ ಆಗಿದೆ. ಇನ್ನುಳಿದ ಹಿಂದೂಗಳಿಂದ ಪ್ರತ್ಯೇಕಿಸುವ ಯಾವುದೇ ಪ್ರಯತ್ನ ಅವರ ಮನಸ್ಸಿಗೆ ಹಿಡಿಸುವುದಿಲ್ಲವೆಂಬುದು ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಆದರೆ ಈ ವರ್ಗದವರ ಪರಿಸ್ಥಿತಿಯನ್ನು ಸುಧಾರಿಸಿ ಸಾಧನೆಯ ಫಲ ಕಾಣಲು ಶಾಸನ ರಚಿಸಬೇಕೆಂಬ ಉದ್ದೇಶದಲ್ಲಿಯೂ ಸಹ ನಾವು ಈ ವರ್ಗದವರನ್ನು ಹಿಂದೂವಿನಿಂದ ಪ್ರತ್ಯೇಕವಾಗಿ ತೋರಿಸಬೇಕಾಗುತ್ತದೆ. ನಾವು ಅವರನ್ನು ಅಸ್ಪೃಶ್ಯ ಅಥವಾ ಬೇರೆ ಹೆಸರಿನಿಂದ ಕರೆಯಬಹುದು. ಇಷ್ಟು ದೊಡ್ಡ ಹಿಂದೂಗಳ ಗುಂಪನ್ನು ವರ್ಗೀಕರಿಸಬೇಕಾದರೆ, ಅಂತರವನ್ನು ತೋರಿಸಬೇಕಾದರೆ ನಾವು ಕಡಿಮೆ ಪದಗಳನ್ನು ಪ್ರಯೋಗಿಸಿದಷ್ಟು ಹಿತಕರವಾದುದು. ಆದರೆ 4-5 ವರ್ಷಗಳಿಂದ ಹರಿಜನ ಎಂಬ ಪದವು ದೇಶದ ಎಲ್ಲ ಭಾಗಗಳಲ್ಲಿ ಉಪಯೋಗವಾಗುತ್ತಿಲ್ಲವಾದರೂ ಅನೇಕ ಭಾಗಗಳಲ್ಲಿ ರೂಢಿಯಲ್ಲಿ ಬಂದಿದೆ. ಶೆಡ್ಯೂಲ್ ಕ್ಲಾಸ್ ಶಬ್ದಕ್ಕೆ ಪರ್ಯಾಯ ಪದ ಸೂಚಿಸುವ ಪ್ರಯತ್ನ ಮಾತ್ರ ಇದಾಗಿದ್ದು ಇದನ್ನು ಮಾನ್ಯ ಸದಸ್ಯರಾದ ಸ್ವತಂತ್ರ ಲಿಬರಲ್ ಪಕ್ಷದ ನಾಯಕರು ಒಪ್ಪಿಕೊಳ್ಳಬೇಕಾಗಿತ್ತು. ಈ ದೃಷ್ಟಿಯಿಂದ ಈ ಸಮಸ್ಯೆಯನ್ನು ಅವರು ಪರಿಶೀಲಿಸದಿರುವುದು ಅತ್ಯಂತ ದುರ್ದೈವದ ಸಂಗತಿ. ಆದರೆ ಶೆಡ್ಯೂಲ್ ಕ್ಲಾಸ್ ಎಂಬ ಪದಕ್ಕೆ ಯೋಗ್ಯ ಪದವನ್ನು ಅವರು ಸೂಚಿಸುವುದಾದರೆ ಅವರ ಅನಿಸಿಕೆಗಳನ್ನು ಸ್ವೀಕರಿಸಲು ಸಾಧ್ಯವೆಂದು ನಾನು ಆಶಿಸುವೆ. ಇಲ್ಲವಾದರೆ ಏನೇ ಆಗಲಿ ಈ ಪರಿಚ್ಛೇದವನ್ನು ಅವರು ಓದಿ ನೋಡಬೇಕೆಂದು ನಾನು ಮನವಿ ಮಾಡುವೆ. ದುರ್ದೈವದಿಂದ 164 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಸ್ಪೃಶ್ಯರು ಎಂದು ಹೆಸರು ಪಡೆದ ಇಷ್ಟು ಬಹುದೊಡ್ಡ ಜನತೆಯ ವರ್ಗದವರ ಭಾವನೆಗಳನ್ನು ನೋಯಿಸುವ ಇಚ್ಛೆ ಅದರಲ್ಲಿಲ್ಲವೆಂಬುದನ್ನು, ಆದರೆ ಎಷ್ಟೋ ವರ್ಷಗಳವರೆಗೆ ರೂಢಿಯಲ್ಲಿ ಬಂದಿರುವ ಒಂದು ಪದಪ್ರಯೋಗವನ್ನು ಮನ್ನಿಸಬೇಕೆಂಬ ಇಚ್ಛೆ ಮಾತ್ರ ಅದರಲ್ಲಿದೆ ಎಂಬುದನ್ನು ಅವರು ಮನಗಾಣಬಹುದು. ಹರಿಜನ ಎಂಬ ಪದದಲ್ಲಿ ಹಾಗೂ ಅದರ ವ್ಯಾಖ್ಯೆಯಲ್ಲಿ ಅವರ ಸಮುದಾಯದ ಬಗ್ಗೆ ಯಾವುದೇ ವಿಚಾರ ಮಾಡುವ ಪ್ರಯತ್ನ ಇರಕೂಡದು ಎಂಬುದನ್ನು ಅವರು ಕಾಣದೆ ಇರಲಾರರು. ಡಾ. ಬಿ. ಆರ್. ಅಂಬೇಡ್ಕರ್ ಭಾಷಣ ಮಾಡುವ ಪ್ರಸಂಗ ಇದಲ್ಲವೆಂದು ತಾವು ಕೇಳಿದ್ದರಿಂದ ನಾನು ಯಾವ ಭಾಷಣವನ್ನು ಮಾಡುವುದಿಲ್ಲ. ನನಗೆ ತಿಳಿಸಬೇಕಾದುದು ಇಷ್ಟೇ: ಹೆಚ್ಚು ಚೆನ್ನಾದ ಪದವನ್ನು ಸೂಚಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ಆದರೆ ಈಗ ಅಸ್ಪೃಶ್ಯ ಎಂಬ ಪದಕ್ಕೆ ಹರಿಜನ ಎಂಬುದು ಸರಿಸಮಾನವಾಗಿ ರೂಢಿಯಲ್ಲಿ ಬಂದುಬಿಟ್ಟಿದೆ. ಇದಕ್ಕೂ ಹೆಚ್ಚಿಗೆ ಆ ಶಬ್ದದಲ್ಲಿ ಏನೂ ಅರ್ಥವಿಲ್ಲ. ಶೆಡ್ಯೂಲ್ ಕ್ಲಾಸ್ ಎಂಬ ಪದಕ್ಕೆ ಸರಿಸಮಾನವಾದ ಪದ ಹರಿಜನ ಎಂದು ನಮಗನಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೆಯೇ ತೋರಿದ್ದರೆ ಆಮೇಲೆ ಸದ್ಯ ಆ ಪದವನ್ನು ಹಿಂತೆಗೆದುಕೊಂಡು ಅನಂತರ ಮತ್ತೊಂದು ಪದದ ಅನ್ವೇಷಣೆಗಾಗಿ ಅವರು ನಮ್ಮ ಜೊತೆಗೆ ಈ ವಿಷಯವನ್ನು ಕುರಿತು ವಿಚಾರಿಸಬಹುದಾಗಿತ್ತು. ಏನೇ ಇರಲಿ, ಅವರ ವಾದಗಳು ನಮಗೆ ಏನನ್ನೂ ಮನವರಿಕೆ ಮಾಡಿಕೊಟ್ಟಿಲ್ಲ. ಆದ್ದರಿಂದ ನಾನು ಸದನದಿಂದ ಹೊರಗೆ ಹೋಗುವೆ. ಡಾ. ಬಿ. ಆರ್. ಅಂಬೇಡ್ಕರ್ ಹಾಗೂ ಇನ್ನುಳಿದ ಲಿಬರಲ್ ಪಂಗಡದ ಸದಸ್ಯರು ಸದನದಿಂದ ಹೊರಗೆ ಹೋದರು.